ತತ್ಸತ್. ಎಲ್ಲರಿಗೆ ನಮಸ್ಕಾರ. ಕಳೆದ 2 ದಿವಸಗಳಲ್ಲಿ ಸಂಸ್ಕಾರಗಳ ದಿಕ್ಪ್ರದರ್ಶಕವಾದ ಕೆಲವೊಂದು ವಿಚಾರಗಳನ್ನು ಮತ್ತು ಎಲ್ಲ ಸಂಸ್ಕಾರಗಳಲ್ಲಿಯೂ ಸಾಮಾನ್ಯ ಅನಿವಾರ್ಯ ರೂಪದಿಂದ ಆಗುವ ಪುಣ್ಯಾಹವಾಚನ, ಮಹಾಸಂಕಲ್ಪ ಹಾಗೂ ಅಗ್ನಿಮುಖ ಇತ್ಯಾದಿಗಳ ಬಗ್ಗೆ ನೋಡಿದ್ದಲ್ಲದೆ ಸಂಸ್ಕಾರಗಳ ಸಂಖ್ಯೆ, ಸಂಸ್ಕಾರಗಳ ಮಹತ್ವ, ಸಂಸ್ಕಾರಗಳ ವೈವಿಧ್ಯಮಯವಾದ ಆಯಾಮಗಳು, ಅವುಗಳ ಜೀವನ ಸ್ವಾರಸ್ಯ, ಅನಂತರ ಜನ್ಮ ಪೂರ್ವದ ಸಂಸ್ಕಾರಗಳನ್ನು ಆರಂಭಿಸ್ತಾ ಗರ್ಭಾಧಾನವನ್ನು ಹಾಗೂ ಪುಂಸವನವನ್ನು ನಿನ್ನೆ ಕಂಡ್ವಿ. ಇಂದು ಮುಂದೆ ಸೀಮಂತೋನ್ನಯನ, ಜಾತಕರ್ಮ ಇತ್ಯಾದಿಗಳ ಕಡೆಗೆ ಬರಬಹುದು. ಈ ಸಂಸ್ಕಾರಗಳಲ್ಲಿ ಒಂದು ಮಹತ್ವದ ಅಂಶ ಏನೆಂದರೆ, ಅದನ್ನು ನಾನು ಅಂದು ಹೇಳುವುದು ಮರೆತಿದ್ದೆ, ಅನೇಕ ಜನರೆಲ್ಲ ಸೇರುವುದು ಅನ್ನುವಾಗ ಇಡೀ ಸಮಾಜದ ಜನರೆಲ್ಲ ಸೇರುವುದಾಗುತ್ತದೆ. ಇಂದೂ ಕೂಡ ದಕ್ಷಿಣ ಕನ್ನಡದ ಅಂಥ ಒಂದು ಪ್ರದೇಶಗಳಲ್ಲಿ ಜಾತಕರ್ಮದ ಸಂದರ್ಭದಲ್ಲಿ ಚಂಡಾಲ ಸ್ತ್ರೀ ಬರಬೇಕು ಅಂತ ಉಂಟು. ಹಾಗೆಯೇ ಎಲ್ಲ ನಮ್ಮ ಪ್ರಾಚೀನ ಸೂತ್ರಗಳಲ್ಲಿ ಕೂಡ ಗೊತ್ತಾಗುತ್ತದೆ, ಚೂಡಾಕರಣ ಅಂದರೆ ಚೌಲ ಮಾಡುವಾಗ ಕ್ಷೌರಿಕ ಬರಬೇಕು, ಆತನಿಗೆ ಮಂತ್ರಪೂರ್ವಕವಾಗಿ ಸ್ವಾಗತ ಕೊಡಬೇಕು, ಆಗ ಹೇಳಬೇಕಾಗಿರೋ ಮಂತ್ರ ಎಂಥದ್ದು, ಮತ್ತು ಆ ಕ್ಷೌರಿಕನ ಖಡ್ಗವನ್ನು ಅಂದರೆ ಹಸಿಪತ್ರ ಯಾವುದಿದೆ, ಕ್ಷುರಪತ್ರ, ಅದನ್ನು ಪೂಜಿಸಿ ಅದನ್ನು ಸಂಬೋಧಿಸಿ ಹೇಳಬೇಕಾದ ಮಂತ್ರ ಏನು ಅಂತೆಲ್ಲ ಬರುತ್ತೆ. ಹೀಗೆ ಸಮಾಜದ ಎಲ್ಲ ಜನಾಂಗವನ್ನು ಸೇರಿಸಿಕೊಳ್ಳುವುದು ಎಲ್ಲರಿಗೂ ಗೌರವ ಕೊಡುವಂಥದ್ದಲ್ಲಿ ಕಾಣಿಸುತ್ತೆ. ಒಬ್ಬ ಮಂಗಳವಾದ್ಯವನ್ನು ನುಡಿಸೋನಿರ್ಬೋದು, ಒಬ್ಬ ಕುಂಬಾರ ಇರಬಹುದು, ಅವರೆಲ್ಲರನ್ನ ಗೌರವಿಸುವುದು, ಸತ್ಕರಿಸುವುದು, ತಾಂಬೂಲ ಕೊಡುವುದು, ಗಂಧ ಅವರಿಗೆ ಕೊಡುವಂಥದ್ದು, ಪುಷ್ಪ ಕೊಡುವುದು, ಇದೆಲ್ಲ ಮಾಡಿ ಪೂಜೆ ಮಾಡುವಂಥದ್ದು ಅನ್ನೋದು ಉಂಟು. ಅಂದರೆ ಸಮಾಜದ ಯಾರೂ ಕೂಡ ಯಾರಿಗೂ ಅನಿವಾರ್ಯರು ಅನ್ನುವುದು, ಮತ್ತು ಅವರೆಲ್ಲರಿಗೂ ಸಲ್ಲಬೇಕಾದ ಗೌರವ ಪೂಜೆ ಸಲ್ಲಿಸಬೇಕು. ಅಲ್ಲಿ ಯಾವ ರೀತಿಯಾದಂಥ ವೈಷಮ್ಯಗಳನ್ನು, ಯಾವ ರೀತಿಯಾದಂತಹ ಲೋಪವನ್ನು ಮಾಡಬಾರದು ಅಂತ. ಇದು ಈಗ ಆಧುನಿಕ ಕಾಲದಲ್ಲಿ ಲುಪ್ತವಾಗುವಂಥದ್ದು. ಹಿಂದೆ ಜನಬಲ ಬೇಕಾಗಿತ್ತು, ಈಗ ಧನಬಲ ಸಾಕಾಗಿದೆ. ನಿಜವೇ, ಧನಬಲಕ್ಕಾಗಿ ನಾವು ಜನಸಮೂಹದಲ್ಲಿಯೇ ದುಡಿತೀವಿ, ಆದರೆ ಜನಸಮೂಹ ಮಾತ್ರ ನಮಗೆ ಗೊತ್ತಿರುತ್ತೆ ಹೊರತುನುವೆ ಜನತೆ ಗೊತ್ತಾಗೋದಿಲ್ಲ. ದುಡಿಯೋದಕ್ಕೆ ಯಾವುದೋ ಒಂದು ಜಾಗ ದುಡ್ಕೊಂಡು ಹೋಗ್ತೀವಿ. ಈಗ ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಡ್ರೈವರ್ ಯಾರೋ, ಕಂಡಕ್ಟರ್ ಯಾರೋ ನಮಗೆ ಬೇಕಾಗಿಲ್ಲ. ಅವರಿಬ್ಬರೂ ಇಲ್ಲದೆ ಯಂತ್ರಚಾಲಿತವಾದರೆ ಮತ್ತೂ ನಮಗೆ ಒಳ್ಳೆಯದು. ಈ ಥರದ್ದು ನಮ್ಮ ವ್ಯವಸ್ಥೆ. ಅಂದರೆ ಇದನ್ನು ಬಸ್ಸನ್ನು ನಿರ್ಮಾಣ ಮಾಡೋದಕ್ಕೆ, ಟಿಕೆಟ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಮನುಷ್ಯರೇ ಬೇಕು, ಆದರೆ ಅವ್ರು ಯಾರು ಅಂತ ನಮಗೇನೂ ಗೊತ್ತಿರೋಲ್ಲ. ಹೀಗಾಗಿ ಆ ದೃಷ್ಟಿಯಿಂದ ಭಾವನಾತ್ಮಕವಾದ ಯಾವ ಸಂಬಂಧವನ್ನು ಇಟ್ಟುಕೊಳ್ಳದೆ ಮಾಡ್ತೀವಿ. ಆದರೆ ಪ್ರಾಚೀನರ ಜೀವನ ಪದ್ಧತಿಯಲ್ಲಿ ಹಾಗಲ್ಲ, ಪ್ರತಿಯೊಬ್ಬರ ಜೊತೆಗೂ ಭಾವನಾತ್ಮಕವಾದಂಥ ಸಂಬಂಧ ಇಟ್ಟುಕೊಳ್ಬೇಕು. ಅಂದರೆ ವ್ಯಕ್ತಿಯಾಗಿ ಅವನ ಅನಿವಾರ್ಯವಾಗಿ, ಆಮೇಲೆ ಅವನ ವೃತ್ತಿಯೂ ನನಗೆ ಅನಿವಾರ್ಯ ಅಂತ. ಈಗ ಹಾಗಲ್ಲ, ವೃತ್ತಿ ಮಾತ್ರ ಐ ಎಕ್ಸ್ಪೆಕ್ಟ್ ಓನ್ಲಿ ಸರ್ವಿಸ್, ಐ ಡೋಂಟ್ ಬಾದರ್ ಅಬೌಟ್ ದಿ ಪರ್ಸನ್ ಅಂತ. ಅದರಿಂದ ಯಾಂತ್ರಿಕವಾಗುತ್ತೆ ಜೀವನ. ಅದು ಮಾತ್ರವಲ್ಲ, ಮಾನವ ಸಂಬಂಧ ಕಳೆದು ಹೋಗ್ತಾ ಇದ್ದಂತೆ ಅದಕ್ಕಾಗಿ ದುಡ್ಡು ಕೊಟ್ಟು ದುಬಾರಿಯಾಗಿ ಕಷ್ಟಪಡಬೇಕಾದಂಥ ಸ್ಥಿತಿ ಕೂಡ ಉಂಟು. ಈ ಹೊತ್ತು ಕೌನ್ಸಿಲಿಂಗ್ಗಳು, ಮತ್ತೊಂದು ಇನ್ನೊಂದು ಈ ರೀತಿಯಾದದ್ದು ಏನೇನೆಲ್ಲ ಮಾಡುವಂಥದ್ದು ಇದೇ ಜಾಡಿಗೆ ಬಂದದ್ದು. ಹಾಗಾಗಿ ನಾವು ಶಾಸ್ತ್ರದ ಪರಂಪರೆಯ ಸ್ವಾರಸ್ಯವನ್ನು ಗಮನಿಸುವಾಗ ಸಮಸ್ತ ಮಾನವ ಸಮುದಾಯಕ್ಕೆ ಅದು ಎಂಥ ಹಿತವನ್ನು ಕೋರ್ತಾ ಇತ್ತು ಅನ್ನುವುದನ್ನು ನೋಡಬೇಕು. ಈ ಕಾಲದಲ್ಲಿ ಆ ಮೂಸೆಯಿಂದ, ಆ ಚೌಕಟ್ಟಿಂದ ನಾವು ಹೊರಗೆ ಬಂದು ತಬ್ಬಲಿಗಳಾಗಿರಬಹುದು, ಅವು ಇಂದು ಅಸಂಗತವೇ ಆಗಿರಬಹುದು. ಆದರೆ ಸುಸಂಗತವಾದ ಒಂದು ಸ್ಥಿತಿ ಇತ್ತು. ಆ ಸ್ಥಿತಿಯಂಥದ್ದು ಅಪೇಕ್ಷಣೀಯ, ಮತ್ತೊಂದು ರೀತಿಯಾಗಿ ರೂಪಾಂತರವಾಗಿ, ಪ್ರಕಾರಾಂತರವಾಗಿ ಆದರೂ ಬೇಕು ಅನ್ನುವ ಜ್ಞಾನ ನಮಗುಂಟಾದರೆ ಸಂಸ್ಕಾರಗಳ ಬಗೆಗಿನ ಚಿಂತನೆ ತುಂಬ ಫಲಪ್ರದ ಅಂತ ಅನಿಸುತ್ತೆ. ಇನ್ನೊಂದು, ಸಾಮಾನ್ಯವಾಗಿ ಈ ಜಾತಕರ್ಮಾದಿ ಸಂಸ್ಕಾರಗಳು ಬಿಟ್ಟು ಮಿಕ್ಕ ಎಲ್ಲ ಸಂಸ್ಕಾರಗಳು ಅನಿವಾರ್ಯವಾಗಿ ಮಾಡುವಂಥದ್ದು ಅಂಕುರಾರ್ಪಣ ಅನ್ನುವಂಥ ಒಂದು ವಿಶೇಷವಾದ ಕ್ರಿಯೆಯನ್ನು, ಅದು ದೇವಸ್ಥಾನಗಳು ಸೇರಿದಂತೆ ಸರ್ವತ್ರ ಮಾಡುವಂಥದ್ದು. ಆ ಅಂಕುರಾರ್ಪಣ ಹೆಚ್ಚು ಸ್ವಾರಸ್ಯಕಾರಿಯಾದದ್ದು ಮತ್ತು ಪ್ರಬೋಧಕವಾದದ್ದು. ಅದಕ್ಕೆ ಶಾಸ್ತ್ರಕಾರರು ಹೇಳಿರುವಂಥ ಕೆಲವು ಮಾತುಗಳನ್ನು ಆ ಬಗ್ಗೆ ನೋಡಬಹುದು. ಅಜ್ಞಾಧಾನ, ಗರ್ಭಧಾನ, ಜಾತಕರ್ಮ, ನಾಮಕರಣ, ಪುಂಸವನ ಇತ್ಯಾದಿಗಳನ್ನು ಬಿಟ್ಟು ಇನ್ನು ಎಲ್ಲ ಶುಭ ಕರ್ಮಗಳಲ್ಲಿ ಅಂಕುರಾರ್ಪಣ ಕರ್ಮವನ್ನು ಮಾಡಬೇಕು. ಯಾಕೆ? ಅಂಕುರಾರ್ಪಣದಲ್ಲಿ ಈ ಸಸ್ಯಗಳ ಪ್ರಜನನ, ಜರ್ಮಿನೇಷನ್ ಆಗುವಂಥದ್ದು. ಓಷಧೀನಾಂ ಪತಿಶ್ಚಂದ್ರ ಅಂತ, ಚಂದ್ರ ಓಷಧಿಗಳ ಪತಿ, ಚಂದ್ರನಿಗೆ ಸಂತೋಷವಾಗುತ್ತದೆ, ತನ್ಮೂಲಕ ನಮಗೆ ಅವು ಹೆಚ್ಚು ಫಲಕಾರಿಯಾಗುತ್ತವೆ ಅಂತ. ಯಾವುದಾದರೂ ಲೋಹ ಪಾತ್ರೆಯಲ್ಲಿ ಅದನ್ನು ಚಿನ್ನ, ಬೆಳ್ಳಿ, ತಾಮ್ರ, ಕಡೆಗೆ ಮಣ್ಣು
ಎಲ್ಲ ಆಲ್ಟರ್ನೇಟಿವ್ಸು ಹೇಳ್ತಾರೆ. ಶಕ್ತಿಯನುಸಾರ ಶಾಸ್ತ್ರಕಾರರು ಕಠೋರವಾಗಿ ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಹೇಳಲ್ಲ. ನಿಮ್ಮ ಶಕ್ತಿ ನಿಮ್ಮ ಭಕ್ತಿ ಅಂತ ಹೇಳ್ತಾರೆ. ಅದನ್ನು ದೋರಗ್ರಂಥಿಯಿಂದ ಅಂದರೆ ನೂಲಿನಿಂದ ಸುತ್ತಿ ಹರಿದ್ರ ಕುಂಕುಮ ಇತ್ಯಾದಿಗಳಿಂದ ಅದನ್ನು ಅಲಂಕಾರ ಮಾಡಿ ಪುಷ್ಪಾರ್ಚನೆ ಮಾಡಿಬಿಟ್ಟು ಅದರೊಳಗೆ ದೂರ್ವ ಅಶ್ವತ್ಥ ಪತ್ರ ಶಿರೀಷ ಬಿಲ್ವ ಇತ್ಯಾದಿಗಳನ್ನೆಲ್ಲ ಸುತ್ತಿ ಅದರೊಳಗೆ ಮಣ್ಣು ಹಾಕಿ, ಪ್ರಾಯಶಃ ಅದನ್ನು ಮಣ್ಣನ್ನು ಕೂಡ ಗೋಷ್ಠದ ಮಣ್ಣಿರಬಹುದು, ಹುತ್ತದ ಮಣ್ಣಿರಬಹುದು, ಕೃಷಿ ಕ್ಷೇತ್ರದ ಮಣ್ಣಿರಬಹುದು ಇತ್ಯಾದಿ ಮಣ್ಣನ್ನು ತಂದು ಹಾಕಬೇಕು. ಶುದ್ಧವಾದ ಮಣ್ಣನ್ನು ಹಾಕಿ ಅದರಲ್ಲಿ ಸ್ವಲ್ಪ ನೀರನ್ನು ಚಿಮುಕಿಸಿ ವರ್ಣಪೂಜೆ ಮಾಡಿದಂಥ ಜಲವನ್ನು ಹಾಕಬೇಕು. ಆಮೇಲೆ ಪ್ರಾಣಾಯಾಮಾದಿಗಳನ್ನು ಮಾಡಿ ಸಂಕಲ್ಪಪೂರ್ವಕವಾಗಿ ದೇಶಕಾಲಗಳ ಸಂಕೀರ್ತನೆಯನ್ನು ಮಾಡಿ ಅಲ್ಲಿ ವಿದ್ಯುಕ್ತವಾಗಿ ಯವಾದಿಗಳನ್ನು ಬಿತ್ತನೆ ಮಾಡಬೇಕು ಅಂತ ಬರುತ್ತೆ. ಯವ ಅಂದರೆ ಬಾರ್ಲಿ, ಯಾವುದೇ ಒಂದು ಧಾನ್ಯ. ಇದು ನಮ್ಮ ಎಲ್ಲ ಜೀವನದಲ್ಲಿ ಇರುವಂಥದ್ದು. ಜಾನಪದರು ಅಂತ ಹೇಳುವರೆಲ್ಲರೂ ಕೂಡ ಮಾಡ್ತಾರೆ, ಆದಿವಾಸಿಗಳು ಅನ್ನೋರು ಮಾಡ್ತಾರೆ. ನಮ್ಮ ಪರಂಪರೆಯಲ್ಲಿ ಒಂದನ್ನು ತಿಳಿಬೇಕು, ಇದು ವೈದಿಕ, ಇದು ಅವೈದಿಕ, ಇದು ಬ್ರಾಹ್ಮಣ, ಇದು ಜಾನಪದ, ಇದು ಶಿಷ್ಟ, ಇದು ಪರಿಶಿಷ್ಟ ಅನ್ನುವಂಥ ವಿಭಾಗ ಕ್ರಮ ಇಲ್ಲ. ಎಲ್ಲಕ್ಕೂ ಶಾಸ್ತ್ರಕಾರರು ಬೆಲೆ ಕೊಟ್ಟಿದ್ದಾರೆ, ಎಲ್ಲಕ್ಕೂ ವ್ಯವಸ್ಥೆ ಮಾಡಿದ್ದಾರೆ. ಇದು ಎಲ್ಲೆಲ್ಲಿಯೂ ಕಾಣುವಂಥದ್ದು. ಇದನ್ನು ಎಷ್ಟೋ ಜನ ಫರ್ಟಿಲಿಟಿ ಕಲ್ಟ್ ಅಂತ ಹೇಳ್ತಾರೆ, ಅದಕ್ಕಾಗಿ ಮೂಗು ಮುರಿಯುವುದುಂಟು. ಆದರೆ ಫಲೀಕರಣ ಕ್ರಿಯೆ ಎನ್ನುವುದು ಜಗತ್ತಿಗೆಲ್ಲ ಬೇಕಾಗಿರುವಂಥದ್ದು. ಪಾಕವಾಗುವುದು, ಪಕ್ವತೆ ಬರುವಂಥದ್ದು ತುಂಬ ಮುಖ್ಯ. ಹಾಗಾಗಿ ಅದರಲ್ಲಿ ಎಲ್ಲ ದೇವತೆಗಳನ್ನು ಆವಾಹನೆ ಮಾಡಿ ಮುಖ್ಯವಾಗಿ ಸೃಷ್ಟಿಕಾರಕನಾದ ರಜೋಗುಣ ಸ್ವರೂಪಿಯಾದ ಚತುರ್ಮುಖ ಬ್ರಹ್ಮನನ್ನು ಮಧ್ಯದಲ್ಲಿ, ಪ್ರಜಾಪತಿ ಸ್ವರೂಪನನ್ನು ಆತನನ್ನು ಆವಾಹನೆ ಮಾಡಿ ಪೂಜೆ ಮಾಡ್ತಾರೆ. ಆಮೇಲಿಂದ ಬೇರೆ ದಿಕ್ಕುಗಳಲ್ಲಿ ಆಯಾ ದಿಕ್ಪಾಲಕರನ್ನು, ಪೂರ್ವದಲ್ಲಿ ಇಂದ್ರ, ಪಶ್ಚಿಮದಲ್ಲಿ ವರುಣ ಇತ್ಯಾದಿ ಎಲ್ಲರನ್ನು ಆವಾಹನೆ ಮಾಡಿಬಿಟ್ಟು ವೃಷ್ಟಿಯಾದ ಪರ್ಜನ್ಯನನ್ನು ನಾವು ಪ್ರಾರ್ಥನೆ ಮಾಡ್ತೀವಿ. ಹಾಗೆ ಮಾಡಿ ದ್ಯುಲೋಕ ಭೂಲೋಕ ಅಂದರೆ ದ್ಯಾವ ಪೃಥ್ವಿ ಇವೆರಡರ ಪ್ರಾರ್ಥನೆಯನ್ನು ಮಾಡಿ ಎಲ್ಲ ಪುಷ್ಟಿಗೆ ಕಾರಕನಾದಂಥ ಪೂಷಾದೇವ ಸವಿತ್ರದೇವ ಅವನನ್ನು ಕೂಡ ಪ್ರಾರ್ಥನೆ ಮಾಡಿ ಅನಂತರ ಓಷಧಿಪತಿಯಾದ ಚಂದ್ರನ ಆರಾಧನೆ ಮಾಡಿ ಅವನು ಸೋಮಸ್ವರೂಪಿಯಾಗಿ ಅಂದರೆ ಅನ್ನಾದನಾಗಿ ನಮ್ಮ ಒಳಗೆ ಪ್ರಾಣಶಕ್ತಿಯಾಗಿ ಪರಮಾತ್ಮ ಇದ್ದಾನೆ, ಅವನಿಗೆ ಬೇಕಾದ ಆಹಾರವಾಗಿ ಅನ್ನವಾಗಿ ತೋರ್ಪಡಿಸಿಕೊಳ್ಳುವವನು ಸೋಮ. ಅವರಿಬ್ಬರನ್ನು ಆವಾಹನೆ ಮಾಡುವುದಾಗುತ್ತೆ. ಆಮೇಲೆ ಅದನ್ನು ಮೊಳಕೆ ಕಟ್ಟಿಸುವಂಥದ್ದು ಆಗುತ್ತದೆ. ಆಗ ತಮೋಷಧಿ ತ್ವಂ ವಶಕ್ತೆ ಈ ರೀತಿಯಾದ ಮಂತ್ರಗಳನ್ನೆಲ್ಲ ಹೇಳುವಂಥದ್ದು ಉಂಟು. ಆಮೇಲೆ ಅದನ್ನು ಕಾರ್ಯಕ್ರಮಾಂತ್ಯದಲ್ಲಿ ಇಟ್ಟುಕೊಂಡು ಕಾರ್ಯಕ್ರಮಗಳು ಮುಗಿದ ಮೇಲೆ ಅದನ್ನು ವೃಕ್ಷದಲ್ಲಿಯೋ ದೇವಸ್ಥಾನದಲ್ಲಿಯೋ ಗೋಷ್ಠದಲ್ಲಿಯೋ ಅಥವಾ ಛದ ಮಾಳಿಗೆಯ ಮೇಲೋ ಅದನ್ನು ವಿಸರ್ಜನೆ ಮಾಡಬೇಕು ಅಂತ ಬರುತ್ತೆ. ಈಗಲೂ ಕೂಡ ನಮ್ಮ ಹಳ್ಳಿಯ ಕಡೆ ಎಲ್ಲ ಯಾವುದೇ ಒಂದು ಉತ್ಸವವಾದಾಗ, ವಿವಾಹ ಇತ್ಯಾದಿ ಆದಾಗ ಹಳ್ಳಿಯ ಹೆಣ್ಣು ಮಕ್ಕಳು ಬೇರೆ ಬೇರೆ ಭಾಂಡಗಳಲ್ಲಿ ಈ ಅಂಕುರಾರ್ಪಣ ಅಂದರೆ ಮೊಳಕೆಯನ್ನು ತಲೆ ಮೇಲೆ ಹೊತ್ತು ಹೋಗುವಂಥದ್ದು ನೋಡ್ತೀವಿ. ಈ ಕಲ್ಪನೆಯಿಂದಲೇ ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ಸಿಂಗಾರ ಅಥವಾ ಹಿಂಗಾರ ಅಂತ ಹೇಳಿಬಿಟ್ಟಿದ್ರೂ ಅಡಕೆಯ ಹೂವನ್ನು, ಹೊಂಬಾಳೆಯನ್ನು ವಿಶೇಷವಾಗಿ ಆರಾಧನೆ ಮಾಡೋದಕ್ಕೆ ಬಳಸುವಂಥದ್ದು. ಅದು ಈ ಅಂಕುರಾರ್ಪಣದ ಮತ್ತೊಂದು ಮುಖವೇ ಆಗಿರುವಂಥದ್ದು. ಹೀಗೆ ಇವನ್ನೆಲ್ಲವನ್ನು ಕೂಡ ನಮ್ಮ ಸಂಸ್ಕೃತಿಯಲ್ಲಿ ಕಾಣ್ತೀವಿ. ಯಜ್ಞದಲ್ಲಿ ಕೂಡ ಇದು ಉಂಟು, ಅಂಕುರಾರ್ಪಣ. ದೇವಸ್ಥಾನದ ಪೂಜೆಗಳಲ್ಲಿ ಕೂಡ ಕಾಣಿಸುತ್ತದೆ. ಉತ್ಸವ ಮಾಡಬೇಕಾದ್ರೆ ಮೊದಲು ಅಂಕುರಾರ್ಪಣ, ಆಮೇಲೆ ಧ್ವಜಾರೋಹಣ ಅಂತ ಉಂಟು. ಯಜ್ಞದಲ್ಲಿ ಕೂಡ ಯಜ್ಞಭೂಮಿಯನ್ನು ಉತ್ತು ಆಮೇಲೆ ಅಂಕುರಾರ್ಪಣವನ್ನು ಮಾಡಿ ಅದು ಮೊಳೆತ ಮೇಲೆ ಮಿಕ್ಕ ಎಲ್ಲ ಕೆಲಸವನ್ನು ಮಾಡುವಂಥದ್ದು. ಅಂದರೆ ಕ್ಷೇತ್ರದ ಶಕ್ತಿ ಎಂಥದ್ದು ಅನ್ನೋದು ಅಂಕುರಾರ್ಪಣದಿಂದ, ಅಂಕುರಗಳ ಸಮುದ್ಧಾರದಿಂದ ಗೊತ್ತಾಗುವಂಥದ್ದು ಅಂತ ಇರಲಿ. ಇವೆಲ್ಲ ಒಂದೊಂದು ಸಂಸ್ಕಾರಕ್ಕೂ ಬರುವಂಥದ್ದು. ಇದೇ ರೀತಿ ಉತ್ತಮವಾದಂತಹ ಶುಭ ಸಂಸ್ಕಾರಗಳಲ್ಲಿ ಉದಕ ಶಾಂತಿಯನ್ನು ಮಾಡ್ತಾರೆ. ಆ ವಿವರಗಳನ್ನು ನಾನು ಉಪನಯನದ ಬಗ್ಗೆ ಚರ್ಚೆ ಮಾಡುವಾಗ ಕೊಡ್ತೀನಿ. ಈಗ ನಾವು ನೇರವಾಗಿ ಸೀಮಂತೋನ್ನಯನದ ಕಡೆಗೆ ಹೋಗೋಣ. ಸೀಮಂತ ಅಂದರೆ ಏನು? ಬೈತಲೆ, ಅದಕ್ಕೆ ಸೀಮಂತ ಅಂತ ಕರೀತಾರೆ. ಅದು ಪ್ರಸಿದ್ಧವಾಗಿ ಗೊತ್ತು. ತುಂಬ ಜನ ಲೌಕಿಕವಾಗಿ ಸೀಮಂತೋನ್ನಯನ ಅಥವಾ ಸೀಮಂತ ಅನ್ನುವುದನ್ನು ಶ್ರೀಮಂತ ಅಂತ ಹೇಳ್ತಾರೆ. ಸೀಮಂತ ಅಂದರೆ ಅದು ಅಪಶಬ್ದ ಅಂತ ಭ್ರಮೆ ಮಾಡಿಕೊಂಡು ಶ್ರೀಮಂತ ಮಾಡಿದ್ರು ಅಂತ ಹೇಳ್ಬಿಟ್ಟಂತಾರೆ. ಅದು ವಸ್ತುತಃ ಸೀಮಂತ ಅಂದರೆ ಕೇಶ ಸೀಮೆ ಅನ್ನುವಂಥ ಅರ್ಥದಲ್ಲಿ. ಸೀಮಂತ ಉನ್ನೀಯತೆ ಯಸ್ಮಿನ್ ಕರ್ಮಣಿ ತತ್ ಸೀಮಂತೋನ್ನಯನ ಮಿತಿ ಕರ್ಮನಾಮಧೇಯಂ ಅಂತ ವೀರಮಿತ್ರೋದಯ ಲಕ್ಷಣೀಕರಣವನ್ನು ಮಾಡಿದೆ. ಮಿತ್ರಮಿಶ್ರನ ವೀರಮಿತ್ರೋದಯ ಸೀಮಂತವನ್ನು ಉನ್ನಯನ ಮೇಲಕ್ಕೆ ಎತ್ತುವಂಥದ್ದು ಅಂತ ಹೇಳ್ಬಿಟ್ಟಿದ್ವಿ. ತತ್ ಕಥ್ಯತೆ ಸ್ತ್ರೀಣಾಂ ಕೇಶಮಧ್ಯೇತು ಪದ್ಧತಿ ಅಂತ ತಲೆಗೂದಲಿನ ಮಧ್ಯೆ ಇರುವ ಗೆರೆಯನ್ನು ಸೀಮಂತ ಅಂತ ಹೇಳ್ಬಿಟ್ಟು, ಅದು ಶಂಕರಾಚಾರ್ಯರು ದೇವಿಯ ಸೀಮಂತವನ್ನು ವರ್ಣನೆ ಮಾಡುವಾಗ ಅಲ್ಲಿ ಸಿಂಧೂರ ರೇಖೆ ಯಾವ ಥರ ಇದೆ ಅಂತಂದರೆ
ತಲೆ ಕೂದಲು ಕಗ್ಗತ್ತಲಿನ ಸಾಕಾರವಾದರೆ ಒಂದೇ ಒಂದು ಸೀಮಂತದ ಗೆರೆ, ಅಲ್ಲಿ ಹಚ್ಚಿದಂತಹ ಸಿಂಧೂರ ರೇಖೆ ಸೂರ್ಯನ ಒಂದು ಕಿರಣ ಬಂದು ಚಾಚಿಕೊಂಡಂಥ ರೀತಿಯಲ್ಲಿ ಕಾಣಿಸುತ್ತದೆ ಅಂತೆಲ್ಲ ವರ್ಣನೆ ಮಾಡ್ತಾರೆ. ಸೀಮಂತಿನಿ ಅಂತಂದರೆ ಒಳ್ಳೆಯ ಬೈತಲೆ ಉಳ್ಳಂಥವಳು ಅಂತ ಹೇಳ್ಬಿಟ್ಟು, ಅದು ಶೋಭೆ, ಮಂಗಳಕರವಾದದ್ದು ಅನ್ನುವ ಅರ್ಥ ಅಲ್ಲಿ ಬರುತ್ತೆ. ಇದು ಪ್ರಯೋಜನ ಏನು ಇದನ್ನು ಮಾಡೋದರಿಂದ ಅಂದರೆ ಗರ್ಭಿಣಿಯನ್ನು ಆವಾಹನೆ ಮಾಡಿರುವ ಅಮಂಗಳಕಾರಿಯಾದ ಶಕ್ತಿಗಳನ್ನು ನಿವಾರಣೆ ಮಾಡಬೇಕು. ಅವಳ ಮನಸ್ಸಿಗೆ ಏನಾದರೂ ಒಂದು ರೀತಿಯಾದ ಜಾಡ್ಯ ಅಥವಾ ಕುಗ್ಗುವಿಕೆ, ಡಿಪ್ರೆಷನ್ ಉಂಟಾಗಿದ್ದರೆ ಅದನ್ನು ನಿವಾರಿಸಬೇಕು ಅನ್ನುವುದು ಮುಖ್ಯವಾದ ಆಶಯ. ಆಶ್ವಲಾಯನ ಸ್ಮೃತಿಯಲ್ಲಿ ಬರ್ತದೆ, ರುಧಿರಾಶನ ತತ್ಪರರಾದಂಥವ್ರು ಅಂದರೆ ರಕ್ತವನ್ನು, ಆ ಗರ್ಭಿಣಿಯ ರಕ್ತವನ್ನು ತಿನ್ನಬೇಕು, ಆಕೆಯ ಭ್ರೂಣವನ್ನು ತಿನ್ನಬೇಕು ಅನ್ನುವ ದುಷ್ಟಶಕ್ತಿಗಳು ಇರುತ್ತವೆ. ಅವುಗಳನ್ನು ನಿವಾರಣೆ ಮಾಡುವುದಕ್ಕೋಸ್ಕರವಾಗಿ ಇದು ಬೇಕಾಗುತ್ತದೆ ಅಂತ. ಪತ್ನ್ಯಾ ಪ್ರಥಮಜಂ ಗರ್ಭಂ ಅತ್ತು ಕಾಮಾಸ್ತು ದುರ್ಭಗಾ ಆಯಾಂತಿ ಕಾಶ್ಚಿದ್ ರಕ್ಷಸ್ಯೋ ರುಧಿರಾಶನ ತತ್ಪರಾಸ್ತಾಸಾಂ ವಿರಸನಾರ್ಥಾಯ ಶ್ರೇಯಮಾವಹೇತ್ ಪತಿ ಸೀಮಂತಕರಣೆ ಲಕ್ಷ್ಮೀಸ್ತಾಮಾವಹತಿ ಮಂತ್ರತಃ ಅಂತ ಮತ್ತೆ ಗ್ರಂಥಾಂತರಗಳಲ್ಲಿ ಬರುವಂಥ ಉಲ್ಲೇಖ. ಇದನ್ನು ಎಂದು ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದಕ್ಕೆ 4ನೇ ತಿಂಗಳಿಂದ 5ನೇ ತಿಂಗಳಿನವರೆಗೂ, ಕೆಲವರಿಗೆ 8ನೇ ತಿಂಗಳಿನವರೆಗೂ ಅನುಕೂಲತೆ, ಬೇರೆ ಬೇರೆ ವಿಧವಾದಂತಹ ಪ್ರಾಯೋಗಿಕವಾದ ಕ್ಲೇಶಗಳನ್ನು ಗಮನಿಸಿಕೊಂಡು ಶಾಸ್ತ್ರಕಾರರು ಮಾಡಿದ್ದಾರೆ. ಚತುರ್ಥೇ ಮಾಸಿ ವಾ ಷಷ್ಠೇ ವಾ ಸೀಮಂತೋನ್ನಯನಂ ಅಂತ ಖಾದಿರ ಗೃಹಿ ಸೂತ್ರ ಹೇಳುತ್ತೆ. 4 ಅಥವಾ 6ನೇ ತಿಂಗಳಿನಲ್ಲಿ ಇದು ಮಾಡಬೇಕು ಅಂತ ಹೇಳ್ಬಿಟ್ಟಿದ್ವಿ. ಮತ್ತು ಇನ್ನೊಂದೇನೆಂದರೆ ಪಂಚಮೇ ಮನಃ ಪ್ರತಿಬದ್ಧತರಂ ಭವತಿ ಷಷ್ಠೇ ಬುದ್ಧಿ ಅಂತ ಶುಶ್ರುತ ತನ್ನ ಶುಶ್ರುತ ಸಂಹಿತೆಯ ಶಾರೀರ ಸ್ಥಾನದಲ್ಲಿ ಹೇಳ್ತಾನೆ. 5ನೇ ತಿಂಗಳಿನಲ್ಲಿ ಮನಸ್ಸು, ಮಗುವಿನ ಮನಸ್ಸು ಅಥವಾ 6ನೇ ತಿಂಗಳಿನಲ್ಲಿ ಮನೋಬುದ್ಧಿಗಳು ರೂಪುಗೊಳ್ಳುತ್ತವೆ ಶಿಶುವುದು, ಗರ್ಭಸ್ಥ ಶಿಶುವುದು. ಆಗ ಅದಕ್ಕೆ ಯಾವುದೇ ಒಂದು ದುಷ್ಟಶಕ್ತಿಗಳಿಂದ ಪ್ರತಿಘಾತ ಆಗಬಾರದು ಅಂತ ಹೇಳ್ಬಿಟ್ಟು, ಮತ್ತು ಈ ಕರ್ಮದಿಂದ ತಾಯಿಗೆ ಅಭ್ಯುದಯ ಆನಂದ ಉಂಟಾಗುತ್ತದೆ. ಅವಳನ್ನು ಒಳ್ಳೊಳ್ಳೆ ಹೆಸರಿಡಿದು ರಾಕಾ ಸುಪೇಶ ಅಂತೆಲ್ಲ. ರಾಕ ಅಂತಂದರೆ ಬೆಳದಿಂಗಳ ಹಾಗೆ ಸುಂದರವಾಗಿರುವಂಥವಳು ಅಂತ, ಸುಪೇಶ ಅಂದರೆ ಶರೀರದ ಸರ್ವಾಂಗಗಳು ಸಮನ್ವಿತವಾಗಿರುವಂಥದ್ದು ಅಂತ ಹೇಳಿ ಅವಳನ್ನು ಸಂತೋಷಪಡಿಸುವುದಾಗುತ್ತೆ ಅಂತ. 4 ಜನ ಬಂದು ಗರ್ಭಿಣಿಯನ್ನು ಮೆಚ್ಚಬೇಕು, ಹೊಗಳಬೇಕು, ನಾವೆಲ್ಲ ಇದ್ದೀವಿ, ಯೋಚನೆ ಮಾಡಬೇಡ, ಚೆನ್ನಾಗಿದೆಯಾ, ಆರೋಗ್ಯವಾಗಿ ಕಾಣಿಸ್ತೀಯಾ ಅಂತೆಲ್ಲ ಹೇಳಬೇಕು ಅಂತ ಉಂಟಲ್ಲ, ಅದು ಆ ಮಂತ್ರಗಳಲ್ಲಿ ಕಂಡುಬರುವ ತಾತ್ಪರ್ಯ. ನಮ್ಮ ಹವ್ಯಕರಲ್ಲಿ ವಿಶೇಷತಃ ಶೋಭನ ಗೀತೆಗಳು ಅಂತ, ಅದರಲ್ಲಿಯೂ ಉತ್ತರ ಕನ್ನಡದ ಹವ್ಯಕರಲ್ಲಿ ಇಂದೂ ಉಳಿದಿವೆ. ಅವರು ಈ ಎಲ್ಲ ಸಂಸ್ಕಾರಗಳನ್ನು ಕೂಡ, ಮಂತ್ರಗಳನ್ನೆಲ್ಲ ಅಚ್ಚಗನ್ನಡಕ್ಕೆ ಅನುವಾದ ಮಾಡಿ ಹಾಡ್ತಾರೆ. ಇಲ್ಲಿ ವೇದೋಕ್ತವಾಗಿ ಅದು ವೇದಿಕೆಯ ಮೇಲೆ ನಡೀತಾ ಇದ್ದರೆ ಅಲ್ಲಿ ಪಕ್ಕದಲ್ಲಿ ಏನೇ ತುಂಬ ಮಧುರವಾದ, ಆದರೆ ಬಹಳ ಸರಳವಾದ ಒಂದು ಸಂಗೀತ ಫಣಿತಿಯಲ್ಲಿ ಅದನ್ನು ಹಾಡಿಕೊಂಡು ಬರ್ತಾರೆ. ತುಂಬ ಚೆನ್ನಾಗಿರುತ್ತೆ ಕೇಳೋದಕ್ಕೆ. ಹವ್ಯಕರ ಶೋಭಾನೆ ಹಾಡುಗಳು ಅಂತ ನಮ್ಮ ತಾಳ್ತಜೆ ಕೇಶವ ಭಟ್ರು ಒಂದು ಒಳ್ಳೆಯ ಗ್ರಂಥವನ್ನು ಕೂಡ ಸಂಪಾದನೆ ಮಾಡಿಕೊಟ್ಟಿದ್ದಾರೆ. ಇತ್ತ ಕಡೆಯಲ್ಲಿಯೂ ಇದ್ದಿದ್ದೆ, ಎಲ್ಲ ಬಿಟ್ಟು ಕೂತಿದ್ದಾಯಿತಷ್ಟೇ. ಅಂದರೆ ಈ ಶೋಭನ ಗೀತೆಗಳು, ಈ ಸಂಪ್ರದಾಯದ ಹಾಡುಗಳನ್ನು ವನಿತಾ ವೇದ ಅಂತ ಕರಿಬಹುದು, ಸ್ತ್ರೀಯರ ವೇದವೇ ಆಗಿರುವಂಥದ್ದು ಅಂತ. ವೇದದ ತಾತ್ಪರ್ಯ ನಮಗೆ ಮುಖ್ಯವೇ ಹೊರತು ಶಬ್ದ ಮಾತ್ರದ್ದು ಮುಖ್ಯ ಅಲ್ಲ. ಅಲ್ಲಿ ಏನು ನಡೆಯುತ್ತೆ ಅದಕ್ಕೆ ಸಂವಾದಿಯಾಗಿ ಇಲ್ಲಿ ಗೊತ್ತಾಗ್ತಾ ಇರುತ್ತೆ. ಅಂದರೆ ಎಲ್ಲ ಜನರಿಗೂ ಒಂದು ಅನುವಾದವಾಗ್ತಾ ಇತ್ತು. ಮಾಸ್ ಎಜುಕೇಷನ್ ಅಂತ ಹೇಳುವುದು, ಕಮ್ಯುನಿಕೇಷನ್ ಅಂತ ಹೇಳುವುದು, ಇಮ್ಮಿಡಿಯೇಟ್ ರೆಲೆವೆನ್ಸ್ ಅಂತನ್ನುವುದು, ಇಮ್ಮಿಡಿಯಸಿ ಎನ್ನುವುದು, ಇವೆಲ್ಲ ಆಧುನಿಕರ ಕೋಲಾಹಲ ಅಲ್ಲೆಲ್ಲ ಆಗಿಯೇ ಬಂದಿರುವುದು ಕಾಣಿಸುತ್ತೆ. ನಾವು ಮನಸ್ಸನ್ನು ತೆರೆದು ಕಿವಿಯನ್ನು ಅದಕ್ಕೆ ಹರಿಯಬಿಟ್ಟರೆ ಚೆನ್ನಾಗಿ ಗೊತ್ತಾಗುತ್ತದೆ. ಆಶ್ವಲಾಯನರು, ಬೋಧಾಯನರು, ಆಪಸ್ತಂಬರು ಎಲ್ಲ 4, 5 ಅಥವಾ 6ನೇ ತಿಂಗಳುಗಳಲ್ಲಿ ಇದನ್ನು ಆಗಬಹುದು. ಷಷ್ಠೆ ಅಷ್ಟಮೇ ವಾಸೀಮಂತಹ ಅಂತ ಹೇಳ್ಬಿಟ್ಟು ಯಾಜ್ಞವಲ್ಕ್ಯ ಸ್ಮೃತಿ 8ನೇ ತಿಂಗಳಿನವರೆಗೂ ತೆಗೆದುಕೊಂಡು ಹೋಗ್ಬೋದು ಅಂತ. ಸ್ತ್ರೀ ಯದಿ ಅಕೃತ ಸೀಮಂತ ಪ್ರಸೂಯತೆ ಕದಾಚನ ಗೃಹೀತ ಪುತ್ರ ವಿಧಿವತ್ ಪುನಃ ಸಂಸ್ಕಾರ ಮರ್ಹತಿ ಅಂತ. ಅವಳು ಸೀಮಂತ ಇಲ್ಲದೆಯೇ ಹೆತ್ತು ಬಿಟ್ಟರೆ ಹೆರಿಗೆ ಆದಮೇಲೆ ಮತ್ತೆ ಸೀಮಂತದ ಆ ಒಂದು ಮಂತ್ರಪಠನವನ್ನೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಅನ್ನುವುದಾಗುತ್ತೆ. ಇದು ಮತ್ತೆ ಪುಂಸವನ ಇದ್ದಂತೆ ಪುಂ ನಕ್ಷತ್ರ, ಮೂಲ, ಅಶ್ವಿನಿ, ಶ್ರವಣ ಮೊದಲಾದ ನಕ್ಷತ್ರಗಳಲ್ಲಿ ನಡೆಯಬೇಕು ಅಂತ ಶಾಸ್ತ್ರಕಾರರು ವಿಧಿಯನ್ನು ಹೇಳ್ತಾರೆ. ಆ ದಿವಸ ಬೆಳಗ್ಗೆ ಗರ್ಭಿಣಿ ಉಪವಾಸ ಇರಬೇಕು ಮತ್ತು ಮಾತೃ ಪೂಜೆ, ತಾಯಿಯ ಪೂಜೆ ಆಗಬೇಕು. ಈ ಸಂದರ್ಭದಲ್ಲಿ ಇನ್ನೊಂದು, ಎಲ್ಲ ಶುಭ ಕಾರ್ಯಗಳಲ್ಲಿ ನಾಂದಿ ಶ್ರಾದ್ದ ಅಂತ ಮಾಡುವುದುಂಟು. ನಾಂದಿ ಶ್ರಾದ್ದದಲ್ಲಿ ಕಲಶ ಸ್ಥಾಪನ ಪುರಸ್ಸರವಾಗಿ ಪಿತೃದೇವತೆಗಳನ್ನು ಧ್ಯಾನ ಮಾಡುವುದಾಗುತ್ತದೆ. ನಮ್ಮಲ್ಲಿ ದೇವ, ಋಷಿ, ಪಿತೃ 3 ವರ್ಗಕ್ಕೂ ಆರಾಧನೆ ಸಲ್ಲಿಸಬೇಕು. ಅದು ಎಲ್ಲಿಗೆ ಅಂದರೆ, ಒಂದು ನೀರನ್ನು ಹಾಕುವುದರಿಂದ ಮೊದಲುಗೊಂಡು ಅರ್ಘ್ಯ ಕೊಡೋದು. ಈ ಅಂಗೈಯಲ್ಲಿರುವಂಥ ತೀರ್ಥವನ್ನು ಬ್ರಾಹ್ಮತೀರ್ಥ ಅಂತ ಕರೆದರೆ,
ಬೆರಳಿನ ಕೆಳಗೆ, ಈ 4 ಬೆರಳುಗಳ ಕೆಳಗೆ ಹೋದರೆ ಅದು ದೇವತೀರ್ಥ ಅಂತ ಅನಿಸ್ಕೊಳ್ಳುತ್ತೆ. ಹಾಗಲ್ಲದೆ ಹೆಬ್ಬೆರಳಿನ ಕಡೆಗೆ ಹೋದರೆ ಪಿತೃತೀರ್ಥ ಅಂತ ಆಗುತ್ತೆ. ಅದಕ್ಕೆ ವಿರುದ್ಧವಾದ ದಿಕ್ಕಿಗೆ ಹೋದರೆ ಪಕ್ಕಕ್ಕೆ ಹೋದರೆ ಅದನ್ನು ನಾವು ಋಷಿತೀರ್ಥ ಅಂತ ಕರಿತೀವಿ. ದೇವತೀರ್ಥ 1 ಬಾರಿ, ಪಿತೃತೀರ್ಥ 3 ಬಾರಿ, ಋಷಿತೀರ್ಥ 2 ಬಾರಿ ಕೊಡಬೇಕಾದದ್ದು ಅಂತ ಉಂಟು. ಹಾಗೆ ಅದಕ್ಕೆಲ್ಲ ರಿಚುವಲ್ಸ್ ಉಂಟು. ದರ್ಭೆಯನ್ನು ಅಗ್ರದಲ್ಲಿ ಇಟ್ಟುಕೊಂಡ್ರೆ ಋಷಿತೀರ್ಥ ಅಂತ, ಬುಡದಲ್ಲಿ ಇಟ್ಟುಕೊಂಡ್ರೆ ಪಿತೃತೀರ್ಥ ಅಂತ, ಮಧ್ಯದಲ್ಲಿ ಇಟ್ಟುಕೊಂಡ್ರೆ ದೇವತೀರ್ಥಕ್ಕೆ ಬೇಕಾದ ವಿನಿಯೋಗವಾಗುತ್ತದೆ ಅಂತ. ಹಾಗೆ 1, 2, 3 ಅನ್ನೋದು ಕೂಡ ದರ್ಭೆಗಳ ಸಂಖ್ಯೆಯನ್ನು ಹಾಗೆ ಇಟ್ಕೊಂಡಿದ್ದಾರೆ. ಆಮೇಲೆ ಮತ್ತೂ ಒಂದು ಸ್ವಾರಸ್ಯ ಏನಂತಂದರೆ, ಇವುಗಳನ್ನೆಲ್ಲ ಮಾಡುವಲ್ಲಿ ನಾವು ವಿನಿಯೋಗ ಮಾಡುವಂತಹ ಸ್ತೋಭ ಸ್ವರೂಪವು ಸ್ವಹ ಅಂತ ದೇವರಿಗೆ ಹೇಳುವುದು, ಸ್ವಧ ಅಂತ ಪಿತೃಗಳಿಗೆ ಹೇಳೋದು, ಹಂತ ಅಂತ ಋಷಿಮಾನವರಿಗೆ ಹೇಳುವಂಥದ್ದು, ಇದೆಲ್ಲ ಒಂದು ಅಚ್ಚುಕಟ್ಟಾದ ವ್ಯವಸ್ಥೆ ಆಗಿವೆ. ಅದೇ ರೀತಿ ಯಜ್ಞೋಪವೀತವನ್ನು ಉಪವೀತ ಮಾಡಿಕೊಂಡು ದೇವತೆಗಳಿಗೆ, ಅಂದರೆ ಬಲಭುಜದ ಕೆಳಗೆ ಎಡಭುಜದ ಮೇಲೆ ಇರುವುದು. ಹಾಗಲ್ಲದೆ ವನಮಾಲಿಗೆ ಹಾಗೆ ಹಾಕ್ಕೊಂಡಾಗ ನಿವೀತಿ, ಅದು ಋಷಿಗಳಿಗೆ. ಹಾಗಲ್ಲದೆ ಬಲಭುಜದ ಮೇಲೆ ಬಂದು ಎಡಭುಜದ ಕೆಳಗೆ ಬಂದಾಗ ಪ್ರಾಚೀನಾವೀತಿ ಅಂತ ಹೇಳಿಬಿಟ್ಟು ಪಿತೃಗಳಿಗೆ ಅಂತ. ಇದೇನು ಒಂದು ಮೆಥಡ್ ಅಷ್ಟೆ. ಇದರೊಳಗೆ ಏನಿದೆ ಅಂತಂದರೆ ಇದರೊಳಗೆ ಏನೂ ಇಲ್ಲ, ಆದರೆ ಮಾಡಿದ್ರೆ ಸ್ವಾರಸ್ಯ ಇರುತ್ತೆ ಅಂತಷ್ಟೇ ಹೇಳಬೇಕು. ಆರತಿಯನ್ನು ಯಾಕೆ ಕರ್ಪೂರನೇ ತೆಗೆದುಕೊಂಡಿಡಬೇಕು ಅಂತ ಕೇಳಿದ್ರೆ ಪರಿಮಳ ಇರುತ್ತೆ, ಸುಗಂಧ ಇರುತ್ತೆ ಅಂತೆಲ್ಲ ಹೇಳ್ಬೋದು. ಸರಿ, ಆ ಥರ ಸುಗಂಧವೇ ಇರುವಂತೆ ಇನ್ಯಾವುದನ್ನಾದ್ರೂ ತೊಗೊಂಡು ಮಾಡ್ಬೋದಾ ಅಂತ ಕೇಳಿದ್ರೆ ಏನಂತ ನೋಡೋಣ. ಒಂದು ಟಾರ್ಚಿಗೆ ಒಂದಿಷ್ಟು ಸೆಂಟನ್ನು ಸ್ಪ್ರೇ ಮಾಡಿಬಿಟ್ಟು ಹೀಗೀಗೆ ಸುತ್ತಿದ್ರೆ ಯಾತಕ್ಕಾಗಬಾರ್ದು, ಮಾಡ್ಬೋದು. ಆದರೆ ಕರ್ಪೂರ ಬೂದಿ ಇಲ್ಲದೆ ಕರಗಿ ಹೋಗುತ್ತದೆ, ಅದಕ್ಕೊಂದು ಅದ್ಭುತವಾದ ಸಂಕೇತ ಇದೆ. ಹಾಗೆ ಇಲ್ಲಿ ಕೂಡ ಈ ಯಜ್ಞೋಪವೀತ ಅನ್ನೋದಕ್ಕೆ ಸೂತ್ರ ಸೂಚನಾತ್ ಸೂತ್ರ ಮಿಥ್ಯಾಹು ಅಂತ, ಈ ಜಗತ್ತಿನ ಜೀವ ಈಶ್ವರ ಅನ್ನುವ 3 ಅಂಶಗಳು ಯಾವುದಿವೆ ಅವುಗಳ ಸಮಷ್ಟಿ ರೂಪ ಅನ್ನುವ ಸೂಚನೆ. ಅದನ್ನು ನಾವು ಎಡಭುಜದ ಮೇಲಿಂದ ಹಾಕ್ಕೊಂಡು ಬಲಭುಜದ ಕೆಳಗೆ ಮಾಡೋದಕ್ಕೆ ಕಾರಣ, ಈ ಬಲಭುಜದಿಂದ ದೇವತೆಗಳ ಪ್ರವೇಶವಾಗುತ್ತದೆ ಅಂತ. ಆ ದೇವತೆಗಳ ಪ್ರವೇಶಕ್ಕೆ ಸೂತ್ರ ಪ್ರತಿಬಂಧಕವಾಗಬಾರದು ಅಂತನ್ನೋ ರೀತಿಯಿಂದ, ಎಡಭುಜದ ಕಡೆಯಿಂದ ಪಿತೃಗಳ ಪ್ರವೇಶವಾಗುತ್ತೆ, ಅವರಿಗೆ ಪ್ರತಿಬಂಧಕವಾಗಬಾರ್ದು ಅಂತ, ಹಾಗೆ ಅಂತ ನೇರವಾಗಿ ಆ ಹೃದಯಕ್ಕೆ ಇವರು ಋಷಿಗಳು ಬಂದು ಪ್ರವೇಶ ಮಾಡ್ತಾರೆ. ಹಾಗಾಗಿ ಹೃದಯ ವಿವೃತವಾಗಿರಬೇಕು ಅನ್ನೋದಕ್ಕೋಸ್ಕರ ವನಮಾಲ ರೂಪದಲ್ಲಿ ಹಾಕ್ಕೊಳ್ಳುವಂಥದ್ದು, ಹೀಗೆ ಹಾಗೆ ಅಡ್ಡ ಬರಬಾರ್ದು ಅಂತೆಲ್ಲ ಸಂಕೇತಗಳನ್ನು ಮಾಡಿಕೊಂಡಿದ್ದಾರೆ. ಸಂಕೇತಗಳಿಂದ ಸ್ವಾರಸ್ಯ ಉಂಟು, ಅದನ್ನು ನಾವು ಗಮನಿಸಬೇಕಾಗುತ್ತದೆ. ಇರಲಿ. ಆಮೇಲೆ ಅವರನ್ನು, ಗರ್ಭಿಣಿಯನ್ನು, ಬೈತಲೆಯನ್ನು ತೀಡುವಂಥ ಕೆಲಸ ಇಲ್ಲಿ ಮುಖ್ಯವಾಗಿ ಆಗುವಂಥದ್ದು. ಇದು ತುಂಬ ಪ್ರಾಚೀನವಾದದ್ದು ಅಂತ ನಮಗೆ ಗೊತ್ತಾಗುತ್ತೆ. ಸಾಮವೇದದ ಮಂತ್ರ ಬ್ರಾಹ್ಮಣದಲ್ಲಿಯೇ ಸೀಮಂತೋನ್ನಯನದ ಉಲ್ಲೇಖ ಬರುತ್ತೆ. ಆಮೇಲೆ ಅದಕ್ಕೆ ಮಂತ್ರವೂ ಉಂಟು. ಓಂ ಏನಾದಿತೆ ಸೀಮಾನಂ ನಯತಿ ಪ್ರಜಾಪತಿರ್ಮಹತೆ ಸೌಭಗಾಯತೆ ನಾಹಮಸ್ಯೈ ಸೀಮಾನಂ ನಯಾಮಿ ಪ್ರಜಾಮಸ್ಯೈ ಜರದೃಷ್ಟಿಂ ಕರೋಮಿ ಕೃಣೋಮಿ ಅಂತ ಹೇಳಿಬಿಟ್ಟು, ಇವಳಿಗೆ ನಾನು ಸೀಮಂತ ಕರ್ಮವನ್ನು ಮಾಡ್ತೀನಿ, ಅವಳು ನನ್ನ ಕೊನೆಗಾಲದವರೆಗೂ ಚೆನ್ನಾಗಿ ಬದುಕಲಿ, ನನ್ನ ಜೊತೆ ಸಹಧರ್ಮಿಣಿಯಾಗಿ ಬಾಳಲಿ ಅಂತ ಹೇಳಿಬಿಟ್ಟಿದ್ರುವೆ ಗಂಡ ಹೇಳಿ ಅವಳ ಸೀಮಂತವನ್ನು ಮುಳ್ಳು ಹಂದಿಯ ಮುಳ್ಳಿನಿಂದ ವಿಭಾಗ ಮಾಡಬೇಕು ಅಂತ ಬರುತ್ತೆ. ಎಲ್ಲ ಪ್ರಾಣಿಗಳದು, ಎಲ್ಲ ಪಕ್ಷಿಗಳದು, ಎಲ್ಲ ವನಸ್ಪತಿಗಳದು ಒಂದಲ್ಲ ಒಂದು ರೀತಿಯ ವಿನಿಯೋಗ ಇದ್ದೇ ಇರುತ್ತೆ. ಅದನ್ನು ನಾವು ನೋಡ್ತೀವಿ. ಮತ್ತು ಸ್ತ್ರೀ ಯದ್ಯ ಕೃತ ಸೀಮಂತ ಪ್ರಸೂಯತೆ ಕದಾಚನ ಗೃಹೀತ ಪುತ್ರ ವಿಧಿವತ್ ಪುನಃ ಸಂಸ್ಕಾರ ಮರ್ಹತಿ ಎನ್ನುವುದನ್ನು ಮೊದಲೇ ನಾವು ನೋಡಿದ್ವಿ. ಆಗ ಮಗು ಹುಟ್ಟಿದ ಮೇಲೆ ಮಗುವನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಈ ಸೀಮಂತ ಕರ್ಮವನ್ನು ಮಾಡಬಹುದು ಅನ್ನುವುದನ್ನು ಕೂಡ ಗರ್ಗ ಸ್ಮೃತಿಯಲ್ಲಿ ಹೇಳುವುದನ್ನು ಕಾಣ್ತೀವಿ. ಇದು ಆ ಸೀಮಂತ ವಿಭಾಗ ರೇಖೆಯನ್ನು ಮಾಡುವಾಗ ಅದನ್ನು ಬೇರೆ ಬೇರೆ ಮೂಲಿಕೆಗಳಲ್ಲಿ ಮತ್ತು ಬೇರೆ ಬೇರೆ ಔಷಧಿಗಳಲ್ಲಿ ಅದ್ದಿ ಮಾಡಬೇಕು ಅಂತ ಬರುತ್ತೆ. ಆಗ ಯಾವ ರೀತಿಯಾದ ಮುಳ್ಳಹಂದಿಯ ಮುಳ್ಳನ್ನು ಇಟ್ಕೊಳ್ಬೇಕು ಅಂತಂದರೆ 3 ಬಿಳಿಯ ಚುಕ್ಕೆ ಇರತಕ್ಕಂಥ ಮುಳ್ಳನ್ನು ಆಯ್ಕೆ ಮಾಡಿಕೊಂಡು ಅದರಿಂದ ತೀಡಿ ಸೀಳಬೇಕು ಆ ಬೈತಲೆಯನ್ನು ಅಂತ. ಮತ್ತು ಆಗ ಅತ್ತಿಯ ಮರ ಹೇಗೆ ಮೈಯೆಲ್ಲ ತುಂಬಿಕೊಂಡು, ಅತ್ತಿಯ ಮರ ಅಂತಂದರೆ ಫಿಗ್ಸ್ ಅಂತ ಏನು ಕರಿತೀವಿ, ಅದು ಮೈಯೆಲ್ಲ ಹಣ್ಣನ್ನು ತುಂಬಿಕೊಂಡು ಸಫಲವಾಗಿರುತ್ತಲ್ಲ, ಹಾಗೆ ನೀನೂ ಕೂಡ ಸತ್ಸಂತಾನವನ್ನು ಪಡೆದು ಸಫಲಳಾಗಿರು ಅನ್ನುವುದು ಬರುತ್ತೆ. ಆಮೇಲೆ ಅಕ್ಕಿ, ಸಾಸುವೆ, ತುಪ್ಪ ಇತ್ಯಾದಿಗಳನ್ನೆಲ್ಲ ಅಲ್ಲಿ ಬಳಸಿಕೊಂಡು ಅದರೊಳಗೆ ಇದನ್ನು ಅದ್ದಿ ತೀಡುವಂಥದ್ದು ಉಂಟು. ಮತ್ತು ಅವಳನ್ನು ಆ ರಾತ್ರಿಯವರೆಗೂ ಮೌನವಾಗಿರಿಸ್ತಾರೆ ನಕ್ಷತ್ರ ದರ್ಶನದವರೆಗೆ. ಆ ಸಂದರ್ಭದಲ್ಲಿ ಅವಳು
ಗಂಡು ಕರವನ್ನು ಮುಟ್ಟಬೇಕು, ಗೋಷ್ಠವನ್ನು ಅಂದರೆ ಹಟ್ಟಿಯನ್ನು ಪ್ರದಕ್ಷಿಣೆ ಮಾಡಬರಬೇಕು, ಮತ್ತು ಬಳೆ, ಸುಗಂಧ ಪುಷ್ಪಗಳು, ಚಂದನ, ಹಾರ ಇತ್ಯಾದಿಗಳನ್ನೆಲ್ಲ ಅವಳು ಧರಿಸಬೇಕು. ಆಗಲೇ ಬಳೆ ತೊಡಿಸುವುದು ಅಂತ ನಮ್ಮಲ್ಲಿ ಮಾಡಿರುವುದು. ಆಗ ಹಸಿರು ಸೀರೆಯನ್ನು ಉಡಿಸುವಂಥದ್ದು ಉಂಟು, ಹಸಿರು ಪತ್ತಲ ಉಡಿಸಬೇಕು ಅಂತ. ಅದು ಮತ್ತೆ ಸಸ್ಯಶ್ಯಾಮಲತೆಯ, ಸಮೃದ್ಧಿಯ, ಚಿಗುರಿನ, ವಸಂತದ ಸಂಕೇತವಾಗಿ ಬರುವಂಥದ್ದೇ, ಮತ್ತಿನ್ಯಾವುದೂ ಅಲ್ಲ. ಆಮೇಲೆ ಅವಳು ಒಳಿತು ಅಂತನಿಸುವಂತಹ ಮಂಗಳಕರವಾದ ದ್ರವ್ಯಗಳ ಚಿತ್ರ ಬರೆಯಬೇಕು ಹೊತ್ತು ಹೋಗೋದಿಕ್ಕೆ ಅಂತ. ರಂಗವಲ್ಲಿ ಹಾಕಬೇಕು. ಆ ಸಂಜೆಯವರೆಗೆ ನಕ್ಷತ್ರಗಳನ್ನು ನೋಡಿದ ಮೇಲೆ ಜನರ ಜೊತೆ ಮಾತನಾಡಬೇಕು. ಅಲ್ಲಿವರೆಗೂ ಅವಳು ಧ್ಯಾನ ಮಾಡಬೇಕು, ಶಾಂತಿ ಮಂತ್ರಗಳನ್ನು ಹೇಳಬೇಕು ಅಂತ. ಮತ್ತು ಅವಳು ಹಳ್ಳಗಳನ್ನು ನೋಡಬಾರ್ದು, ಎತ್ತರದ ಜಾಗದಿಂದ ಬಗ್ಗಿ ನೋಡಬಾರ್ದು, ಕುಲುಕಾಟ ಆಗುವಂತಹ ಬಂಡಿಗಳಲ್ಲಿ ಓಡಾಡಬಾರ್ದು, ನೌಕೆಯಲ್ಲಿ ನದಿಯನ್ನು ದಾಟಬಾರ್ದು, ಹೊಳೆಯಲ್ಲಿ ಮೀಯಬಾರದು. ಈ ಥರದ್ದು ಎಷ್ಟೆಷ್ಟೋ ವಿಧಿವಿಧಾನಗಳನ್ನು, ನಿಷೇಧಗಳನ್ನೆಲ್ಲ ಹೇಳ್ತಾರೆ. ಒನಕೆಯ ಮೇಲೆ ಅಥವಾ ಒರಳಿನ ಮೇಲೆ ಕೂತ್ಕೊಳ್ಬಾರ್ದು, ನಿರ್ಜನ ಗೃಹದಲ್ಲಿ ಇರಬಾರ್ದು, ಅವಳನ್ನು ಒಂಟಿಯಾಗಿ ಬಿಡಬಾರ್ದು, ಹುತ್ತದ ಹತ್ತಿರ ಕೂತಿರಬಾರ್ದು, ಮತ್ತು ಉಗುರನ್ನು ಭೂಮಿಯಲ್ಲಿ ಕೆರೆಯೋದಕ್ಕೆಲ್ಲ ಬಳಸಬಾರ್ದು, ಉಗುರು ಕಚ್ಚಬಾರ್ದು, ಮತ್ತು ಸದಾಕಾಲ ಮಲಗಿರಬಾರ್ದು, ಹಾಗೆಂತ ತುಂಬ ವ್ಯಾಯಾಮವನ್ನು ಮಾಡಬಾರ್ದು, ಹೊಟ್ಟು, ಇದ್ದಲು, ಬೂದಿ ಇತ್ಯಾದಿ ಯಾವುದು ಮುಟ್ಟಬಾರ್ದು, ತಲೆ ಕೆದರ್ಕೊಳ್ಳಬಾರ್ದು, ಮತ್ತು ಅಮನಸ್ಕಳಾಗಿ ಎಲ್ಲೋ ಒಂದು ಮನಸ್ಸು ಕಳ್ಕೊಂಡಂತೆ ಹಾಗೆ ಇರಬಾರದು, ಒಂಟಿಯಾಗಿ ನಿಲ್ಲಲೇಬಾರದು, ಜೋರಾಗಿ ನಗಬಾರದು, ಅಳಲೇಬಾರದು. ಈ ಥರದ್ದೆಲ್ಲವನ್ನು ಕೂಡ ದೊಡ್ಡ ಲಿಸ್ಟನ್ನು ಹೇಳ್ತಾರೆ. ಅದು ಏನನ್ನು ತೋರಿಸುತ್ತೆ? ಏಕಕಾಲದಲ್ಲಿ ಇದು ಆರೋಗ್ಯಶಾಸ್ತ್ರ, ಮನಃಶಾಸ್ತ್ರ, ಧರ್ಮಶಾಸ್ತ್ರ ಎಲ್ಲ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಬೆಟ್ಟ ಹತ್ತೋದಕ್ಕೆ ಹೋಗಬಾರ್ದು, ದೊಡ್ಡ ದೊಡ್ಡ ಪ್ರದಕ್ಷಿಣೆಗಳನ್ನು ಮಾಡಬಾರ್ದು, ಮತ್ತು ತುಂಬ ಬಿಸಿಯಾದದ್ದಾಗಲಿ ತುಂಬ ತಣ್ಣಗಿರುವುದನ್ನಾಗಲಿ ತಿನ್ನಬಾರ್ದು, ಜಾಸ್ತಿ ತಿನ್ನಬಾರ್ದು, ಹಾಗಂತ ಕಡಿಮೆಯನ್ನು ತಿನ್ನಬಾರ್ದು. ವಾತ, ಪಿತ್ತ, ಕಫಾದಿ ಯಾವುದೋ ಒಂದು ಏಕದೋಷವನ್ನು ಉಲ್ಬಣ ಮಾಡುವಂಥ ಆಹಾರಗಳನ್ನು ತಿನ್ನಬಾರ್ದು. ಹೆಚ್ಚು ಖಾರ, ಹೆಚ್ಚು ಹುಳಿ, ಹೆಚ್ಚು ಉಪ್ಪು ಇರುವಂಥ ತಿಂಡಿಗಳನ್ನು ತಿನ್ನಬಾರ್ದು, ತಂಗಳನ್ನಂತೂ ಮುಟ್ಟಲೇಬಾರದು ಅಂತ ಈ ರೀತಿಯಾದ ಎಷ್ಟೋ ನಿಯಮಗಳನ್ನು ಹಾಕಿದ್ದಾರೆ. ಗಂಡ ಕೂಡ ಆವಾಗ ದೋಹೃದಸ್ಯ ಪ್ರಧಾನೇನ ಗರ್ಭೋ ದೋಷಮವಾಪ್ನುಯಾತ್ ವೈರೂಪ್ಯಂ ನಿಧನಂ ವಾಪಿ ತಸ್ಮಾತ್ ಕಾರ್ಯಂ ಪ್ರಿಯಂ ಸ್ತ್ರೀಯ ಅಂತ ಗಂಡ ಎಷ್ಟೇ ಕಷ್ಟವಾದರೂ ಅವಳ ಬಯಕೆಗಳನ್ನು ಈಡೇರಿಸಲೇಬೇಕು ಅಂತ ನೆನ್ನೆಯೂ ಕೂಡ ಅದನ್ನು ನಾವು ನೋಡಿದ್ವಿ. ಮತ್ತು ಇನ್ನೊಂದು ಮಾತು, ಗಂಡನಾದವನು 6ನೇ ತಿಂಗಳಾದ ಮೇಲೆ ಆಯುಷ್ಕರ್ಮ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ. ಅದಾದ ಮೇಲೆ ಶ್ರಾದ್ದಾದಿಗಳನ್ನು ಕೂಡ ಮಾಡಬಾರ್ದು ಆಮೇಲೆ ಅಂತ. ಕಾರಣ ಇವೆಲ್ಲ ಮಾಡಬೇಕು ಅಂದರೆ ಮನೆಯವರಿಗೆ ಕೆಲಸ ಜಾಸ್ತಿ ಆಗುತ್ತೆ, ಅದಕ್ಕೆ ಅವನು ಯಾವುದನ್ನು ಮಾಡಬಾರ್ದು, ವಿಶೇಷ ವ್ರತ ಇತ್ಯಾದಿಗಳನ್ನು ಮಾಡಬಾರ್ದು. ಪತ್ನಿಯ ಗರ್ಭವೇ ಇವನಿಗೂ ದೀಕ್ಷೆ ಅಂತ ಹೇಳಿದ್ದಾರೆ. ಅಂದರೆ ಇವನು ಒಂದು ಸಂತಾನದವರೆಗೂ ದೀಕ್ಷಿತನಾಗಿರ್ತಾನೆ ಅಂತ. ಸಂತಾನ ಆಗಿದೆ ಅಂತ ಗೊತ್ತಾದ ತಕ್ಷಣ ಅವನು ಹೋಗ್ಬಿಟ್ಟು ಹರಿಯುವ ನದಿಯಲ್ಲಿಯೋ ಅಥವಾ ಸರೋವರದಲ್ಲಿಯೋ ದುಡುಮ್ಮನೆ ಧುಮುಕಬೇಕು, ಸಚೇಲ ಸ್ನಾನ ಮಾಡಬೇಕು ಅಂತ. ಸಚೇಲ ಸ್ನಾನ ಅಂದರೆ ಉಟ್ಟ ಬಟ್ಟೆಯಲ್ಲಿ ಧುಮುಕಬೇಕು. ಅದು ಈ ದೀಕ್ಷಾ ಯಜ್ಞದ ಅವಭೃತ ಸ್ನಾನ ಅನ್ನುವುದು ತಾತ್ಪರ್ಯ. ಅಂದರೆ ಸಂತಾನ ಅನ್ನುವುದು ಒಂದು ಯಜ್ಞ, ಅದು 1 ವರ್ಷ ಕಾಲ ಆಗುವಂಥ ಸತ್ರ ಅಥವಾ ಗವಾಮಯನದಂಥದ್ದು ಅಂತ ಅಂದುಕೊಳ್ಳಿ. ಅದರ ಕಡೆಯಲ್ಲಿ ಅವನು ಸ್ನಾನ ಮಾಡುವ ಮೂಲಕ ಅವಭೃತ ಮಾಡಿದ್ದಾನೆ ಎನ್ನುವುದು. ಅಂದರೆ ಎಂಥ ಕಾಸ್ಮಿಕ್ ಮೀನಿಂಗ್ ನಮ್ಮ ಈ ಪರಂಪರೆಯಲ್ಲಿ ಕಾಣಿಸುತ್ತೆ ಅನ್ನೋದನ್ನು ನೋಡಬಹುದು. ಹೀಗೆ ಇಷ್ಟೆಷ್ಟೋ ವಿಷಯಗಳು. ಮತ್ತು ಪ್ರತಿಯೊಂದರೊಳಗೂ ಹೆಣ್ಣು ಮಕ್ಕಳು ಬರಬೇಕು, ಊರು ಜನ ಬರಬೇಕು, ಎಲ್ಲ ವರ್ಣದವರು ಇರಬೇಕು. ಅವರೆಲ್ಲ ಸೇರಿ ವೀರಸೂರ್ಜೀವ ಪತ್ನೀತಿ ಬ್ರಾಹ್ಮಣ್ಯೋ ಮಾಂಗಲ್ಯಾನಿ ವಾಗ್ಭಿ ಉಪಾಸೀರನ್ ಊರ್ಜಿತ ಪತ್ನೀತಿ. ಎಲ್ಲರೂ ಬಂದು ಅಮ್ಮ ನೀನು ವೀರಸೂ ಆಗ್ತೀಯಾ, ನೀನು ಧರ್ಮಸೂ ಆಗ್ತೀಯಾ ಅಂತ ಹೇಳಬೇಕು. ನೀನು ಧರ್ಮಜ್ಞನಾದ ಮಗನನ್ನು ಪಡಿತೀಯಾ, ವೀರನಾದ ಮಗನನ್ನು ಪಡಿತೀಯಾ ಅಂತ ಹೇಳಿ ಆಶೀರ್ವಾದ ಮಾಡಬೇಕು, ಹರಸಬೇಕು ಅಂತ. ಒಳಿತಿಗೆ ತುಂಬ ಹೆಚ್ಚಿನ ಬೆಲೆ ಉಂಟಲ್ಲ, ಅದನ್ನು ಇಲ್ಲಿ ತೋರಿಸ್ತಾರೆ. ಆಮೇಲೆ ಗಂಡ ಇವಳ ಜಡೆಯನ್ನೆಲ್ಲ ತಲೆಯನ್ನು ಬಾಚಿ ಜಡೆ ಹಣಿಯಬೇಕು ಅಂತಲೂ ಕೂಡ ಉಂಟು. ಅಲಂಕಾರ ಮಾಡಬೇಕು. ಹಾಗೆ ಮಾಡುವಾಗ ಕೊರಳಿನ ಸುತ್ತಲೂ ಈ ಮುತ್ತುಗದ ಮರದ ಟ್ವಿಗ್ಸ್ ಅಂತ ಹೇಳ್ತೀವಲ್ಲ, ಚಿಗುರುಗಳನ್ನು ಮತ್ತು ಕಾಯಿ ಹಣ್ಣು ಎಲ್ಲ ಬಿಟ್ಟಿರುವಂತಹ ಸಣ್ಣ ಪುಟ್ಟ ರಂಬೆಗಳನ್ನು, ಟಿಸಿಲುಗಳನ್ನು ಕಟ್ಟಬೇಕು, ಅಲಂಕಾರ ಮಾಡಬೇಕು. ಹೇಗೆ ವಿಪುಲಾಶ್ರಯವಾಗಿ ಒಂದು ಈ ಔದುಂಬರ, ಅಶ್ವತ್ಥ, ನೆಗ್ರೋಧ ಇತ್ಯಾದಿ ವೃಕ್ಷಗಳು ಇವೆಯೋ, ಇವೆಲ್ಲ ಬೇರೆ ಬೇರೆ ರೀತಿಯಾದಂಥ ಫಿಗ್ಸ್ ಅಂತ ಏನು ಕರಿತೀವಿ ಅದು ಆ ಜಾತಿಯ ಮರಗಳು ಬಹ್ವಾಶ್ರಯವಾಗಿರುತ್ತವೆ, ಬಹುಕಾಲ ಬಾಳುತ್ತವೆ, ಎಷ್ಟೋ ಜೀವರಾಶಿಗಳಿಗೆ ಅವು ಸಹಾಯಕವಾಗಿವೆ. ಅಂಥ ವೃಕ್ಷದ ಹಾಗೆ ನೀನಿರುವಂಥ, ಯಾವುದೋ ಒಂದು ಒಣಕಲು ಮರದ ತರಹ ಇರು, ಪಾಪಾಸ್ಕಳ್ಳಿ ಥರ ಇರು ಅಂತಲ್ಲ. ನಮ್ಮಲ್ಲಿ ಯಜ್ಞವೃಕ್ಷಗಳಲ್ಲಿಯೇ ಇವು ಬಂದು ಸೇರ್ತಿವೆ. ದರ್ ಆರ್ 700 ವೆರೈಟೀಸ್ ಆಫ್ ಫಿಗ್ಸ್.
700ಕ್ಕೂ ಹೆಚ್ಚು ಸ್ಪೀಶೀಸ್ ಅಲ್ಲಿ ಕಂಡು ಬರ್ತವೆ ಇದೊಂದರೊಳಗೆ. ಅಷ್ಟು ವೆರೈಟೀಸು ಕೂಡ ತುಂಬ ವಿಪುಲಾಶ್ರಯವಾದದ್ದು. ಅದಕ್ಕೆ ಗಜಪ್ರಿಯ ಅಂತೆಲ್ಲ ಹೇಳ್ತಾರೆ, ಆನೆಗಳು ತುಂಬ ಇಷ್ಟಪಡುತ್ತವೆ ಅಂತ. ಈಗಲೂ ಕಾಡುಗಳಲ್ಲಿ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಕ್ರಿಮಿಕೀಟಗಳಿಗೆ ಮೂರಕ್ಕೂ ಏಕಕಾಲದಲ್ಲಿ ಸಹಾಯಕವಾಗಿರುವಂಥದ್ದು ಈ ಫಿಗ್ ವೆರೈಟೀಸ್ ಅನ್ನುವಂಥದ್ದು. ನಮ್ಮಲ್ಲಿ ಯಾತಕ್ಕೆ ಅಶ್ವತ್ಥ, ಔದುಂಬರ, ಆಮೇಲಿಂದ ನೆಗ್ರೋಧ ಇತ್ಯಾದಿ, ಇದು ಕನ್ನಡದಲ್ಲಿ ಆಲ, ಅರಳಿ, ಬಸರಿ ಅಂತೆಲ್ಲ ವೃಕ್ಷಗಳು, ಇವನ್ನೆಲ್ಲ ಯಾತಕ್ಕೆ ಅಷ್ಟು ಕೊಂಡಾಡ್ತೀವಿ ಅಂದರೆ ಇವುಗಳ ವ್ಯಾಪ್ತಿ ಬಹಳ ದೃಢಮೂಲವಾಗಿ ತುಂಬ ವರ್ಷ ಬಾಳುತ್ತವೆ. ವಿಸ್ತಾರವಾದ ಶಾಖೋಪಶಾಖೆಗಳಿಂದ ಅನೇಕ ಜನರಿಗೆ ನೆರಳು ಕೊಡುತ್ತವೆ, ಹಣ್ಣು ಕೊಡುತ್ತವೆ. ಆಮೇಲೆ ಅದು 1-2 ಹಣ್ಣಲ್ಲ, ಒಂದು ದಿವಸ ಮಾತ್ರ ಅಲ್ಲ, 1-2 ತಿಂಗಳು ಸೀಸನ್ ಥರ ಇರ್ತವೆ. ಮತ್ತು ಇವುಗಳ ಒಂದೊಂದು ಜಾತಿ 15 ದಿವಸ, 1 ತಿಂಗಳನ್ನು ಫೇಸ್ ಶಿಫ್ಟಲ್ಲಿ ಸಾಮಾನ್ಯ 5-6 ತಿಂಗಳು ಕಾಯಿ ಹಣ್ಣು ಬಿಟ್ಟು ಸಮೃದ್ಧವಾಗಿರುವ ಕಾರಣ ಅಲ್ಲಿವರೆಗೂ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಕ್ರಿಮಿಕೀಟಗಳಿಗೆ ಕೊರತೆ ಇರೋದಿಲ್ಲ. ಇದನ್ನೆಲ್ಲ ಗಮನಿಸಿಕೊಂಡು ನಮ್ಮ ಶಾಸ್ತ್ರಜ್ಞರು ಈ ವೃಕ್ಷಗಳನ್ನಷ್ಟು ಕೊಂಡಾಡಿದ್ದಾರೆ. ಅಂದರೆ ಅವರ ಅಬ್ಸರ್ವೇಷನ್ ಎಷ್ಟಿತ್ತು ಅಂತ ಗೊತ್ತಾಗುತ್ತೆ. ಇದೆಲ್ಲ ಈ ಸೀಮಂತದಲ್ಲಿ ನಾವು ಕಾಣುವಂಥದ್ದು. ಮತ್ತು ನೀರಿನಲ್ಲಿ ಬಂಗಾರದ ಒಡವೆಯನ್ನು, ಬಂಗಾರದ ತುಣುಕನ್ನು ಹಾಕಿರುವಂತಹ ಒಂದು ಕಂಚಿನ ಪಾತ್ರೆ, ಅದರಲ್ಲಿ ನೀರು ಹಾಕಿರ್ತೀವಿ. ಅದರೊಳಗೆ ಹೆಂಡತಿಯಗೆ ಅವಳ ಮುಖವನ್ನು ತೋರಿಸ್ಬೇಕಂತೆ. ಗಂಡ ಜಡೆ ಎಲ್ಲ ಹಣದು ಬಿಟ್ಟಿದ್ದನುವೆ, ನಿನಗೆ ಮಾಡಿರೋ ಅಲಂಕಾರ ಚೆನ್ನಾಗಿದ್ದೀಯಾ ಅಂತ ಹೇಳ್ಬಿಟ್ಟಿದ್ದನುವೆ, ನೀನು ಇದನ್ನು ನೋಡಿಕೊಂಡಾಗ ನಿನಗೇನು ಅನ್ನಿಸ್ತಾ ಇದೆ, ಏನು ಬೇಕಾಗಿದೆ ಅಂತ ಕೇಳಬೇಕಂತೆ. ಆಗ ಅವಳು ನನಗೆ ಒಳ್ಳೆಯ ಸಂತಾನ ಬೇಕು, ಆಯುರ್ದಾಯ ಬೇಕು, ನೆಮ್ಮದಿ ಬೇಕು, ಶಾಂತಿ ಬೇಕು ಅಂತೆಲ್ಲ ಹೇಳ್ತಾಳೆ. ಅದಕ್ಕೆಲ್ಲ ತಥಾಸ್ತು ತಥಾಸ್ತು ಅಂತೆಲ್ಲ ಹೇಳಬೇಕು ಅಂತ ಬರುತ್ತೆ. ಇದು ಜೈಮಿನಿ ಸೂತ್ರದಲ್ಲಿ ಬರುವಂಥ ಮಾತು. ಆಮೇಲೆ ವೀಣಾವಾದನ ಮಾಡಿಸ್ಬೇಕು ಅಂತ ಬರುತ್ತೆ. ಆ ವೀಣಾವಾದವನ್ನು ಮಾಡಿಸಿದಾಗ ವೀಣಾವಾದನದಿಂದ ಮಗುವಿಗೆ ಚೈತನ್ಯ ಉಂಟಾಗುತ್ತೆ, ನಾದಶೀಲತೆ ಉಂಟಾಗುತ್ತೆ, ನರನಾಡಿಗಳು ಜಾಗೃತವಾಗುತ್ತವೆ ಅಂತ ಉಂಟು. ಜೈಮಿನಿ ಭಾರತದಲ್ಲಿ ಬರುತ್ತೆ. ಲಕ್ಷ್ಮೀಶ ಹೇಳ್ತಾನೆ, ಶ್ರೀರಾಮ ಸೀತೆಗೆ ಸೀಮಂತೋತ್ಸವ ಮಾಡಿಸಿದಾಗ ಭರತ ವೀಣಾವಾದನ ಮಾಡದ ಅಂತ ಹೇಳ್ಬಿಟ್ಟಿದ್ರು. ಆಗ ಔದುಂಬರಿ ವೀಣಾ ಅಂತ ಒಂದು ವೀಣೆಯ ವೆರೈಟಿ, ಅದನ್ನು ನುಡಿಸಬೇಕು ಅಂತ ಕೂಡ ಶಾಸ್ತ್ರಜ್ಞರು ಹೇಳ್ತಾರೆ. ಆಮೇಲೆ ಹವಿಸ್ಸನ್ನು ಆಹುತಿ ಕೊಡಬೇಕು ಅಗ್ನಿಗೆ. ನೆನ್ನೆ ಅಗ್ನಿಮುಖದ ಬಗ್ಗೆ ಎಲ್ಲ ನಾವು ನೋಡಿದ್ವಲ್ಲ. ಅದಾದ ಮೇಲೆ ಶೇಷಾನ್ನವನ್ನು, ಅಂದರೆ ಶೇಷ ಹವಿಸ್ಸನ್ನು ಅವಳು ತಿನ್ನಬೇಕು, ಮಿಕ್ಕವರಿಗೂ ಕೊಡಬೇಕು ಅಂತೆಲ್ಲ ಹೇಳ್ತಾರೆ. ಹೀಗೆ ಅನೇಕ ವಿಧವಾದ ಸ್ವಾರಸ್ಯಗಳನ್ನು ಇಟ್ಟುಕೊಂಡು ಈ ಸೀಮಂತೋನ್ನಯನ ಕರ್ಮವನ್ನು ನಾವು ಮಾಡಿಸಿರೋದು ಕಾಣಿಸ್ತೀವಿ. ಜೊತೆಗೆ ಈ ಸಂದರ್ಭದಲ್ಲಿ ಕಶ್ಯಪ ಮತ್ತು ಅದಿತಿಯರ ಧ್ಯಾನ ಮಾಡಬೇಕು ಅಂತ ಬರುತ್ತೆ. ಅದಿತಿ ನೆನ್ನೆಯೇ ನಾನು ನಿವೇದಿಸಿದಂತೆ ಗರ್ಭಿಣಿ ಸ್ತ್ರೀಯರ ಆರಾಧ್ಯ ದೇವತೆ, ತಾಯ್ತನದ ಅಧಿದೇವತೆ. ಆಕೆಯ ಪತಿ ಕಶ್ಯಪ ಪ್ರಜಾಪತಿ. ಹೀಗಾಗಿ ಈ ಆದಿ ದಂಪತಿಗಳು, ಅವರಿಗೆ ಸಂತಾನವಾಗಿಯೇ ತಾನೇ ಮಹಾವಿಷ್ಣು ಹುಟ್ಟಿದ್ದು. ಅವರ ಮತ್ತೊಂದು ಜನ್ಮವೇ ದೇವಕಿ ವಸುದೇವ ಅಂತೆಲ್ಲ ಹೇಳ್ತೀವಿ. ಅವರನ್ನು ಆರಾಧಿಸಬೇಕು, ಧ್ಯಾನ ಮಾಡಬೇಕು ಅಂತೆಲ್ಲ ಬರುತ್ತದೆ. ಹೀಗೆ ಸೀಮಂತೋನ್ನಯನ ಮುಗಿಯುತ್ತದೆ. ಆ ಸೀಮಂತದ ಕಾಲದಲ್ಲಿ ಈಗ ಲೌಕಿಕವಾಗಿ ಗರ್ಭಿಣಿಗೆ ಬೇಕಾದ ರುಚಿಯಾದ ತಿಂಡಿಗಳನ್ನು ಮಾಡಿಕೊಡುವಂಥದ್ದು. ಈ ಸೀಮಂತದ ಹುರಿಗಾಳು ಅಂತ ಬಹಳ ಪ್ರಖ್ಯಾತ. ವಿ ಸೀತಾರಾಮಯ್ಯನವರು ಒಂದು ಕಡೆ ಬರೀತಾರೆ, ಅವರ ಅಜ್ಜಿಯ ಅಡುಗೆ ಎನ್ನುವ ಬಹಳ ಸುಂದರವಾದ ಲಲಿತ ಪ್ರಬಂಧದಲ್ಲಿ ಅವರ ಅಜ್ಜಿ ಸೀಮಂತದ ಹುರಿಗಾಳು ಮಾಡಿದ್ರಂತೆ. ಆ ಹುರಿಗಾಳು, ಚಕ್ಕುಲಿ ಇತ್ಯಾದಿ ತಿಂಡಿಯನ್ನು ಒಬ್ಬ ಯುರೋಪಿಯನ್ ಆಫೀಸರ್ ತಿಂದುಬಿಟ್ಟು, ನನಗೇ ಮಾಡ್ತಾ ಇದ್ದಾರೆ ಆ ಸೀಮಂತ ಅನ್ನೋ ಸಂತೋಷ ಆಗ್ತಾ ಇದೆ ಇದರ ರುಚಿಯಿಂದ ಅಂತಂದ್ರಂತೆ. ಹೀಗೆ ಸಮಾಜದ ಸೋಷಿಯಲೈಸಿಂಗ್ ಅನ್ನುವ ಆಯಾಮ ಏನಿದೆ ಅದೆಲ್ಲ ಸೇರುತ್ತೆ. ಮತ್ತು ನೋಡಿ, 4 ಜನ ಬಂದು ಅವಳಿಗೇನೋ ಒಂದು ಕೈಲಾದಷ್ಟು ತೃಣವೋ ಪಣವೋ ತಂದು ಕೊಟ್ಟರೆ, ಒಂದು ಚಕ್ಲಿನೋ, ಒಂದು ಹುರಿಗಾಳೋ, ಒಂದು ಸಜ್ಜಿಗೆಯನ್ನೋ ಕೊಟ್ಟರೆ, ನನಗೆ ಇವರು ಎಷ್ಟು ಬೇಕಾದವರು, ಎಷ್ಟು ಪ್ರೀತಿ ಇಟ್ಟುಕೊಂಡಿದ್ದಾರೆ ಅಂತ. ಅದು ಮಾತ್ರವಲ್ಲ, ಹೆರಿಗೆ ಆಗೋಕ್ಕೆ ಮುನ್ನವೇ ಅನೇಕ ಜನ ಬಂದು ಮನೆಯಿಂದ ಹಳೆ ಬಟ್ಟೆಗಳನ್ನು ತಂದು ಕೊಡೋದು ಉಂಟು. ಅದು ಗೃಹ್ಯ ಸೂತ್ರಗಳು ಹೇಳಿಲ್ಲವಾದರೂ ಅದು ನಮ್ಮಲ್ಲಿ ಅನುಕ್ತವಾಗಿ ಬಂದದ್ದು. ಅನುಕ್ತ ಧರ್ಮ ಬಹಳ ಮುಖ್ಯ. ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬಿಟ್ಟಿರುವೆ. ಯಥಾ ತತ್ರ ವರ್ತೇರನ್ ತಥಾ ತತ್ರ ವರ್ತೇತ ಅಂತ ಉಂಟಲ್ಲ. ಯಾಕೆಂದರೆ ಮಗುವಿಗೆ ಹೊಸ ಬಟ್ಟೆಯನ್ನು ಹಾಕೋದಕ್ಕೆ ಆಗೋದಿಲ್ಲ. ಅದು ಒರಟಾಗಿರುತ್ತೆ, ಗಂಜಿ ಇರುತ್ತೆ, ಅದು ಶುದ್ಧವೂ ಆಗಿರೋದಿಲ್ಲ. ಆದರೆ ಹಳೆಯ ಬಟ್ಟೆ, ಮೃದುವಾದಂಥ ಪಂಚೆ, ಹಳೆಯ ಸೀರೆಗಳು ಒಗೆದು ಭಾವನೆಗೊಂಡು ಹದ ಆಗಿರ್ತವೆ. ಅದನ್ನು ಮತ್ತೆ ಒಗೆದು ತಂದುಕೊಡಬೇಕು. ಮತ್ತೆ ಹೇಳಬೇಕಾಗಿಲ್ಲ, ಮಗು ಇರೋ ಮನೆಯಲ್ಲಿ ಎಷ್ಟು ಹರಕಲು ಬಟ್ಟೆ ಬೇಕಾಗುತ್ತೆ ಅನ್ನೋದು ಹೇಳದೇ ಬೇಕಾಗಿಲ್ಲ. ಈ ಡೈಪರ್ನಂಥ ಪ್ರಮಾದಗಳು ಬಂದು ತುಂಬ ದೊಡ್ಡ ಅನಾಹುತವಾಗಿದೆ ಮಕ್ಕಳ ಆರೋಗ್ಯಕ್ಕೆ. ಅದೆಲ್ಲ ನೋಡಿದಾಗ ಇದು ಎಷ್ಟು
ಒಂದು ಸಾಮಾಜಿಕವಾದ ಬಿಲಾಂಗಿಂಗ್ನೆಸ್. ಹೊಸ ಬಟ್ಟೆ ಅಂಗಡಿಯಲ್ಲಿ ಬೇಕಾದ್ರೆ ಸಿಗುತ್ತೆ, ಹಳೆ ಬಟ್ಟೆ ಎಲ್ಲಿಂದ ಸಿಗಬೇಕು, ಆತ್ಮೀಯರಿದ್ದರೆ ಮಾತ್ರ ಸಿಗುತ್ತವೆ ಅಲ್ಲ. ಹೀಗೆ ಇಂಟರ್ ಡಿಪೆಂಡೆನ್ಸಿಗೆ ದೊಡ್ಡ ಪಾಠವಾಗಿ ಕೂಡ ಬಂದಿವೆ. ಮತ್ತು ನಮ್ಮ ಸಂಸ್ಕೃತಿಯ ಸೌಂದರ್ಯ ಏನಂದರೆ ಇವು ಯಾವುದು ಎಕ್ಸ್ಕ್ಲೂಸಿವ್ ಅಲ್ಲ, ಐಸೋಲೇಟೆಡ್ ಅಲ್ಲ, ಒಂದಕ್ಕೊಂದು ಹೆಣ್ಕೊಂಡು ಬರುತ್ತೆ. ಪ್ರತ್ಯೇಕಿಸಿ ಏನನ್ನೂ ಮಾಡೋದಕ್ಕಾಗೋದಿಲ್ಲ. ಇಫ್ ಯು ಐಸೋಲೇಟ್ ದೇ ಲೂಸ್ ದೇರ್ ಚಾರ್ಮ್, ರಾದರ್ ದೇ ಲೂಸ್ ದೇರ್ ವೆರಿ ಸಿಗ್ನಿಫಿಕೆನ್ಸ್ ಆ್ಯಂಡ್ ದೇ ಲೂಸ್ ದೇರ್ ಐಡೆಂಟಿಟಿ. ಅವುಗಳಾಗಿ ನಿಲ್ಲುವುದೇ ಇಲ್ಲ. ಅವುಗಳನ್ನು ಸಾಮುದಾಯಿಕವಾಗಿಯೇ ನೋಡಬೇಕು. ನೀವು ಯಾವುದೋ ಒಂದು ರಾಗದ ಒಂದು ಸರ್ವವನ್ನು ಪ್ರತ್ಯೇಕವಾಗಿ ತೆಗೆದು ಹಾಡೋದಕ್ಕೆ ಸಾಧ್ಯ. ಹಾಡಿದ್ರೆ ಆ ರಾಗ ಅಂತ ಗೋಚರವಾಗುತ್ತಾ? ಅದು ಕೇವಲ ಮೂರ್ಛನೆ, ಆರೋಹಣ ಅವರೋಹಣ ಅನ್ನೋ ಸ್ಕೇಲ್ನಲ್ಲಿ ಕೂಡ ಇಲ್ಲ. ಆ ರಾಗದ ವಿಶೇಷ ಸಂಚಾರಗಳು ಅಂತ ಯಾವುದಿವೆ ಅದನ್ನೇ ಅಲಂಕಾರಗಳು ಅಂತ ಸಾಮಾನ್ಯವಾಗಿ ನಾವು ಕರಿತೀವಿ. ಆ ಎಲ್ಲ ಸೇರಿಕೊಂಡಾಗಲೇ ನಮಗೆ ರಾಗ ಸ್ವರೂಪ ಗೊತ್ತಾಗೋದು. ಮ್ಯಾಥಮೆಟಿಕಲ್ ಆದ ಸ್ಕೇಲನ್ನು ಯಾರೋ ಕೊಡ್ತಾರೆ, ಛಂದಸ್ಸುಗಳನ್ನು ಯಾರು ಬೇಕಾದರೂ ಏನೋ ಒಂದು ಬಾಯಿಗೆ ಬಂದಿದ್ದ ಗುರುಲಘು ವಿನ್ಯಾಸ ಮಾಡಿಬಿಟ್ಟು ಉದುರಿಸ್ಬಿಡ್ಬೋದು, ಛಂದೋ ಲಕ್ಷಣ ಇಂಥದ್ದು ಅಂತ. ಅದರೊಳಗೆ ಒಂದು 100 ಪದ್ಯ ಬರೆದರೆ ಆ ಛಂದಸ್ಸಿನ ಯೋಗ್ಯತೆ ಏನು ಅಂತ ಗೊತ್ತಾಗುತ್ತೆ. ಆಗ ಛಂದಸ್ಸಿಗೆ ದಾರ್ಢ್ಯ ಬರ್ತದೆ. ಹಾಗೆ ಯಾವುದೋ ಒಂದು ಹೊಸರು ಚಿಂತೆ ಯಾವತ್ತೋ ಒಂದು ಆಕಸ್ಮಿಕವಾಗಿ ಮಾಡಿ ಎಡವು ಬಿದ್ದಿದ್ದಲ್ಲ. ಅದನ್ನು ಒಂದು 100 ಬಾರಿ ಆದರೂ ಮಾಡಿ ಪಾಕಗೊಂಡು ಅದಕ್ಕೊಂದು ರುಚಿ, ಇಯತ್ತ, ಸಿದ್ಧಿ, ಯೋಗ್ಯತೆ ಬರಬೇಕಲ್ಲ. ಹೀಗೆ ಆಮೇಲೆ ಸೀಮಂತೋನ್ನಯನ ಆದಮೇಲೆ ಸುಖ ಪ್ರಸವಕ್ಕೆ ಅಂತ ಹೇಳಿಬಿಟ್ಟಿದನು ವಿಷ್ಣು ಬಲಿ ಎನ್ನುವ ಸಂಸ್ಕಾರವನ್ನು ಮಾಡ್ತಾರೆ ಅಂತ. ಇದು ತುಂಬ ಚಿಕ್ಕದಾದ ಸಂಸ್ಕಾರ. ಎಷ್ಟೋ ಜನ ಷೋಡಶ ಸಂಸ್ಕಾರಗಳ ಒಳಗೆ ಸೇರಿಸೋದಿಲ್ಲ. ಪ್ರಾಚೀನ ಗ್ರಂಥಕಾರರಲ್ಲಿಯೂ ಇದು ಹೆಚ್ಚಾಗಿ ಬರೋದಿಲ್ಲ. ಅದು ಮತ್ತೆ ಸ್ತ್ರೀಗೆ ಸುಖ ಪ್ರಸವ ಆಗಬೇಕು ಅಂತ ಮಾಡುವಂಥದ್ದು. ಅಲ್ಲಿ ಮತ್ತೆ ನಾಂದಿ ಶ್ರಾದ್ದವನ್ನು ಮಾಡ್ತಾರೆ. ಆಜ್ಯ ಹೋಮ, ತುಪ್ಪದಿಂದ ಹೋಮವನ್ನು ಮಾಡೋದುಂಟು. ಮತ್ತು 64 ಆಹುತಿಯನ್ನು ಮಹಾವಿಷ್ಣುವಿಗೆ ಕೊಡಬೇಕು ಅಂತ ಬರುತ್ತೆ. ಅದಕ್ಕಾಗಿ ಋಗ್ವೇದದ ಪ್ರಥಮ, ಷಷ್ಠ, ಸಪ್ತಮ ಮತ್ತು ದಶಮ ಮಂಡಲಗಳ ಕೆಲವು ಆಯ್ದ ಮಂತ್ರಗಳನ್ನು ಬಳಸುವಂಥದ್ದು ಉಂಟು. ಆಮೇಲೆ ಅಗ್ನಿಗೆ ಸ್ವಿಷ್ಟಕೃತ್ ಅಂದರೆ ಎಲ್ಲ ನ್ಯೂನಾತಿರೇಕಗಳನ್ನು ಸಮಂಜನ ಮಾಡುವಂಥ ಆಹುತಿಯನ್ನು ಕೊಡ್ತಾರೆ. ಇದು 8ನೇ ತಿಂಗಳಿನಲ್ಲಿ ಮಾಡಬೇಕು ಅಂತ ಋಗ್ವೇದದಲ್ಲಿಯೇ ಉಲ್ಲೇಖ ಸಿಗುತ್ತೆ. ಮತ್ತು ಆ 8ನೇ ತಿಂಗಳನ್ನು ವೈಷ್ಣವ ಮಾಸ ಅಂತ ಕರಿತೀವಿ. ವಿಷ್ಣುವಿಗೆ ಪ್ರಿಯವಾದ ಮಾಸ ಅಂತ. ಕೃಷ್ಣ ಅಷ್ಟಮಿಯಂದು ಹುಟ್ಟಿದ್ದು, 8ನೇ ಮಗುವಾಗಿ ಹುಟ್ಟಿದ್ದು ಅನ್ನೋದು ಇದೇ ಕಾರಣಕ್ಕೋಸ್ಕರ. ಅಗ್ನಿಯನ್ನು ಪೂರ್ವ ದಿಗ್ಭಾಗದಲ್ಲಿ ಸ್ಥಂಡಿಲದ ಮೇಲೆ ಆವಾಹನೆ ಮಾಡಿರ್ತೀವಿ. ಆಗ ದ್ವಾದಶಾದಿತ್ಯ ಅಂತ ಯಾರು 12 ರೂಪಗಳಲ್ಲಿ ಇದ್ದಾನೆ ಆದಿತ್ಯ, ಅವನು ಸಾಕ್ಷಾತ್ ವಿಷ್ಣುವೇ. ಆತನನ್ನು ಕಂಡು ಅವನನ್ನು ಧ್ಯಾನ ಮಾಡಿ ಆವಾಹನ ಮಾಡಿ ಪೂಜೆ ಮಾಡುವಂಥದ್ದಾಗುತ್ತದೆ. ಹೀಗೆ ವಿಷ್ಣುವನ್ನು ಆರಾಧಿಸಿ ಗರ್ಭಕ್ಕೆ ಸುಖಪ್ರಸವತ್ವ ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡುವುದು ಇದೆ. ಇದು ಒಂದು ಸಣ್ಣ ಸಂಸ್ಕಾರ. ಅದಾದ ಮೇಲೆ ಜಾತಕರ್ಮಕ್ಕೆ ನಾವು ಹೋಗ್ತೀವಿ. ಈ ಸಂದರ್ಭದಲ್ಲಿ ಮಹಾಕವಿ ಬಾಣಭಟ್ಟ ತನ್ನ ಕಾದಂಬರಿಯಲ್ಲಿ ಕೆಲವೊಂದು ವಿವರಗಳನ್ನು, ಪ್ರಸೂತಿಕಾ ಗೃಹದ ವಿವರ ಕೊಟ್ಟಿದ್ದಾನೆ. ಅದು ಆ ಕಾಲದ ಜನಜೀವನ, ಜಾನಪದ ಜೀವನದ ಸ್ವಾರಸ್ಯಗಳನ್ನೆಲ್ಲ ಅದ್ಭುತವಾಗಿ ತಿಳಿಸುವಂಥದ್ದು. ಅದರ ಕೆಲವೊಂದು ಅಂಶಗಳನ್ನು ನಿಮ್ಮ ಮುಂದೆ ನಿವೇದಿಸಬೇಕು ಅಂತ ನನಗೆ ಬಹಳ ಆಸೆ ಇದೆ. ನಮ್ಮ ಕವಿಗಳು ಇದನ್ನೆಲ್ಲ ಹೇಗೆ ದಾಖಲೆ ಮಾಡಿದ್ದಾರೆ ಅಂತ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ನೋಡಿ, ಪೂರ್ಣಪಾತ್ರಾಹರಣ ವಿಲುಪ್ಯಮಾನ ವಸನಭೂಷಣ ಅಂತ. ಸಂತಾನವಾಯಿತು ಅಂತ ಗೊತ್ತಾದ ತಕ್ಷಣ ಮಹಾರಾಜರು ಪೂರ್ಣಪಾತ್ರಹರಣ ಅಂದರೆ ತಮ್ಮ ಮೈಮೇಲಿರುವ ಒಡವೆಗಳನ್ನೆಲ್ಲ ಬಿಚ್ಚಿಕೊಟ್ಬಿಡ್ತಾ ಇದ್ರಂತೆ. ಹಾಗೆ ಅದನ್ನು ನಿಲುವುದೋಪುಡಿ ಅಂತ ತೆಲುಗಿನಲ್ಲಿ ಹೇಳ್ತಾರೆ. ವೆಂಕಟೇಶ್ವರ ಸ್ವಾಮಿಗೆ ವಿಶೇಷವಾಗಿ ಹೋಗಿ ಹುಂಡಿಯಲ್ಲಿ ಒಡವೆ ಹಾಕಬೇಕಾದ್ರೆ ಸರ್ವಾಲಂಕಾರ ಮಾಡಿಕೊಂಡಿದ್ದು ಅದನ್ನೆಲ್ಲ ಹಾಕುವಂಥದ್ದು ನಿಲುವುದೋಪುಡಿ ಅಂತ, ಎಲ್ಲವನ್ನ ಅರ್ಪಣೆ ಮಾಡುವಂಥದ್ದು. ಹಾಗೆ ಪೂರ್ಣಪಾತ್ರಹರಣ ಅಂದರೆ ಆ ರೀತಿಯಾದದ್ದು, ಹಾಗೆಲ್ಲ ಕೊಡ್ತಾ ಇದ್ರು ಅಂತ. ಅವರು ಆ ಒಂದು ಪ್ರಸೂತಿಕಾ ಗೃಹ, ಅದಕ್ಕೆ ಅರಿಷ್ಟ ಗೃಹ ಅಂತಲೂ ಕರೀತಾರೆ. ಆ ಒಂದು ಅರಿಷ್ಟ ಗೃಹಕ್ಕೆ ಪ್ರವೇಶ ಮಾಡ್ತಾರೆ ಮಹಾರಾಜ. ತಾರಾಪೀಡ ಅಂತ ಅವನ ಹೆಂಡತಿ ವಿಲಾಸವತಿ ಹೆತ್ತಿದ್ದಾಳೆ ಅಂತ ನೋಡಿ ಅಲ್ಲಿಗೆ ಬರ್ತಾನೆ. ಆಗ ಮಣಿಮಯ ಮಂಗಲ ಕಲಶ ಯುಗಲ ಅಶೂನ್ಯೇನ ಆಸಕ್ತ ಬಹುಪುತ್ರಿಕಾಲಂಕೃತೇನ. ಪ್ರಸೂತಿಕಾ ಗೃಹದ ಬಾಗಿಲು ಶೂನ್ಯವಾಗಿರಬಾರದು, ಅಲ್ಲಿ ಪೂರ್ಣಕುಂಭ ಕಲಶಗಳನ್ನು ಇಟ್ಟಿರಬೇಕು ಅಂತ. ಈ ಪೂರ್ಣಕುಂಭ ಅತ್ಯದ್ಭುತವಾದ ಸಂಕೇತ. ನಮ್ಮ ಪರಂಪರೆಯಲ್ಲಿ ಒಂದೊಂದು ಸಂಕೇತಗಳು ತುಂಬ ಅದ್ಭುತವಾಗಿವೆ. ಪೂರ್ಣಕುಂಭ ಇರಬಹುದು, ಯಜ್ಞವೇದಿ ಇರಬಹುದು, ಕಂಕಣ ಇರಬಹುದು, ಅಥವಾ ಮಂಟಪ ಅಂತ ಯಾವುದು ಚಪ್ಪರ ಅಂತೀವಿ ಅದು ಇರಬಹುದು, ಮತ್ತು ಪೂರ್ಣಪಾತ್ರ ಇರಬಹುದು, ಆಮೇಲೆ ಪಂಚಪಾತ್ರಗಳಿರಬಹುದು,
ಕಮಂಡಲು ಇರಬಹುದು, ದಂಡ ಇರಬಹುದು, ಯಜ್ಞಸೂತ್ರ, ಮೇಖಲೆ, ಒಂದೊಂದು ಕೂಡ ತುಂಬ ತುಂಬ ಸಂಕೇತ ಸಮೃದ್ಧವಾದಂಥದ್ದು. ಯಾವ ಸಂಸ್ಕೃತಿಯಲ್ಲಿಯೂ ಇಷ್ಟು ಪುಷ್ಟವಾಗಿ, ಇಷ್ಟು ಸಜೀವವಾಗಿ, ಅವಿಚ್ಛಿನ್ನವಾಗಿ ಉಳಿದಿಲ್ಲ ಅಂತನ್ನೋದು ನನ್ನ ಅರಿವಿನ ಒಳಗೆ ಹೇಳಬಹುದಾದ ಮಾತು. ಮತ್ತು ಅಲ್ಲಿ ಅನೇಕ ಗೊಂಬೆಗಳನ್ನು ಕೂಡ ಕಟ್ಟಿದ್ರಂತೆ. ಮಗು ಮುಂದೆ ಹುಟ್ಟುತ್ತೆ, ಗೊಂಬೆ ಜೊತೆಗೆ ಆಡುತ್ತೆ, ಆ ಮಗುವು ಒಂದು ಗೊಂಬೆ ತಂದೆ ತಾಯಿಗಳಿಗೆ ಆ ಸೂಚನೆಯಿಂದ. ಆಮೇಲೆ ಗೋಮಯೀಭಿ ಉತ್ಥಾನ ವಿನಿಹಿತ ವರಾಟ ಕಂದುಕಾಂತ ವರಾಟ ದಂತುರಾಭಿ ಅಂತರಾಂತರಾಬದ್ಧ ವಿವಿಧ ವರ್ಣ ರಾಗ ರುಚಿ ಕುರ್ಪಾಸ ಕುಸುಮ ಲೇಷ ಲಾಂಛಿತಾಭಿ ಅಂತ ಹೇಳ್ಬಿಟ್ಟು, ಆಮೇಲೆ ಕವಡೆಗಳನ್ನೆಲ್ಲ ಇಟ್ಟು ಅಲಂಕಾರ ಮಾಡಿರಬೇಕು, ಗೋಮಯವನ್ನು ಮಾಡಿರಬೇಕು. ಈ ಸಗಣಿ ಮತ್ತು ದನದ ಗಂಜಲ ಡಿಸಿನ್ಫೆಕ್ಟೆಂಟ್ ದ್ರವ್ಯಗಳು, ಅವುಗಳನ್ನೆಲ್ಲ ಅಲ್ಲಿ ಸಾರಿಸಿ ಶುದ್ಧೀಕರಣವನ್ನು ಮಾಡಿರಬೇಕು. ಹಾಗೆ ಮಾಡಿರ್ತಾರೆ. ಮತ್ತು ಕುಸುಂಬ ಕೇಸರ ಲವ ಆಶ್ಲೇಷ ಲೋಹಿತಾಭಿ ಲೇಖಾಭಿ ಆಲಿಖಿತ ಸ್ವಸ್ತಿಕ ಭಕ್ತಿಜಾಲಂ ಉಪರಚಯಿತ ಹರಿದ್ರದ್ರಾವ ವಿಚ್ಛುರಣ ಪಿಂಜರಿತ ಅಂಬರಧಾರಿಣೀಂ ಭಗವತೀಂ ಷಷ್ಠೀದೇವೀಂ ಕುರ್ವತ. ಕುಸುಂಬ, ಕುಸುಬೆ ಹೂವು ಅಂತ ಕರೀತಾರೆ. ಅದು ಕೇಸರ ಮೊದಲಾದವುಗಳಿಂದ ರೇಖೆಗಳನ್ನು ಬರೆದು ಸ್ವಸ್ತಿಕ ಇತ್ಯಾದಿ ಚಿಹ್ನೆಗಳನ್ನು ಮಾಡಿ, ನಮ್ಮಲ್ಲಿ ಪದ್ಮ, ಶಂಖ, ಸ್ವಸ್ತಿಕ ಇವೆಲ್ಲ ಮಾಂಗಲಿಕವಾದಂಥ ಚಿಹ್ನೆಗಳು, ಇವುಗಳನ್ನೆಲ್ಲ ರಚನೆ ಮಾಡಬೇಕು ಬಾಗಿಲಿನಲ್ಲಿ ಅಂತ. ನೋಡಿದ್ರೆ ಮನಸ್ಸಿಗೆ ಸಮಾಧಾನ, ಸಂತೋಷ ಆಗಬೇಕಷ್ಟೆ. ಅದು ಇಲ್ಲಿರುವ ಮುಖ್ಯ ತಾತ್ಪರ್ಯ. ಒಂದೊಂದು ಕಾಲಕ್ಕೆ ಒಂದೊಂದು ರೀತಿ ಬದಲಾಗಬಹುದು, ಆದರೆ ಇವೆಲ್ಲ ಟೈಮ್ ಟೆಸ್ಟೆಡ್ ಸಿಂಬಲ್ಸ್ ಆಗಿ ಉಳಿದಂಥದ್ದು. ಸ್ವಸ್ತಿಕ ಉತ್ತರಾರಣಿ ಮತ್ತು ಅಧರಾರಣಿ ಮೂಲಕ ಮಥನ ಮಾಡುವುದರ ಸಂಕೇತವೇ ಆಗಿರುವಂಥದ್ದು. ಆ ಸ್ವಸ್ತಿಕವನ್ನು ಕ್ಲಾಕ್ ವೈಸ್ ಆಗಿರುವಂಥ ಸ್ವಸ್ತಿಕ, ಆ್ಯಂಟಿ ಕ್ಲಾಕ್ ವೈಸ್ ಅಂತ ಎರಡು ಮಾಡಿದ್ದಾರೆ. ಕ್ಲಾಕ್ ವೈಸ್ ಸ್ವಸ್ತಿಕವನ್ನು ವೈದಿಕ ಸ್ವಸ್ತಿಕ ಅಂತ ಹೇಳುವುದುಂಟು, ಆ್ಯಂಟಿ ಕ್ಲಾಕ್ ವೈಸ್ ನಾಜಿ ಸ್ವಸ್ತಿಕ ಆಗಿರುವಂಥದ್ದು. ಅದು ನಮಗೆ ಜ್ಞಾಪಕದಲ್ಲಿ ಇರಬೇಕಾದದ್ದು. ಈ ಸ್ವಸ್ತಿಕ ವಿಶ್ವವ್ಯಾಪಿಯಾದದ್ದು. ದೊಡ್ಡ ವಿದ್ವಾಂಸರಾದ ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿಗಳು ವಿಶ್ವವ್ಯಾಪಿ ಸ್ವಸ್ತಿಕ ಅಂತ ಒಂದು ದೊಡ್ಡ ಲೇಖನವನ್ನೇ ಬರೆದಿದ್ದಾರೆ. ತುಂಬ ತುಂಬ ಬೋಧಪ್ರದವಾಗಿದೆ. ಮತ್ತು ಷಷ್ಠೀದೇವಿ ಅಂತ ಹೇಳ್ಬಿಟ್ಟಿದ್ರು ಒಬ್ಬ ದೇವತೆ. ಆ ದೇವತೆ ಹೆರಿಗೆ ಮನೆಯನ್ನು ಕಾಪಾಡುವಂಥವಳು. ಅವಳ ಚಿತ್ರವನ್ನು ಬರೆದಿರಬೇಕು, ಆಕೆ ನೆಮ್ಮದಿಯಾಗಿ ನೋಡಬೇಕು ಅಂತ. ಷಷ್ಠೀದೇವಿ ಕೃತಿಕಾ ಸ್ವರೂಪಿಣಿಯೇ ಹೌದು. ಕೃತಿಕಾದೇವಿ ಯಾರು? ಅನಾಥವಾಗಿದ್ದಂತಹ ಷಣ್ಮುಖನನ್ನು ಸೇರಿಸಿದಂಥವಳು ಅಂತ. ಈ ಶರವಣದಲ್ಲಿ ದಿಕ್ಕಾಪಾಲಾಗಿ ಗಂಗೆಯಿಂದ ತಳ್ಳಲ್ಪಟ್ಟು ಬಿದ್ದಂತಹ ಆ ಸ್ಕಂದನನ್ನು ಒಟ್ಟುಗೂಡಿಸಿದಂಥವರು ಕೃತಿಕಾ ಮಾತೆಯರು 6 ಜನ. ಹಾಗಾಗಿ ಷಷ್ಠೀ ದೇವತೆ ಅಂತಂದರೆ ಮಕ್ಕಳ ಕ್ಷೇಮವನ್ನು ನೋಡತಕ್ಕಂಥವಳು ಅನ್ನುವುದು ಅಲ್ಲಿಯೇ ತಾತ್ಪರ್ಯ. ಅಖಿಲ ವ್ರೀಹಿ ಮಧ್ಯವಸ್ಥಾಪಿತ ಆರ್ಯ ವೃದ್ಧ ಅಧ್ಯಾಸಿತ ಶಯನೀಯ ಶಿರೋಭಾಗ. ಹಾಗೆ ಈ ಹೆರಿಗೆ ಆದಂತಹ ಹೆಣ್ಣಿನ ಸುತ್ತಲೂ ವಯಸ್ಸಾದವರು ಹಿರಿಯರಿರಬೇಕು ಅಂತ. ಯಾಕೆ? ಚಿಕ್ಕ ಹುಡುಗಿರಿದ್ದರೆ ಅವ್ರಿಗೆ ಅನುಭವ ಏನು ಉಂಟು, ಅವ್ರು ಏನು ಸಮಾಧಾನ ಹೇಳಬಲ್ಲರು, ಇನ್ನೂ ಗೋಳಾಡಿಯಾರಷ್ಟೇ ಆ ನೋವನ್ನು ನೋಡಿ. ಅದಕ್ಕಾಗಿ ಎಕ್ಸ್ಪೀರಿಯನ್ಸ್ಡ್ ಆದಂಥವರು ಅವರು ಇರಬೇಕು. ಅವ್ರು ನೋಡಿ ನಾವೆಲ್ಲ ಹೆತ್ತಿದ್ದೀವಮ್ಮ, ಇದೇ ಥರವೇ, ಇನ್ನು ಯೋಚನೆ ಮಾಡಬೇಕಾಗಿಲ್ಲ, ತೊಂದರೆ ಆಗೋಲ್ಲ ಅಂತ ಹೇಳಿ ಧೈರ್ಯ ಕೊಡ್ತಾ ಇರಬೇಕು. ಈಗ ಅಮೇರಿಕದಲ್ಲೆಲ್ಲ ಹೆರಿಗೆ ಆಗುವಾಗ ತಂದೆಯಾದವನು ಅಲ್ಲಿದ್ದು ಹೆಂಡತಿಗೆ ಸಹಾಯ ಮಾಡಬೇಕು ಅಂತ, ಅಂದರೆ ಪತಿಯಾದವನು ಮಗುವಿನ ತಂದೆಯಾದವನು ಮಾಡಬೇಕು ಅಂತ. ಅವನಿಗೇನು ಅನುಭವ, ಏನು ಮಾಡ್ಯಾನು, ಇನ್ನಷ್ಟು ಜುಗುಪ್ಸಿತವಾಗಿ ಸಂಕಟ ಪಡಬೇಕಾಗತ್ತೆ, ಮತ್ತೇನೂ ಇಲ್ಲ. ಹಾಗಲ್ಲದೆ ತಾಯಿ ಇರಬೇಕು, ದೊಡ್ಡಮ್ಮ ಇರಬೇಕು, ಚಿಕ್ಕಮ್ಮ ಇರಬೇಕು, ಸೋದರತ್ತೆ ಇರಬೇಕು, ಅತ್ತೆ ಇರಬೇಕು ಅನ್ನೋದ್ರೊಳಗೆ ಅರ್ಥ ಉಂಟು. ಅಲ್ಲಿ ಯಾರನ್ನು ತರೋಣ? ಗಂಡ ಹೆಂಡತಿ ಇದ್ದರೆ ದೊಡ್ಡ ಎಕ್ಸ್ಟೆಂಡೆಡ್ ಜಾಯಿಂಟ್ ಫ್ಯಾಮಿಲಿ ಅನ್ನುವಂಥ ಲೋಕದಲ್ಲಿ ಯಾರನ್ನು ತಂದು ಕೂಡಿಸೋದಕ್ಕೆ ಸಾಧ್ಯ? ನಮ್ಮಲ್ಲಿಯೇ ಲುಪ್ತಪ್ರಾಯವಾಗ್ತಾ ಇದೆ. ಹಾಗಾಗಿ ಆಸುಪಾಸಿನ ಮಹಿಳೆಯರು ಎಲ್ಲರೂ ಸೇರಿ ಧೈರ್ಯವನ್ನು ಕೊಡಬೇಕು ಅಂತ. ಆ ಅನುಭವ ಯಾರಿಗಿರುತ್ತೆ ಅವರಿಗೆ ತಿಳಿಯುವ ಬಹಳ ಇರುವಂಥದ್ದು. ಆಮೇಲೆ ಅನವರತ ದಹ್ಯಮಾನ ಆಜ್ಯ ಮಿಶ್ರ ಭುಜಗ ನಿರ್ಮೋಕ ಮೇಷ ವಿಷಾಣಕ್ಷೋಧಂ. ಅಲ್ಲಿ ಈ ಪ್ಯೂರಿಫಿಕೇಷನ್ಗೋಸ್ಕರವಾಗಿ ಹೊಗೆ ಹಾಕ್ತಾ ಇದ್ದರಂತೆ. ಹಾವಿನ ಪೊರೆ ಮತ್ತು ಮೇಕೆ ಕೊಂಬು ಇವುಗಳನ್ನೆಲ್ಲ ಹೋಮ ಮಾಡಿ ಹಾಕ್ತಾ ಇದ್ದರು. ಅದು ಆ ಘಾಟಾದ ಹೊಗೆ ವಾತಾವರಣವನ್ನು ಶುದ್ಧಿ ಮಾಡ್ತಾ ಇತ್ತು. ಅನಲ ಪ್ಲುಷ್ಯಮಾಣ ಅರಿಷ್ಟ ತರು ಪಲ್ಲವೋಲ್ಲಸಿತ ರಕ್ಷಾ ಧೂಮಗಂಧಂ. ಹಾಗೆ ಅರಿಷ್ಟ ವೃಕ್ಷದ ಕೊಂಬೆಗಳನ್ನು ಕೂಡ ಅಲ್ಲಿ ಹಾಕಿ ಅದರ ರೂಕ್ಷ ಗಂಧದಿಂದ ಶುದ್ಧಿ ಆಗ್ತಾ ಇತ್ತು. ಅಧ್ಯಯನ ಮುಖರ ದ್ವಿಜಗಣ ವಿಪ್ರಕೀರ್ಯಮಾಣ ಶಾಂತ್ಯುದಕ ಲವಂ. ಹಾಗೆ ಸ್ವಸ್ತಿವಾಚನ ಮಾಡಿ ಶಾಂತ್ಯುದಕವನ್ನು ಅಲ್ಲೆಲ್ಲ ಸಿಂಪಡಣೆ ಮಾಡುವಂಥ ಬ್ರಾಹ್ಮಣರಿದ್ದರು. ಅಭಿನವ ಲಿಖಿತ ಮಾತೃಪದ ಪೂಜಾ ವ್ಯಗ್ರ ಧಾತ್ರೀ ಜನಂ.
ಇನ್ನು ಮಾತೃದೇವತೆ ಅಂದರೆ ತಾಯಿ, ಮದರ್ ಗಾಡೆಸ್ ಅಂತ ಏನು ಹೇಳ್ತೀವಿ, ಆಯಾ ಊರಿನಲ್ಲಿರುವಂಥ ಗ್ರಾಮ ದೇವತೆಯರು, ಅದಿತಿಯೂ ಸೇರಿದಂತೆ. ಅದಿತಿ ಇನ್ನೇನೂ ಅಲ್ಲ, ಇವತ್ತಿಗೂ ಅತ್ಯಂತ ಜಾನಪದವಾಗಿರುವಂಥ ಲಜ್ಜಾಗೌರಿ ಅಂತ ಏನು ಹೇಳ್ತೀವಿ, ಅದು ಅದಿತಿ ಪೂಜೆಯೇ ಆಗಿರುವಂಥದ್ದು. ಜಾನಪದ ವೇದ ಎರಡು ಬೇರೆಯಲ್ಲ ಅನ್ನುವುದನ್ನು ಮೊದಲು ನಾವು ತಿಳಿಯಬೇಕು. ಅದನ್ನೆಲ್ಲ ಚಿತ್ರ ಬರೆದು ಪೂಜೆ ಮಾಡ್ತಾ ಇದ್ದು, ಹೊಸದಾಗಿ ಬರೆದು ಅನೇಕ ವೃದ್ಧಾಂಗನಾರಬ್ಧ ಸೂತಿಕಾ ಮಂಗಲ ಗೀತಿಕಾ ಮನೋಹರಂ. ಮತ್ತು ಹೆರಿಗೆ ಸಮಯದಲ್ಲಿ ಅನೇಕ ವಯಸ್ಸಾದ ಹಿರಿ ಮುತ್ತೈದೆಯರು ಮಂಗಳಗೀತೆಗಳನ್ನು ಹಾಡ್ತಾ ಇದ್ದಂತೆ, ಹೆರಿಗೆ ನೋವನ್ನು ಮರೆಸೋದಿಕ್ಕೆ ಅಂತ. ಮತ್ತು ಆ ಗೀತೆಗಳಲ್ಲಿ ಹುಟ್ಟಬಹುದಾದ ಮಗು, ಅದರ ಗುಣಲಕ್ಷಣಗಳು ಮತ್ತು ಹಿಂದೆ ಹುಟ್ಟಿದಂಥ ಮಕ್ಕಳುಗಳು ಯಾರೆಲ್ಲ ದೊಡ್ಡವರಾಗಿ ಅಭ್ಯುದಯ ಕೀರ್ತಿಗಳನ್ನು ಪಡೆದರು ಅಂಥವರ ಪ್ರಸ್ತಾವ ಹೀಗೆಲ್ಲ ಇರ್ತಾ ಇತ್ತು. ಅವೆಲ್ಲ ಶೋಭನ ಗೀತೆಗಳು, ಸಂಪ್ರದಾಯದ ಹಾಡುಗಳು ಅಂಥವಾಗಿದ್ದವು ಅಂತ. ಮತ್ತು ಕ್ರಿಯಮಾಣ ಶಿಶುರಕ್ಷಾ ಬಲಿವಿಧಾನಂ, ಮುಂದೆ ಹುಟ್ಟಬಹುದಾದ ಶಿಶುವಿಗೆ ಮಾಡುವಂಥ ಬಲಿವಿಧಾನಗಳು ಇವುಗಳೆಲ್ಲ ಇದ್ದವು. ಬಲಿ ಅಂದರೆ ಪೂಜೆ ಅಂತಷ್ಟೇ ಅರ್ಥ. ಅಬಧ್ಯಮಾನ ಧವಲ ಕುಸುಮ ದಾಮಶತಂ, ಹಾಗೆ ಎಲ್ಲ ಕಡೆಯೂ ಬೆಳ್ಳಗಿರ್ತಕ್ಕಂಥ ಹೂಮಾಲೆಗಳನ್ನು ತೋರಣವಾಗಿ ಕಟ್ತಾ ಇದ್ರು. ಹೂಗಳನ್ನೆಲ್ಲ ನೋಡಿದ್ರೆ ಒಂದು ಪ್ರಫುಲ್ಲತೆ ಬರುತ್ತಲ್ಲ ಅಂಥದ್ದು. ಆಮೇಲೆ ಅವಿಚ್ಛಿನ್ನ ಪಠ್ಯಮಾನ ನಾರಾಯಣ ನಾಮ ಸಹಸ್ರಂ, ಸುಮಾರು 1300 ವರ್ಷದ ಹಿಂದೆಯೇ ವಿಷ್ಣು ಸಹಸ್ರನಾಮ ಪಾರಾಯಣ ಇತ್ತು ಅಂತ ಗೊತ್ತಾಗುತ್ತೆ. ನಾನು ವಿಷ್ಣು ಬಲಿ ಅಂತ ಯಾವುದನ್ನು ಹೇಳಿದೆ ಅದಕ್ಕೆ ಸಂವಾದಿಯಾದದ್ದು ಇದು. ವಿಷ್ಣುವಿನ ಪೂಜೆ ಮಾಡುವಂಥದ್ದು, ನಾಮ ಸಹಸ್ರಗಳಿಂದ ಭಗವಂತನನ್ನು ಕೀರ್ತನೆ ಮಾಡುವಂಥದ್ದು. ನಿಶ್ಚಲ ಶಿಖೈಹಿ ಆಧಾರ್ಯ ನಿಶ್ಚಲ ಶಿಖೈರ್ಧ್ಯಾಯಮಾಣ ಧ್ಯಾಯದ್ಭಿ ಮಂಗಲ ಪ್ರದೀಪೈರುದ್ಭಾಸಿತಂ, ನಿಶ್ಚಲವಾಗಿ ಹೊಯ್ದಾಡದೆ ಗಾಳಿಯಲ್ಲಿ ನಿಂತುಕೊಳ್ಳುವಂಥ ಪ್ರದೀಪಿಕೆಗಳನ್ನೆಲ್ಲ ಅಲ್ಲಿ ಬೆಳಗಿಸಿಟ್ಟು ಬೆಳಕನ್ನು ಕೂಡ ಅಲ್ಲಿ ಚೆನ್ನಾಗಿ ವ್ಯವಸ್ಥೆ ಮಾಡಿದರು. ಉತ್ಖಾತ ಅಸಿಲತಾ ಸನಾಥ ಪಾಣಿಭಿ ಸರ್ವತೋ ರಕ್ಷಾಪುರುಷೈ ಪರಿವೃತ್ತಂ, ಹಾಗೆ ಬಿಚ್ಚುಗತ್ತಿಗಳನ್ನು ಹಿಡಿದು ಕಾಪಾಡುವಂಥ ರಕ್ಷಕ ಭಟರು ಇದ್ದರು ಅಂತ. ಇದು ರಾಜನ ಮನೆಯ, ಚಕ್ರವರ್ತಿಯ ಮನೆಯ ಹೆರಿಗೆ ಮನೆ, ಹಾಗಾಗಿ ಝೆಡ್ ಆರ್ಡರ್ ಪ್ರೊಟೆಕ್ಷನ್ ಕೂಡ ಇರಬೇಕಲ್ವ. ಮತ್ತು ಆ ಪ್ರಸೂತಿಕಾ ಗೃಹಕ್ಕೆ ಪ್ರವೇಶ ಮಾಡಬೇಕಾದ್ರೆ ಅಂಬ ಪಾವಕಂಚ ಸ್ಪೃಷ್ಟ್ವಾ ವಿವೇಶ, ನೀರಿನಲ್ಲಿ ಕೈಕಾಲನ್ನು ತೊಳ್ಕೊಂಡು ಆಮೇಲೆ ಬೆಂಕಿಯಲ್ಲಿ ಕೈಕಾಲುಗಳನ್ನು ಮುಂದೆ ಇಟ್ಟು ಕಾಯಿಸಿಕೊಂಡು ಒಳಗೆ ಹೋದನಂತೆ. ಹೈಜೀನಿ ಇದಕ್ಕೋಸ್ಕರವಾಗಿ. ಹೀಗೆ ತೀರ್ಥ ಮತ್ತು ಅಗ್ನಿ ಇವೆರಡೇ ತಾನೇ ನಮಗೆ ಅತ್ಯಂತ ಶುದ್ಧಿಕಾರಕವಾದವು. ಮತ್ತು ಪ್ರಸವ ಪರೀಕ್ಷಾಮ ಪಾಂಡುಮೂರ್ತಿ ಎಲ್ಲ ಪ್ರಸವ ಆದಮೇಲೆ ಬಿಳಿಸ್ಕೊಂಡು ಬಿಡ್ತಾರೆ, ಅನೇಮಿಕ್ ಆಗ್ತಾರೆ. ಅವರಿಗೆ ಬೇಕಾಗಿರ್ತಕ್ಕಂಥ ಪೋಷಣೆ ಇವೆಲ್ಲ ಏನು ಮಾಡಬೇಕು ಇತ್ಯಾದಿ ಎಲ್ಲ ಬಾಣಭಟ್ಟ ತುಂಬ ವಿವರ ಕೊಡ್ತಾನೆ. ನಮ್ಮ ಪೂರ್ವ ಕವಿಗಳು ಒಂದು ಕಾವ್ಯ ಬರೆದ್ರೆ ಹೀಗೆ ಬರೀತಾ ಇದ್ರು, ಒಂದು ಸಂಸ್ಕೃತಿಯನ್ನೇ ಕೆತ್ತಿ ಮುಂದೆ ಇಡ್ತಾ ಇದ್ರು. ಅದಕ್ಕೆ ಅವು ಚಿರಕಾಲ ಬಾಳ್ತಾ ಇದ್ದವಾಗಿದ್ವು. ಇನ್ನು ನಾವು ಜಾತಕರ್ಮದ ಕಡೆಗೆ ಹೋಗಬಹುದು. ಜಾತಕರ್ಮದಲ್ಲಿ ಮಗುವಿಗೆ ಹುಟ್ಟಿದ ತಕ್ಷಣ ಮಾಡುವಂಥ ಸಂಸ್ಕಾರ, ಆ ಅರಿಷ್ಟಗ್ರಹದ ಆಚೆಯಲ್ಲಿಯೇ ಲೌಕಿಕ ಅಗ್ನಿಯಲ್ಲಿ, ಅಂದರೆ ಯಾವುದೇ ಸಂಸ್ಕೃತ ಅಗ್ನಿ ಅಲ್ಲ, ಲೌಕಿಕ ಅಗ್ನಿಯಲ್ಲಿಯೇ ತಂದೆಯಾದವನು ಮಾಡಬೇಕು. ಅಂದರೆ ಶ್ವೇತ ಸರ್ಷಪವನ್ನು, ಬಿಳಿ ಸಾಸುವೆಯನ್ನು ಹೋಮ ಮಾಡಬೇಕು ಅಂತ ಬರುತ್ತೆ. ಅದು ಬಹಳ ಅದ್ಭುತವಾದ ಡಿಸ್ಇನ್ಫೆಕ್ಟೆಂಟ್, ಅದು ಒಂದು ಕಾರಣ. ಮತ್ತು ಈ ಮಗು ಹುಟ್ಟಿದ ತಕ್ಷಣ ಅದು ಎಷ್ಟು ದೊಡ್ಡ ಒಂದು ಬಹಳ ರೋಮಾಂಚಕವಾದಂಥ ಈವೆಂಟ್, ಒಂದು ಹೊಸ ಜೀವ ಈ ಜಗತ್ತಿಗೆ ಬಂತು ಅನ್ನುವಂಥದ್ದು. ಆ ಎಕ್ಸೈಟ್ಮೆಂಟ್ ತಂದೆಗೆ ಇರುತ್ತದೆ. ಆಗ ಅವನು ಹೋಗಿ ಸ್ನಾನ ಮಾಡಿ ಬರಬೇಕು, ನೀರಿಗೆ ದೊಡಮ್ಮಂತ ಧುಮುಕಬೇಕು ಅಂತ ಹಿಂದೆ ಹೇಳಿದನಲ್ಲ. ಆಗ ಆ ನೀರು ಎಷ್ಟು ಮೇಲಕ್ಕೆ ಚಿಮ್ಮುತ್ತದೆಯೋ, ಎಷ್ಟು ತುಂತರು ಹನಿಗಳು ಚಿಮ್ಮುತ್ತವೆಯೋ, ಅಷ್ಟು ದಿವ್ಯ ವರ್ಷಗಳ ಕಾಲ ಪಿತೃಗಳು ಅಕ್ಷಯವಾದಂಥ ಸ್ವರ್ಗವನ್ನು ಅನುಭವಿಸ್ತಾ ಇರ್ತಾರೆ ಎನ್ನುವಂಥದ್ದು ಸಂಪ್ರದಾಯದ ಶ್ರದ್ಧೆ. ಆಮೇಲೆ ಅವನು ಬಂದು ಈ ಹೋಮವನ್ನು ಮಾಡ್ತಾನೆ. ಅದು ಯಾವ ಹೊತ್ತಿನಲ್ಲಾದರೆ ಆ ಹೊತ್ತಿನಲ್ಲಿ ಮಾಡುವಂಥದ್ದು ಅಂತ ಹೇಳ್ಬಿಟ್ಟಿದ್ವಿ. ಮತ್ತು ಅವನು ಭಾರ್ಯೆ ಪತ್ನಿಯಾದವಳು ಪ್ರಸೂತಿ ಆದಮೇಲೆ ನೆಮ್ಮದಿಯಿಂದ ಚೇತರಿಸಿಕೊಳ್ಳಬೇಕು ಅನ್ನುವ ಕಾತರತೆಯಿಂದ ಕೂಡ ಅದನ್ನು ಮಾಡ್ತಾನೆ ಅಂತ ಗೊತ್ತಾಗುತ್ತೆ. ವೈಶ್ವಾನರಂ ದ್ವಾದಶ ಕಪಾಲಂ ನಿರ್ವಪೇತ್ ಪುತ್ರೇ ಜಾತೆ ಯಸ್ಮಿನ್ ಜಾತ ಏತಾಮಿಷ್ಟಿಂ ನಿರ್ವಪತಿ ಪೂತ ಏವ ತೇಜಸ್ವಿ ಅನ್ನಾದ ಇಂದ್ರಿಯಾದಿ ಪಶುಮಾನ್ ಭವತಿ ಅಂತ ಹೇಳ್ಬಿಟ್ಟು ಇದನ್ನು ಮಾಡುವವನಿಗೆ ಏನೆಲ್ಲ ಸಿಗುತ್ತೆ. ತೇಜಸ್ವಿ ಆಗ್ತಾನೆ, ಅನ್ನಾದನಾಗ್ತಾನೆ, ಇಂದ್ರಿಯಾದಿ ಅಂದರೆ ಇಂದ್ರಿಯಗಳನ್ನೆಲ್ಲ ಗಟ್ಟಿಯಾಗಿ ಇಟ್ಕೊಂಡವನಾಗ್ತಾನೆ, ಪಶುಮಾನ್ ಆಗ್ತಾನೆ, ಇದರಿಂದ ಧನಧಾನ್ಯ ಸಮೃದ್ಧಿ ಉಂಟಾಗುತ್ತದೆ ಅಂತೆಲ್ಲ ಹೇಳ್ತಾರೆ. ಮತ್ತು ಆ ಹುಟ್ಟುತ್ತಿದ್ದಂತೆ ನಾಳಚ್ಛೇದ ಅಂದರೆ ಹೊಕ್ಕುಳ ಬಳ್ಳಿಯನ್ನು ಛೇದ ಮಾಡುವುದಕ್ಕೆ ಮುನ್ನವೇ ಈ ಸಂಸ್ಕಾರವನ್ನು ಮಾಡಿ ಮಗುವಿಗೆ
ತಸ್ಮಾತ್ ಕುಮಾರಂ ಜಾತಂ ಘೃತಂ ವೈವ ಅಗ್ರೆ ಪ್ರತಿಲೇಹಯಂತಿ ಸ್ತನಂ ವ ಅನುಧಾಪಯಂತಿ ಅಂತ ಈ ಸಂಸ್ಕೃತವಾದ ತುಪ್ಪವನ್ನು ಮಗುವಿನ ನಾಲಿಗೆಗೆ ಹಚ್ಚಬೇಕು, ಅದು ಚೆನ್ನಾಗಿ ಉಸಿರಾಡುವಂತೆ ಮಾಡಬೇಕು ಅಂತ ಬರುತ್ತೆ. ಜೊತೆಗೆ ಆಗಲೇ ಕೆಲವರು ಮೇಧಾಜನನ ಕರ್ಮ ಮಾಡ್ತಾರೆ. ಉಪನಯನ ಕಾಲದಲ್ಲಿ ಮೇಧಾಜನನ ಕರ್ಮ ಮಾಡೋದು ಸಾಮಾನ್ಯವಾಗಿ ಪ್ರಸಿದ್ಧಿ. ಅಸಾಧಾರಣವಾದಂಥ ವ್ಯಕ್ತಿಗಳಿಗೆ ಮೇಧಾಜನನ ಗರ್ಭಕಾಲದಲ್ಲಿಯೇ ಮಾಡ್ತಾರೆ, ನಾಳಚ್ಛೇದಕ್ಕೆ ಮುಂಚೆಯೇ. ಹಾಗೆ ಮಾಡಿದರೆ ಮಗುವಿಗೆ ತಂದೆಗೆ ಇರುವಂತಹ ಬುದ್ಧಿಮತ್ತೆ ಬರುತ್ತೆ ಅಂತ. ಅಂದರೆ ತಂದೆಯ ಹಾದಿಯಲ್ಲಿ ಅವನು ನಡೀತಾನೆ, ತಂದೆಗೆ ವ್ಯತಿರಿಕ್ತವಾಗಿ ನಡ್ಕೊಳ್ಳೋದಿಲ್ಲ. ಮಾತ್ರವಲ್ಲ, ತಂದೆ ಅವರಿಗೆ ಪಡೆದಂತಹ ಪರಿಣತಿ ಏನಿದೆ ಅದು ಮಗನಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ನಂಬಿಕೆ. ನಮ್ಮಲ್ಲಿ ಈ ಸಾಂಪ್ರದಾಯಿಕವಾದ ಅವಿಚ್ಛಿನ್ನತೆಗೆ ತುಂಬ ದೊಡ್ಡ ಬೆಲೆ ಇರುವುದರಿಂದ ಇವಕ್ಕೆಲ್ಲ ಹೆಚ್ಚಿನ ಮೌಲ್ಯ ಉಂಟು. ಆಮೇಲೆ ಮಗುವನ್ನು ಸ್ನಾನ ಮಾಡಿಸಿ ಮಡಲಲ್ಲಿ ತೆಗೆದುಕೊಂಡು ತೊಡೆಯ ಮೇಲೆ ಇರಿಸಿಕೊಂಡು ಒಂದು ಕಂಚಿನ ಪಾತ್ರೆಯಲ್ಲಿ ತುಪ್ಪವನ್ನು ಮತ್ತು ಮೊಸರನ್ನು ಹಾಕ್ತಾರೆ. ಅದನ್ನು ಸರ್ಪಿಸ್ ಅಂತ ಕರೀತಾರೆ. ಅದನ್ನು ಹಲವು ಮಂತ್ರಗಳಿಂದ 1000 ವರ್ಷ ಕಾಲ ಮಗು ಚೆನ್ನಾಗಿರಲಿ, ನಮ್ಮ ವಂಶ ಚೆನ್ನಾಗಿ ಬೆಳೆಯಲಿ ಅಂತ ಹೇಳಿಬಿಟ್ಟಿದ್ರೂ ಆಹುತಿಯನ್ನು ಕೊಡೋದುಂಟು. ಜೊತೆಗೆ ವಾಕ್ ಚೆನ್ನಾಗಿ ಬರಲಿ, ಅವುಗಳ ಪಂಚ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಪಟುವಾಗಿರಲಿ ಅಂತ ದಧಿ ಮಧು ಘೃತ ಇವುಗಳನ್ನೆಲ್ಲವನ್ನು ಅರ್ಪಣೆ ಮಾಡಿ ವಾಗ್ದೇವತೆಯನ್ನು ಪ್ರಾರ್ಥನೆ ಮಾಡೋದುಂಟು. ಆ ಸಂದರ್ಭದಲ್ಲಿ ಮಗುವಿನ ನಾಲಿಗೆಯ ಮೇಲೆ ಶುದ್ಧವಾದಂತಹ ಬಂಗಾರದ ಶಲಾಕೆ, ಬಂಗಾರದ ಸೂಜಿಯಲ್ಲಿ ಇದನ್ನು ಅದ್ದಿಕೊಂಡು ಸವರಬೇಕು ಅಂತ ಉಂಟು. ಅವೆಲ್ಲ ಮತ್ತೆ ಹೈಜಿನಿಗೋಸ್ಕರವೇ ಬಂಗಾರ ಶುದ್ಧವಾಗಿರುವಂಥದ್ದು ಅಂತ ಹೀಗೆಲ್ಲ ಮಾಡಿಕೊಂಡದ್ದನ್ನು ನಾವು ಕಾಣ್ತೀವಿ. ಆಮೇಲೆ ಎದೆ ಹಾಲನ್ನು ಕುಡಿಸುವ ಮುನ್ನ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ, ಸರಸ್ವತಿ ನೀನು ಈ ಹಾಲಿನ ಮೂಲಕ ಅವನನ್ನು ಪ್ರವೇಶ ಮಾಡು ಅಂತ ಕೇಳುವುದುಂಟು. ಆಗ ತಾಯಿ ಆದವಳು ಹೇಳಬೇಕಾದ ಮಂತ್ರವನ್ನು ಪಾರಸ್ಕರ ಗೃಹಿಸೂತ್ರದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಸತ್ಯಂಧಯ ಜರಾಂಧಯ ಮೃತ್ಯುಂಧಯ ಧರ್ಮಂಧಯ ಯಶೋಧಯ ಪ್ರಜ್ಞಾಂಧಯ ಅಂತ. ನೀನು ಧಯ ಅಂದರೆ ಹೀರಿಕೋ ಅಂತ, ಸತ್ಯವನ್ನು ಹೀರಿಕೋ, ಪ್ರಜ್ಞೆಯನ್ನು ಹೀರಿಕೋ, ಧರ್ಮವನ್ನು ಹೀರಿಕೋ, ಮುಪ್ಪನ್ನು ಹೀರಿಕೋ, ಸಾವನ್ನೂ ಹೀರಿಕೋ, ಎಲ್ಲ ನಿನ್ನನ್ನು ಆವರಿಸಿ ನೀನು ಅದನ್ನು ಜೀರ್ಣ ಮಾಡಿಕೊಳ್ಳುವಂತೆ ಆಗಲಿ ಅನ್ನುವಂಥದ್ದು ಬರುತ್ತೆ. ಮತ್ತು ಮೈತ್ರಾವರುಣಿ, ಅಗಸ್ತ್ಯ ಅಥವಾ ವಸಿಷ್ಠ ಅವರಿಬ್ಬರು ಋಷಿಗಳು ನಮ್ಮನ್ನು ಕಾಪಾಡಲಿ ಅಂತ ಹೇಳ್ಬಿಟ್ಟಿದನುವೆ ಆ ರೀತಿಯಾದ ಪ್ರಾರ್ಥನೆ ಕೂಡ ಬರುತ್ತೆ. ಮತ್ತು ಭೂಮಿಯೇ ಈ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳಲಿ, ಬಿದ್ದದ್ದು ಎದ್ದದ್ದು ಯಾವುದೂ ಕೂಡ ಘಾಸಿಯಾಗದೇ ಇರಲಿ ಅನ್ನುವಂಥ ಅಭಿಪ್ರಾಯಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತದೆ. ಮತ್ತು ವಸಿಷ್ಠಾರುಂಧತೆಯರು ಈ ಮಗುವನ್ನು ಚೆನ್ನಾಗಿ ಕಾಪಾಡಲಿ ಅನ್ನುವ ಭಾವ ಕೂಡ ಬರುತ್ತೆ. ಆಮೇಲೆ ಅನೇಕ ಮೂಲಿಕೆಗಳನ್ನೆಲ್ಲ ಆಗ ಆಹುತಿ ಕೊಟ್ಟು ಕಟ್ಟಬೇಕು ಅಂತ ಬರುತ್ತೆ. ಕಾಕಾದನಿ, ಮೇಚಕಾರಾತಿನಿ, ಕೋಶಾತಕಿ, ಬೃಹತಿ, ಕಾಲಕ್ಲೀತಕ ಈ ರೀತಿಯಾದಂಥ ಬೇರುಗಳನ್ನೆಲ್ಲ ಹಾಕಿ ಕಟ್ಟಬೇಕು ಅಂತ ಇದು ಆಯುರ್ವೇದ ವಿದ್ವಾಂಸರು ಮಾತ್ರ ಸ್ಪಷ್ಟೀಕರಣ ಮಾಡಬಲ್ಲರು. ಆಗ ಒಂದು ಶೋಷ್ಯಂತಿ ಹೋಮ ಅಂತ ಒಂದು ಹೋಮವನ್ನು ಮಾಡುವುದಾಗುತ್ತೆ. ಇದು ಶೋಷ್ಯಂತಿ ಹೋಮ ಅಂತಂದರೆ ಸಫಲವಾಗಿ ಹೆರಿಗೆ ಆಗಿದ್ದಕ್ಕೆ ಕೃತಜ್ಞತಾ ಸೂಚನೆಯಾಗಿ ಮಾಡುವಂಥದ್ದು. ಅಂದರೆ 10 ತಿಂಗಳು ಗರ್ಭದಲ್ಲಿ ಇದ್ದಂಥ ಮಗು ಹೊರಗೆ ಬಂತಲ್ಲ, ಈ ಹೊರಗಿನ ವಾತಾವರಣಕ್ಕೂ ಅದು ಚೆನ್ನಾಗಿ ಹೊಂದಿಕೊಳ್ಳಲಿ. ಈ ಗರ್ಭದ ವಾತಾವರಣದ ನೆಮ್ಮದಿ ಬಿಟ್ಟು ಹೋಗಿದ್ರಿಂದಾನೇ ತಾನೇ ಅದು ಅಳೋದಕ್ಕೆ ಆರಂಭ ಮಾಡಿದ್ದು. ಹಾಗಾಗಿಂತ ಇದು ಬೃಹದಾರಣ್ಯಕ್ಕೂ ಸೇರಿದಂತೆ ಅನೇಕ ವೇದ ಭಾಗಗಳಲ್ಲಿ ಇದರ ಒಂದು ಪ್ರಸ್ತಾವ ಬರುತ್ತೆ. ಪ್ರಸವ ಕಷ್ಟವಾಗಿದ್ದರೆ ಕಷ್ಟದ ಪ್ರಸವ ಸುಖವಾಯಿತು, ಯಾರಿಗೂ ಜೀವಭೀತಿ ಆಗಲಿಲ್ಲ ಅನ್ನುವ ಕೃತಜ್ಞತೆಗೋಸ್ಕರವಾಗಿ ಮಾಡುವಂಥದ್ದಾಗಿದೆ. ಹೇಗೆ ಹಾವು ಪೊರೆಬಿಟ್ಟು ನೆಮ್ಮದಿಯಾಗುತ್ತೋ ಹಾಗೆ ಹೆರಿಗೆಯಾಗಿ ತಾಯಿ ನೆಮ್ಮದಿಯಾದಳು, ಮಗುವಿಗೂ ಕೂಡ ನೆಮ್ಮದಿ ಬಂತು ಅನ್ನುವ ಅರ್ಥದ ಮಂತ್ರಗಳು ಕೂಡ ಇಲ್ಲಿ ನಾವು ಕಾಣ್ತೀವಿ. ಚರಕ ಸಂಹಿತೆಯಲ್ಲಿ ಕೂಡ ಸುಖಪ್ರಸವಕ್ಕಾಗಿ ಮಂತ್ರಗಳನ್ನು ಉಪದೇಶ ಮಾಡಿದ್ದಾರೆ. ಕ್ಷಿತಿರ್ಜಲಂ ವಿಯತ್ತೇಜೋ ವಾಯುರ್ವಿಷ್ಣು ಪ್ರಜಾಪತಿ ಸಗರ್ಭಾಂ ತ್ವಾಂ ಸದಾಪಾಂತು ವೈಶಾಲ್ಯಂಚ ದಿಶಂತು ತೇ ಪ್ರಸೂಷ್ವತ್ವಮವಿಕ್ಲಿಷ್ಟಂ ಅವಿಕ್ಲಿಷ್ಟಾಶುಭಾನನೆ ಕಾರ್ತಿಕೇಯದ್ಯುತಿಂ ಪುತ್ರಂ ಕಾರ್ತಿಕೇಯಾಭಿರಕ್ಷಿತಂ ಅಂತ ಕಾರ್ತಿಕೇಯನಂತ ದೇವಸೇನಾನಿಯಂತ ಗಟ್ಟುಮುಟ್ಟಾದ ಮಗನನ್ನು ನೀನು ಹೆರ್ತಿಯಂತೆ, ತೊಂದರೆ ಆಗದೇ ಇರಲಿ, ದಿಕ್ಕುಗಳೆಲ್ಲ ಸೇರಿದಂತೆ ವಾಯು ಅಗ್ನಿ ಆದಿತ್ಯ ವಿಷ್ಣು ಇವರೆಲ್ಲರೂ ನಿನ್ನನ್ನು ಕಾಪಾಡಲಿ ಅಂತೆಲ್ಲ ಬರುತ್ತೆ. ಆಮೇಲೆ ಅರುಣ ಪ್ರಶ್ನದ ಕೆಲವು ಮಂತ್ರಗಳನ್ನು ಕೂಡ ಹೇಳಿ ಅರ್ಘ್ಯವನ್ನು ಕೂಡ ಕೊಡುವುದುಂಟು. ಹೀಗೆ ಇವನ್ನೆಲ್ಲವನ್ನ ಮಾಡ್ತಾ ಋಣಮಸ್ಮಿನ್ ಸನ್ನಯತಿ ಅಮೃತತ್ವಂಚ ಗಚ್ಚತಿ ಪಿತಾ ಪುತ್ರಸ್ಯ ಜಾತಸ್ಯ ಪಶ್ಯೇಚ್ಛೆ ಜೀವತೋ ಮುಖಂ ಅಂತ ಹೇಳಿ ಈ ಎಲ್ಲ ಋಣಗಳನ್ನು ಮಗನ ಮೂಲಕವಾಗಿ ತೀರಿಸಿಕೊಳ್ಳುವುದಾಗುತ್ತೆ. ಈ ಮಗನ ಮುಖವನ್ನು ಕಂಡು ನಾವು ಋಣಮುಕ್ತರಾದೆವು, ನೆಮ್ಮದಿಯಾಯಿತು ಅನ್ನುವ ಧನ್ಯತಾ ಭಾವ ಕೂಡ ಅಲ್ಲಿ ತೋರಿಸುವುದುಂಟು. ಆಮೇಲೆ ಅಂಗಾದಂಗಾತ್ ಅನ್ನುವಂಥ ಒಂದು ಸೊಗಸಾದ ಮಂತ್ರ ಉಂಟು.
ನನ್ನ ಅಂಗದಿಂದ ಮತ್ತೊಂದು ಪ್ರತಿಬಿಂಬ ಎಂಬಂತೆ ಬಂದಂಥ ಈ ಮಗು ನಮ್ಮನ್ನು ಚೆನ್ನಾಗಿ ಕಾಪಾಡಲಿ ಮತ್ತು ಆ ಮಗುವನ್ನು ಭಗವಂತ ಚೆನ್ನಾಗಿ ಕಾಪಾಡಲಿ ಅನ್ನುವಂಥ ಒಂದು ಮಂತ್ರ ಬರುತ್ತೆ. ಹಾಗೆ ಭೂರ್ಭುವ ಸ್ವಹ ಅನ್ನುವ 3 ವ್ಯಾಹೃತಿಗಳಿಂದ ಈ 3 ಲೋಕಗಳು ಕೂಡ ಈ ಮಗುವನ್ನು ಚೆನ್ನಾಗಿ ಆಶೀರ್ವಾದ ಮಾಡಲಿ ಅಂತ, ಮತ್ತು ಕ್ಷೀರ ಸಮೃದ್ಧಿಯಾಗಲಿ ತಾಯಲ್ಲಿ ಅಂತ ಹೇಳ್ಬಿಟ್ಟು ಆ ಬಗ್ಗೆ ಕೂಡ ವಿಶೇಷವಾದಂಥ ಮಂತ್ರಗಳು ಬರ್ತವೆ. ಆಮೇಲೆ ಮೇಧಾ ಪ್ರಜ್ಞಾ ಬೆಳೆಯಲಿ ಅಂತ ಮೇಧಾಧಾರ ಅವತೀಧಿಯಂ ಶ್ರುತಧಾರಣಂ ವಿಷಯ ತಜ್ಜನನ ಶಕ್ತಿರ್ಮೇಧಾ ಜನನಂ ಮಧು ಸರ್ಪಿರ್ಘೃತಂ ಅಂತ ಹೇಳಿ ಮೇಧಾಜನನವನ್ನು ಕೂಡ ಮಾಡುವುದಾಗುತ್ತದೆ. ಆಮೇಲೆ ಮಗುವಿಗೆ ಆರೋಗ್ಯಕ್ಕಾಗಿ ಔಷಧ ಪ್ರಾಶನವನ್ನು ಕೂಡ ಮಾಡಿಸ್ತೀವಿ. ಹಾಗೆ ಮಾಡುವಾಗ ಬಂಗಾರದ ಒಳಲೆ, ಇಲ್ಲದೇ ಇದ್ದರೆ ಬೆಳ್ಳಿಯ ಒಳಲೆ, ಇಲ್ಲದೇ ಶಂಖ, ಈ ಥರದ್ದು ಯಾವುದಾದ್ರೂ ಬಳಸಿ ಅಂತ. ಈ ಶಂಖದಲ್ಲಿ ಹಾಲು ಕೊಡುವುದು ಬಹಳ ಪ್ರಸಿದ್ಧವಾಗಿತ್ತು. ಮೊದಲಿಂದ ಕಾವ್ಯಾದಿಗಳಲ್ಲಿ ಕೂಡ ಅದರ ಉಲ್ಲೇಖ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಮಗುವಿಗೆ ಉಚ್ಛ್ವಾಸ ನಿಶ್ವಾಸ ಮಾಡುವಾಗಲೆಲ್ಲ ಮಂತ್ರ ಪಠನ ಮಾಡಬೇಕು, ಅದರ ಶ್ವಾಸೋಚ್ಛ್ವಾಸದ ರಿದಮ್ಗೆ ತಕ್ಕಂತೆ ಮಂತ್ರ ಹೇಳಬೇಕು ಅಂತೆಲ್ಲ ಬರುತ್ತದೆ. ಸುಖಪ್ರಸವಕ್ಕೆ ಕಾರಣವಾದ ಪೃಥ್ವಿಯನ್ನು ಅಥರ್ವವೇದದ ಪೃಥ್ವಿ ಸೂಕ್ತದಿಂದ ಪ್ರಾರ್ಥನೆ ಮಾಡಬೇಕು ಅಂತ ಬರುತ್ತೆ. ಅಂಗಾದಂಗಾತ್ ಸಂಭವತಿ ಹೃದಯ ದಧಿಜ್ಜಾಯಸೆ ಆತ್ಮ ವೈ ಪುತ್ರ ನಾಮಾಸಿ ಸಜೀವ ಶರದಾಂ ಶತಂ ಅಂತ ಆತ್ಮನೇ ಪುತ್ರನಾಗಿದ್ದಾನೆ. ಹಾಗಾಗಿ ನೀನು 100 ಕಾಲ ಬಾಳು, ಆತ್ಮಾಭವ ಪರಶುರ್ಭವ ಹಿರಣ್ಯಮೃತಂಭವ, ನೀನು ಆತ್ಮಸ್ವರೂಪಿಯಾಗು ಮತ್ತು ಎಲ್ಲ ಕರ್ಮಬಂಧಗಳನ್ನು ಅಜ್ಞಾನ ಲತೆಯನ್ನು ಛೇದನ ಮಾಡುವ ಪರಶು ಕೊಡಲಿಯಾಗು ಅನ್ನುವಂಥ ಪ್ರಾರ್ಥನೆ ಬರುತ್ತೆ. ಈಡಾಸಿ ಮೈತ್ರಾವರುಣೆ ವೀರೇ ವೀರಂ ಅಜಿ ಜನಥಾ ಸಾತ್ವಂ ವೀರವತೀ ಭವ ಯಾಸ್ಮಾನ್ ವೀರೋವತು ಅಂಥೇಳಿ ನೀನು ವೀರಪತ್ನಿಯಾಗು, ವೀರಮಾತೆಯಾಗು, ವೀರಸೂ ಆಗು, ನೀನು ಚೆನ್ನಾಗಿದ್ದೀಯೆ, ನೀನು ಮಿತ್ರಾವರಣರ ಅನುಗ್ರಹಕ್ಕೆ ಪಾತ್ರಳಾಗಿದ್ದೀಯೆ, ನೀನು ಇಡಾ ಸ್ವರೂಪಿಣಿಯಾಗಿದ್ದೀಯೆ. ಇಡಾ ಅಂತಂದರೆ ಭೂಸ್ವರೂಪಿಣಿಯಾಗಿದ್ದೀಯೆ, ಬಲಶಾಲಿಯಾದ ಮಗನನ್ನು ಕೊಟ್ಟಂತಹ ತೇಜಸ್ವಿನಿ ಅಂತ ಪತ್ನಿಯನ್ನು ಪ್ರಾರ್ಥನೆ ಮಾಡುವುದುಂಟು. ಹೀಗೆ ಇವೆಲ್ಲ ಮಾಡಿದ ಮೇಲೆ ತೊಟ್ಲಿಗೆ ಹಾಕೋದು ಅನ್ನುವುದು ಅದು ಕೂಡ ಈಚೆಗೆ ಬಂದಂಥದ್ದಾದರೂ ಅದನ್ನು ನಮ್ಮಲ್ಲಿ ಗೌರವಿಸಿದ್ದಾರೆ, ಅದನ್ನು ಕೂಡ ವ್ಯವಸ್ಥಾಪನೆ ಮಾಡಿದ್ದಾರೆ. ಯಾವುದೂ ಕೂಡ ನಮಗೆ ದೂರವಲ್ಲ ಅಂತನ್ನುವುದನ್ನು ಕಾಣಬಹುದು. ಇದು ಲೌಕಿಕವಾದ ಆದರೆ ಸಾಂಪ್ರದಾಯಿಕವಾಗಿ ಬೆಳೆದು ಬಂದಂಥದ್ದು. ಈ ತೊಟ್ಲಿಗೆ ಹಾಕುವಾಗ ತೊಟ್ಟಲಿನಲ್ಲಿ ಗುಂಡಪ್ಪ ಅಂತ ಒಂದು ಗುಂಡುಕಲ್ಲನ್ನು ಕೂಡ ಹಾಕುವುದುಂಟು. ಮಗುವಿಗೆಲ್ಲ ಹಾಕಬೇಕಾಗಿದ್ದು ಬಜೆ ಬೆಣ್ಣೆ ಇತ್ಯಾದಿ ಎಲ್ಲ ಅದಕ್ಕೆ ಮಾಡಬೇಕು ಅಂತ ಉಂಟು. ಅದಕ್ಕೆ ಮೊದಲು ಸಂಬ್ರಾಣಿ ಧೂಪವನ್ನು ಹಾಕಬೇಕು, ಹಾಲು ಕುಡಿಸ್ಬೇಕು ಅಂತೆಲ್ಲ ನಮ್ಮ ತಾಯಿ ಹೇಳ್ತಾ ಇರ್ತಾರೆ. ಇದು ಪ್ರಾಯಶಃ ಯಾಕಿರ್ಬೋದು ಅಂದರೆ ಆ ಬಿದಿರು ತೊಟ್ಲು ಗಟ್ಟುಮುಟ್ಟಾಗಿದೆಯಾ ಅಂತ ನೋಡಿ ಟೆಸ್ಟ್ ಮಾಡೋದಕ್ಕೆ ಒಂದು ಸರ್ತಿ ಗುಂಡು ಕಲ್ಲನ್ನು ಉರುಳಿಸ್ತಾ ಇದ್ರೆ ಅಂತ ಇರಬಹುದು ಅಂತ ನನಗನ್ಸುತ್ತೆ. ಅಂದರೆ ಮಗುವಿಗೆ ಮೊದಲೇ ಹಾಕಿಬಿಟ್ರೆ ಹಗ್ಗ ಗಟ್ಟಿಯಾಗಿಲ್ಲದಿದ್ದರೆ ಗತಿ ಏನು ಅಂತ. ಜೊತೆಗೆ ಮಗು ಗುಂಡು ಕಲ್ಲಿನಷ್ಟು ಚೆನ್ನಾಗಿ ಬೆಳೆಯಲಿ ಎನ್ನುವಂಥ ತಾತ್ಪರ್ಯ ಕೂಡ ಉಂಟಲ್ವ. ಹೀಗೆ ಆ ತರಹ ಅಲ್ಲೆಲ್ಲ ಒಂದು ವಿನೋದ, ಎಂಟರ್ಟೈನ್ಮೆಂಟು. ಆ ಗುಂಡು ಕಲ್ಲಿನಷ್ಟೇ ಭಾರವಾಗಿ ಮಗು ಇರುತ್ತೆ. ಆ ಮಗುವನ್ನು ನೋಡ್ಕೊಂಡು ಇದು ಮುದ್ದು ಮಾಡುವಂಥದ್ದು, ಅದಕ್ಕೆ ಕಾಡಿಗೆ ಹಚ್ಚುವುದು, ಅದಕ್ಕೆ ಹೂ ಮುಡಿಸೋದು, ಇದೆಲ್ಲ ಮಾಡ್ತಾರೆ. ಆಟ ಅದು ಒಂದು ಎಂಜಾಯ್ಮೆಂಟ್. ಹೆರಿಗೆ ಆಗುವವರೆಗೂ ಇದ್ದಂಥ ಟೆನ್ಷನ್, 10 ದಿನದವರೆಗೆ ಇದ್ದಂಥ ಟೆನ್ಷನ್ ಎಲ್ಲ ಹೋಗುವುದಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಬೇಕಲ್ವ. ಎಲ್ಲರೂ ಬಂದು ದಧಿ ಲಾಜ ದೂರ್ವ ಅಕ್ಷತೆಗಳಿಂದ ಆಶೀರ್ವಾದ ಮಾಡಬೇಕು ಅಂತೆಲ್ಲ ಬರ್ತದೆ. ಅರಪೇಶ್ ಅಂತ ಒಂದು ನ್ಯೂಗಿನಿ ಐಲ್ಯಾಂಡ್ಸ್ ಹತ್ರ ಇರುವಂಥ ಆದಿವಾಸಿ ಜನಾಂಗ. ಅಲ್ಲಿ ಒಂದಿಷ್ಟು ದರೋಡೆ, ಕಳ್ಳತನ, ಮೋಸ, ವಂಚನೆ, ತಟವಟ ಏನೂ ಇಲ್ಲವಂತೆ. ಯಾಕೆ ಅಂತ ಸಂಶೋಧಕರು ನೋಡಿದ್ರೆ ಅವರು ಮಗು ಹುಟ್ಟಿದಾಗಲೇ ಎಲ್ಲ ಒಳಿತು ಅನ್ನೋದನ್ನು ತೋರ್ಪಡಿಸಿಕೊಡ್ತಾರಂತೆ. ಮಗು ಹುಟ್ಟಿದ ತಕ್ಷಣ ಊರಿನ ಜನರೆಲ್ಲರೂ ಬಂದು ಆ ಮಗುವನ್ನು ಮುಟ್ತಾರೆ. ಇದು ಒಳ್ಳೆಯದು, ಇದು ಒಳ್ಳೆಯದು ಅಂತಾರಂತೆ. ಆ ಮಗುವಿನ ಕೈಯನ್ನು ಎಲ್ಲರಿಗೂ ಮುಟ್ಟಿಸ್ಬಿಟ್ಟು ಇವರು ಒಳ್ಳೆಯವರು, ಇವರು ಬೇಕಾದವರು, ಇವರು ಆತ್ಮೀಯರು ಅಂತ ಎಲ್ಲ ಸದ್ಭಾವನೆಗಳನ್ನೇ ಬಿಂಬಿಸುವ ಕಾರಣ ಅಲ್ಲಿ ಒಳಿತೇ ಬಿಟ್ಟು ಇನ್ಯಾವುದೂ ಇಲ್ಲ ಅಂತ. ಆಮೇಲೆ ಅದನ್ನೆಲ್ಲ ಸಂಶೋಧನೆ ಮಾಡೋದಕ್ಕೆ ಈ ಪ್ರೀಸ್ಟ್ಗಳು ಹೋದರು. ವೈಟ್ ಆಂಗ್ಲೋ ಸ್ಯಾಕ್ಸನ್ ಪ್ರೀಸ್ಟ್ ಅಂತ, ವಾಸ್ಪ್, ಅವರು ಹೋದರು. ಎಲ್ಲ ಹಾಳಾಯಿತು ಅಷ್ಟೇ. ಅಂದರೆ ಯಾವಾಗ ಮನುಷ್ಯ ಬುದ್ಧಿವಂತನಾಗಿದ್ದವನು ಹೋಗ್ತಾನೋ ಆಗ ಸರ್ವನಾಶ ಆಗುತ್ತೆ. ಇವತ್ತು ಮಧ್ಯಾಹ್ನ ಥೋರೋ ಬರೆದಿರ್ತಕ್ಕಂಥ ವಾಲ್ಡನ್ ಗ್ರಂಥ ನೋಡ್ತಾ ಇದ್ದೆ. ಅಲ್ಲಿ ಫ್ರೆಂಡ್ಶಿಪ್ ಅನ್ನುವಂಥ ಒಂದು ಅಧ್ಯಾಯದಲ್ಲಿ ಆತ ಬರಿತಾನೆ, ಅಚ್ಚುಕಟ್ಟು, ವ್ಯವಸ್ಥೆ, ಬುದ್ಧಿವಂತಿಕೆ, ನಾಜೂಕು, ಇಂಡಸ್ಟ್ರಿಯಸ್ಸು ಇವೆಲ್ಲ ಇದ್ದರೂ ಪ್ರೀತಿ ಅನ್ನೋದಿಲ್ಲದ ಜಾಗದಲ್ಲಿ ಯಾವುದೂ ಪ್ರಯೋಜನಕ್ಕೆ ಬರೋದಿಲ್ಲ ಅಂತ. ಆ ಪ್ರೀತ್ಯುತ್ಪಾದನೆಯನ್ನು ಈ ಎಲ್ಲ ಕರ್ಮಗಳು ಮಾಡ್ತಾ ಇದ್ವು ಅಂತ ಗೊತ್ತಾಗುತ್ತೆ. ಅದಕ್ಕೊಂದು ಟ್ರೈನಿಂಗ್ ಸೆಂಟರು, ಅದಕ್ಕೊಂದು ಸಮ್ಮರ್ ಕ್ಯಾಂಪ್ ಅಂತ ಯಾರೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಲ್ಯಾಂಡ್ ಮಾರ್ಕ್ ಅಂತ ಯಾವುದೋ ಒಂದು
ಬಹಳ ದುಡ್ಡು ಕೀಳುವಂಥ ಒಂದು ಸಂಸ್ಥೆ ಇದೆ. ನನ್ನ ಸ್ನೇಹಿತನ ಬಂಧುವರ್ಗ ಎಲ್ಲ ಅಲ್ಲಿಗೆ ಹೋಗಿ ಕ್ಷೌರ ಮಾಡಿಸಿಕೊಂಡ್ರು 25-30 ಸಾವಿರ. ನಾನು ಹೇಳಿದೆ, ನಿಮ್ಮಲ್ಲಿಯೇ ಎಲ್ಲ ಇದೆ, ನಿಮ್ಮ ಬಂಧುವರ್ಗ ಯಾಕೆ ಹೋಗಬೇಕು ಅಂತ. ಹಿತ್ತಲು ಗಿಡ ಮದ್ದಲ್ಲ ಅಂತ ಹೇಳ್ಬಿಟ್ಟಂದ್ರು. ಅವ್ರ ಮಗಳನ್ನು ಕೇಳಿದೆ, ಏನಮ್ಮ ನಿಮ್ಮಪ್ಪ ಇಂಥವ್ರು, ಅವ್ರ ಹೆಸರು ಹೇಳಿದ್ರೇ ಸಾಕು ಎಷ್ಟೋ ಜ್ಞಾನೋದಯ ಆಗ್ಬೋದು ಅಂತ ವಿವೇಕಿ ಕಲಾಭಿಜ್ಞರು, ಅಂಥವರು ಯೋಗಿ ಸದೃಶರಾಗಿದ್ದಾರೆ, ನೀನು ಯಾತಕ್ಕೆ ಅಂದರೆ ಹೌದು ನಮಗೂ ಗೊತ್ತಾಗಲಿಲ್ಲ, ಅದು ಹಾಗೇನೆ ಉಂಟಲ್ಲ ದಿವ್ಯ ವಸ್ತ್ರಗಳ ಕಥೆ, ಯಾರೋ ಒಬ್ಬರು ಒಡೆಯಬೇಕು ಸತ್ಯವನ್ನು, ಅಲ್ಲಿವರೆಗೂ ಅದನ್ನು ಬೆತ್ತಲೆ ತಿರುಗಿದ್ರು ಮಹಾರಾಜ ದಿವ್ಯ ವಸ್ತ್ರ ಉಟ್ಕೊಂಡಿದ್ದಾನೆ ಅಂತ ಜಗತ್ತೆಲ್ಲ ನೋಡ್ತಲ್ಲ, ಆ ರೀತಿಯಾಗಿ ಆದಂಥದ್ದಾಗುತ್ತೆ. ಹಸಿ ಮೋಸ ಅಂಥವನ್ನೆಲ್ಲ ಈ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ತಲೆ ತಿರುಕರು ಶ್ರೀಮಂತರಾಗಿಬಿಟ್ಟಿರ್ತಾರೆ ಇಲ್ಲ ಆಕಸ್ಮಿಕವಾಗಿ ಷೇರು ಸ್ಟಾಕು ಬಿಸ್ನೆಸ್ಗಳಿಂದ, ಅಂಥವರು ಮತ್ತು ಇನ್ನೇನೋ ಭಯಗಳಿಂದ ಇರ್ತಾರಲ್ಲ, ಕೆಲಸ ಇಲ್ಲದೆ ಇದ್ದವರಿಗೆ, ರಸಿಕತೆ ಇಲ್ಲದೆ ಇದ್ದವರಿಗೆ ಭಯ ಬರುವಂಥದ್ದು. ಸಾಹಿತ್ಯ, ಸಂಗೀತ, ಲೋಕಸೇವೆ ಇತ್ಯಾದಿಯಲ್ಲಿದ್ದವರಿಗೆ ಯಾವ ಭಯವೂ ಕಾಡುವುದಿಲ್ಲ. ಅಂಥವ್ರಿಗೆ ಮಾತ್ರ ಇರುವಂಥದ್ದು. ಅದು ಪೇಪರ್ ಮುಂತಾದವ ಪ್ರಚಾರ ಇಲ್ಲದೆ ಆಗುತ್ತಂತೆ ಆ ಸಂಸ್ಥೆಯದು. ಯಾತಕ್ಕೆ ಬೇಕು ಪ್ರಚಾರ ಅಂತ. ಮತ್ತು ಬ್ರೈನ್ ವಾಶ್ ಮಾಡೋದು, ನೀವು ಇನ್ನೊಬ್ಬರನ್ನ ಕರ್ಕೊಂಡು ಬನ್ನಿ, ಮತ್ತೊಬ್ಬರನ್ನ ಕರ್ಕೊಂಡು ಬರಲೇಬೇಕು ಅಂತ. ಬೆಳಗ್ಗೆಯಿಂದ ರಾತ್ರಿವರೆಗೂ ಉಪದೇಶ ಮಾಡಿದರೆ ಸಾಕ್ಷಾತ್ ಬ್ರಹ್ಮಣಸ್ಪತಿಯೇ ಕೂತು ಉಪದೇಶ ಮಾಡಿದ್ರು ಅದನ್ನು ಕೇಳಬೇಕು ಅಂತ ಅನಿಸೋದಿಲ್ಲ. ಇವೆಲ್ಲ ಏನಂದರೆ ತಿಂದು ಹೆಚ್ಚಾದವ್ರ ಕಥೆ, ಮತ್ತಿನ್ಯಾವುದೂ ಅಲ್ಲ. ಉಪ್ಪು ತಿಂದವನು ನೀರು ಕುಡಿಬೇಕು ಅಂತ ಇನ್ಯಾವುದೂ ಒಳಿತಿನ ಕೆಲಸಕ್ಕೆ ಅವ್ರು ಏನೂ ಖರ್ಚು ಮಾಡದೇ ಇದ್ದವರು ಇಲ್ಲ. ಅದಕ್ಕೇನೆ ಲಂಕಲೋ ವಚ್ಚಿಂದಿ ಜಗಣ್ಮಲೋ ಪೋಯ ಅಂತ ಒಂದು ತೆಲುಗು ಗಾದೆ ಇದೆ, ಅದೇ ಆಗ್ತಾ ಇದೆ ಅಷ್ಟೇ ಅಂತ ಅನಿಸುತ್ತೆ. ಕೆಟ್ಟದಾಗಿ ಹೇಳ್ತೀನಿ ನಾನು, ಏನು ಮಾಡೋಣ, ವಸ್ತುಸ್ಥಿತಿ ಆಗಿರುವಂಥದ್ದಷ್ಟೇ. ನಮ್ಮ ಪರಂಪರೆಯ ಸಂಸ್ಕೃತಿಯ ಸ್ವಾರಸ್ಯಗಳನ್ನು ಅರಿತರೆ ಆ ಯಾವ ವ್ಯಾಧಿಗಳು ಬರೋದಿಲ್ಲ ಅಂತ ಹೇಳ್ತೀನಿ. ಈ ಎಲ್ಲ ಮಾಡರ್ನ್ ಗುರುಸ್ ಅಂತ ಏನು ಮಾಡ್ತಾ ಇದ್ದಾರೆ, ದೋಚ್ತಾ ಇದ್ದಾರೆ, ನಿಲುವು ದೋಪಡಿ ಮಾಡ್ತಾ ಇದ್ದಾರೆ, ಆ ಅನಾಹುತಗಳೆಲ್ಲ ಹೋಗುತ್ತವೆ. ಮನೆಯಲ್ಲಿ 4 ಜನ ಇಟ್ಕೊಳ್ಬೇಕು, ದೊಡ್ಡವ್ರ ಜೊತೆ ಇರಬೇಕು, ಚಿಕ್ಕವ್ರ ಜೊತೆ ಇರಬೇಕು, ಮುಕ್ತವಾಗಿ ಓಡಾಡ್ತಿರ್ಬೇಕು, ಒಬ್ಬರು ಕಷ್ಟ ಕೊಡಬೇಕು, ನಾವು ಕಷ್ಟಪಡಬೇಕು, ಆಗಲೇ ಸರಿಯಾಗೋದು. ಯಾರಿಗೂ ಏನೂ ಮಾಡದೆ ಮನುಷ್ಯ ಮುಟ್ಟದ ಗುಬ್ಬಿ ಅಂತ ಇರ್ತೀನಿ ಅಂದರೆ ಆಗೋದಿಲ್ಲ. ಈ ಸಂಸ್ಕಾರಗಳೆಲ್ಲ ಆ ಒಂದು ಐಸೋಲೇಷನನ್ನು ತಪ್ಪಿಸುವ ಮಹಾಪ್ರಯತ್ನವಾಗಿದೆ. ಹಾಗಲ್ಲದೆ ಇದ್ದರೆ ಭಾರತ ದೇಶ ಇಸ್ಲಾಮು, ಕ್ರಿಶ್ಚಿಯಾನಿಟಿಯು ಸೇರಿದಂತೆ ಶಕ, ಪಾರಶಿಕ ಮೊದಲಾದ ಎಷ್ಟೋ ಜನರ ದೌರ್ಜನ್ಯ ಆಕ್ರಾಂತಿಯಿಂದ ಅಲ್ಲಾಡದೆ ಉಳಿಯೋದಿಕ್ಕೆ ಹೇಗಾಗ್ತಾ ಇತ್ತು. ಇಡೀ ಜಗತ್ತನ್ನು ಚಾಲೆಂಜ್ ಮಾಡಿ 3-4 ಖಂಡಗಳನ್ನು ನಾಮಾವಶೇಷ ಮಾಡಿಬಿಟ್ವು ಇಂಥ ಧರ್ಮಗಳು. ಇಂಥ ಧರ್ಮ ಅಂತ ಹೇಳಬೇಕಾ, ಅವು ಗೊತ್ತಿಲ್ಲ, ಮತಗಳು ಅಂತ ಹೇಳಬೇಕಷ್ಟೇ. ಕಮ್ಯುನಿಸಮ್ಮು ಹೋದ ಜಾಗದಲ್ಲೆಲ್ಲ ಭಸ್ಮಾಸುರನ ಹಸ್ತ. ಆದರೆ ಇಲ್ಲಿ ಯಾಕೆ ಅವು ಯಾವುವು ಇವತ್ತಿಗೂ ಕೂಡ ಗ್ರಾಸ್ ರೂಟ್ ಲೆವೆಲ್ವರೆಗೂ ಬಂದಿಲ್ಲ? ಯಾಕೆ ನೋಡಿ, ಈಗ ಎಲ್ಲೆಲ್ಲಿಯೂ ಕೂಡ ರಾಜ್ಯೋತ್ಸವ ಅಂತ ಮಾಡುವಾಗ ಕನ್ನಡಾಂಬೆಯ ಪೂಜೆ ಅಂತ ಮಾಡ್ತಾ ಇದ್ರಲ್ಲ, ನಾಡದೇವಿ ಹಬ್ಬ ಅಂತಲೇ ಮಾಡ್ತಾ ಇದ್ರು. ಮಾರಮ್ಮ, ಅಣ್ಣಮ್ಮ ಇತ್ಯಾದಿ ಯಾವುದೋ ಒಂದು ರೂಪವಾಗಿ ಮಾಡಿದ್ರು ಅದೇ ಲಲಿತಾ ಪರಮೇಶ್ವರಿ, ರಾಜರಾಜೇಶ್ವರಿ ಅನ್ನುವ ರೂಪವನ್ನೇ ಅದು ವೈದಿಕ ಅಂತ ತೆಗೆದುಕೊಳ್ಬೋದು, ಅದಿತಿ ಅಂತ, ಜಾನಪದ ಅಂತ ಮಾರಮ್ಮ ಅಣ್ಣಮ್ಮ ಅಂತ ತೆಗೆದುಕೊಳ್ಳಿ. ಆ ಸ್ತ್ರೀ ಸ್ವರೂಪಿಣಿಯನ್ನು ಭಗವತಿಯನ್ನೇ ಪೂಜೆ ಮಾಡ್ತಾ ಇದ್ರು. ತೋರಿಸಿ ಯಾವುದಾದ್ರೂ ಒಂದು ದೇಶದಲ್ಲಿ ಹೀಗೆ ಆ ನೆಲವನ್ನು ಪೂಜೆ ಮಾಡುವಾಗ ದೇವಿ ಸ್ವರೂಪವನ್ನು ತಂದು ಕೊಡುವುದು ಉಂಟ? ಎಂಥ ಹುಟ್ಟ ನಾಸ್ತಿಕರು, ಕಟ್ಟ ನಾಸ್ತಿಕರು ಅನ್ನುವಂಥವರು ಆಯಾ ವಿಗ್ರಹಗಳನ್ನು ಸ್ಥಾಪನೆ ಮಾಡಿದ ಜಾಗಕ್ಕೆ ಹೆದರ್ಕೊಂಡು ಹೋಗಿ ನಮಸ್ಕಾರ ಮಾಡಿ ಬರಬೇಕು, ಇಲ್ಲದೇ ಓಟುಗಳು ಕಡಿಮೆ ಆಗುತ್ತೆ. ಅದನ್ನು ಪೂಜೆ ಮಾಡೋರು ಈ ಬುದ್ಧಿವಂತರು ಅನಿಸ್ಕೊಂಡವರಲ್ಲ, ಈ ಯೂನಿವರ್ಸಿಟಿ ವಿಟ್ಸ್ ಅಲ್ಲ, ಸಾಮಾನ್ಯರಲ್ಲಿ ಸಾಮಾನ್ಯರಾದದ್ರಿಂದಲೇ ಅದೆಲ್ಲ ಉಳಿದಿರುವಂಥದ್ದು. ಯಾವುದಕ್ಕೂ ನಮ್ಮಲ್ಲಿ ಧಾರ್ಮಿಕವಾದ ಮತೀಯವಾದ ಆಯಾಮ ಇದೆ, ಅದು ಬಹುಮುಖವಾಗಿದೆ. ಹಾಗಾಗಿ ಯಾವ ಬೆನ್ನಿಹಿನ್ನಾಗಲಿ ಯಾವ ಪೋಪಾಗಲಿ ನಮ್ಮನ್ನು ಏನೂ ಅಲ್ಲಾಡಿಸೋಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೂ ಈ ಶ್ರದ್ಧಾ ಜಾಗೃತವಾಗಿರುತ್ತೋ ಅಲ್ಲಿವರೆಗೆ. ಮತ್ತು ಜಾಗೃತವಾದ ಶ್ರದ್ಧೆ ಬಹುಮುಖೀನವಾಗಿ ನಮ್ಮ ಸಮಾಜವನ್ನು ಕಾಪಾಡ್ತಾ ಇದೆ. ಅದು ಒಂದೇ ಬೇರಲ್ಲ, ಅನೇಕ ವಿಧವಾದ ಬೇರುಗಳು ಬೀಳಲು ಬಿಟ್ಟುಕೊಂಡಿರ್ತಕ್ಕಂಥ ವಟವೃಕ್ಷದಂತೆ ಇರುವುದು. ಹಾಗಾಗಿ ಈ ಸಂಸ್ಕಾರಾದಿಗಳನ್ನು ನಾವು ಸರ್ವತೋಮುಖವಾದ ರಾಷ್ಟ್ರ ನಿರ್ಮಾಣ ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆಮೇಲೆ ನಾಮಕರಣದ ಕಡೆಗೆ ಹೋಗ್ತೀವಿ. ನಾಮಕರಣ ಬಹಳ ವಿಶಿಷ್ಟವಾದಂಥ ಒಂದು ಸಂಸ್ಕಾರ. ನಾಮಕರಣದ ಬಗ್ಗೆ ವಿಶೇಷವಾದಂಥ ಉಲ್ಲೇಖಗಳು ಶಾಸ್ತ್ರ ಗ್ರಂಥಗಳಲ್ಲಿ ಬೇಕಾದಷ್ಟು ಬಂದಿವೆ. ಹೆಸರನ್ನು ಇಡುವಂಥದ್ದು ನಾಮಕರಣ. ನಾಮಾಖಿಲಸ್ಯ ವ್ಯವಹಾರ ಹೇತು ಶುಭಾವಹಂ ಕರ್ಮಸು ಭಾಗ್ಯ ಹೇತು ನಾಮೈವ ಕೀರ್ತಿಂ ಲಭತೆ ಮನುಷ್ಯ ತತಃ ಪ್ರಶಸ್ತಂ ಖಲು ನಾಮಕರ್ಮ ಅಂತ ಬೃಹಸ್ಪತಿ ಸ್ಮೃತಿಯಲ್ಲಿ ಬರ್ತದೆ. ಹೆಸರೇ ಎಲ್ಲ ವ್ಯವಹಾರದ ಹೇತು, ಎಲ್ಲ ಶುಭಾಶುಭ ಕರ್ಮಗಳಲ್ಲಿ ಅದೇ ಇರುವಂಥದ್ದು, ಮಾಂಗಲಿಕವಾದದ್ದು, ಭಾಗ್ಯ ಹೇತು. ಹೆಸರಿನಿಂದಲೇ ಮನುಷ್ಯ ಕೀರ್ತಿ ಪಡಿತಾನೆ, ಅವನ ಕೀರ್ತಿಯನ್ನು ಹೆಸರಿನಿಂದ ಗುರುತಿಸ್ತಾರೆ. ಹಾಗಾಗಿ ಈ ನಾಮಕರ್ಮ ಪ್ರಶಸ್ತವಾದದ್ದು ಅಂತ. ಮತ್ತು 4 ವಿಧವಾದ ನಾಮಧೇಯಗಳನ್ನು ಇಡಬೇಕು ಅಂತ ಸಾಮಾನ್ಯವಾಗಿ ಧರ್ಮಶಾಸ್ತ್ರಗಳಲ್ಲಿ ನಾವು ಕಾಣ್ತೀವಿ.
ಅದು 4 ವಿಧವಾದಂಥದ್ದು. ಈ ವ್ಯವಹಾರ ನಾಮಧೇಯ, ಗುಪ್ತ ನಾಮಧೇಯ, ಯಜ್ಞ ನಾಮಧೇಯ ಅಂತೆಲ್ಲ ಹಲವು ವಿಧವಾಗಿ ನಮ್ಮಲ್ಲಿ ಕಾಣ್ತೀವಿ. ಅದನ್ನು ಇಡುವಾಗ ದೇವತೆಯ ಹೆಸರಿಡಬಹುದು. ಋಷ್ಯಣೂಕಂ ದೇವತಾಣೂಕಂ ವಾ ಅಂತ ಬೋಧಾಯನ ಹೇಳ್ತಾನೆ. ಋಷಿಯ ಹೆಸರನ್ನು ದೇವತೆಯ ಹೆಸರನ್ನು ಇಡಬಹುದು ಅಂತ. ಈಗ ಅವು ಎರಡನ್ನೂ ಬಿಟ್ಟು ಯಾವ್ಯಾವುದನ್ನೋ ಇಡುವಂಥದ್ದಾಗಿಬಿಟ್ಟಿದೆ. ಹಿಂದೆಯೂ ಇತ್ತು ಆ ಥರ. ಈಗ ಶುನಃಪುಚ್ಛ, ಶುನಶೇಪ, ಶುನೋಲಾಂಗೂಲ ಅಂತಂದರೆ ಇನ್ನೇನು, ಅದು ಅದೇನೆ. ಆದರೆ ನಾವು ಇನ್ನೂ ಒಳ್ಳೆಯ ಹೆಸರುಗಳನ್ನು ಬೇಕಾದಷ್ಟು ನೋಡಿದ್ದೀವಿ. ಹೆಸರಲ್ಲಿ ಆದರೂ ಒಳಿತಿರಲಿ, ದಾರಿದ್ರ್ಯ ಅದಕ್ಕೆ ಯಾತಕ್ಕೆ ಅಂತ ನೋಡಬಹುದು. ಇನ್ನು ಕೆಲವರು ಅಮಂಗಳ ನಿವಾರಣೆಯಾಗಲಿ ಅಂತ ಕೆಟ್ಟ ಹೆಸರನ್ನು ಇಡುವುದುಂಟು. ಮಕ್ಕಳು ಹುಟ್ಟಿ ಹುಟ್ಟಿ ಸಾಯ್ತಾ ಇದ್ದರೆ ತಿಪ್ಪೆ ಮೇಲೆ ನಾಮಧೇಯ ಇಟ್ಟುಬಿಟ್ಟಿದ್ರು, ತಿಪ್ಪಯ್ಯ, ಕುಪ್ಪಮ್ಮ ಅಂತೆಲ್ಲ ಹೇಳಿ ಇಡುವಂಥದ್ದು, ಅಥವಾ ಗುಂಡಪ್ಪ, ಕಲ್ಲಯ್ಯ ಅಂತೆಲ್ಲ ಇಡುವಂಥದ್ದನ್ನು ನಾವು ಕಂಡಿದ್ದೀವಿ. ಅಂದರೆ ಜುಗುಪ್ಸಾಭವಾದ ಹೆಸರಿಟ್ಟರೆ ವಿಪತ್ತು ಬರೋದಿಲ್ಲ, ಮೃತ್ಯು ಬರೋದಿಲ್ಲ ಅನ್ನುವಂಥ ಒಂದು ನಂಬಿಕೆ. ಅನೇಕ ಒಳ್ಳೆಯ ಹೆಸರುಗಳನ್ನು ಕೂಡ ಇರ್ತಾ ಇದ್ದಿದ್ದು. ಆ ಹೆಸರುಗಳು ಹೇಗಿರಬೇಕು, ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ದೊಡ್ಡ ಪಟ್ಟಿ ಉಂಟು. ಎಷ್ಟೋ ಬಾರಿ ಅದು ಕಾಂಟ್ರಡಿಕ್ಟಿಂಗ್ ಆಗಿದೆ. ಅಲ್ಲಿರುವಂಥ ವ್ಯವಹಾರ ನಮ್ಮಲ್ಲಿ ಕಂಡುಬರುವುದೇ ಇಲ್ಲ. ಮತ್ತು ಒಂದು ಸೂತ್ರಕ್ಕೆ ಇನ್ನೊಂದು ಸೂತ್ರಕ್ಕೆ ಭಿನ್ನತೆ ತುಂಬ ಕಾಣುವುದುಂಟು. ಕೃಷ್ಣನಿಗೆ ನಾಮಧೇಯವನ್ನು ಗರ್ಗಾಚಾರ್ಯರು ಮಾಡಿದ್ರು, ರಾಮನಿಗೆ ವಸಿಷ್ಠರು ಮಾಡಿದ್ರು ಅಂತೆಲ್ಲ ಗೊತ್ತು. ರಾಮಯಿತ್ಯಭಿರಾಮೇಣ ವಪುಷಾ ತಸ್ಯ ಚೋದಿತ ನಾಮಧೇಯಂ ಗುರುಶ್ಚಕ್ರೆ ಜಗತ್ ಪ್ರಥಮ ಮಂಗಲಂ ಅಂತ ಕಾಳಿದಾಸ ಶ್ರೀರಾಮನಿಗೆ ವಸಿಷ್ಠ ಅವನ ಸುಂದರವಾದ ಶರೀರವನ್ನು, ಅಭಿರಾಮ ರೂಪವನ್ನು ನೋಡಿ ಶ್ರೀರಾಮ ಅಂತ ಹೆಸರಿಟ್ಟ ಅಂತ. ಕೃಷ್ಣನ ಆಕರ್ಷಣೀಯವಾದ ರೂಪವನ್ನು ನೋಡಿ ಕರ್ಷತೀತಿ ಕೃಷ್ಣ ಅಂತ ಗರ್ಗಾಚಾರ್ಯರು ಹೆಸರಿಟ್ಟರು ಅನ್ನುವಂಥದ್ದು ಬರುತ್ತೆ. ಭಾಗವತ, ರಾಮಾಯಣ ಇತ್ಯಾದಿಗಳನ್ನು ನಾವು ನೋಡ್ತೀವಿ. ಆಮೇಲೆ ವ್ಯವಹಾರ ನಾಮಧೇಯ ಮುಖ್ಯವಾದದ್ದು. ಇವತ್ತು ಅಮೇರಿಕದ ಕಲ್ಟ್ ನಮಗೂ ಬಂದು 3 ನೇಮ್ಸ್ ಅಂತಾಗಿದೆ. ಫಸ್ಟ್ ನೇಮ್, ಮಿಡ್ಲ್ ನೇಮ್, ಸರ್ ನೇಮ್ ಅಥವಾ ಥರ್ಡ್ ನೇಮ್ ಅಂತೆಲ್ಲ ಹೇಳ್ತೀವಿ. ಅದಕ್ಕೆ ನಮ್ಮವರು ಕೂಡ ಅದನ್ನೇ ಇಟ್ಕೊಂಡು ಬಿಡೋಣ ಅಂತ. ಯಾಕೆ ಇಟ್ಕೊಳ್ಬೇಕು ಕಾಣೆ? ಅವ್ರು ಹಾಗೆ ಇಟ್ಕೊಂಡ್ರೆ ನಾವು ಯಾಕೆ ಮಾಡಬೇಕು? ನನಗಿರೋದು 2 ಹೆಸರು, ಇನ್ಷಿಯಲ್ದೊಂದು, ನನ್ನ ಹೆಸರು 2 ಉಂಟು. ಇನ್ನೊಂದು 3ನೇದು ನಾನು ಯಾಕೆ ಅಂಟಿಸ್ಕೊಳ್ಬೇಕು? ನಮ್ಮದಾದ ವ್ಯಕ್ತಿತ್ವ ಯಾಕೆ ಇಟ್ಕೊಳ್ಬಾರ್ದು? ಅಥವಾ ನಾವು 3 ಹೆಸರು ಇಟ್ಕೊಳ್ಳೋದಿದ್ರೆ 4 ಹೆಸರು ಯಾಕೆ ಇಟ್ಕೊಂಡು ಒದ್ದಾಡಿಸಬಾರ್ದು ಅವ್ರನ್ನ? ಅಂದರೆ ಆ ದಾರಿಯನ್ನು ಗತಾನುಗತಿಕವಾಗಿ ಅಂಧೇನೈವ ನಿಯಮಾನ ಅಂತ ಯಾತಕ್ಕೆ ತುಳಿಯಬೇಕು ಅಂತ ಗೊತ್ತಾಗೋಲ್ಲ. ಅದೆಲ್ಲ ಇನ್ವರ್ಡ್ ಗಿಲ್ಟ್, ಇನ್ವರ್ಡ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ತುಂಬ ಕೆಟ್ಟದಾದ ರೀತಿಯಲ್ಲಿ ಕಾಣಿಸುತ್ತೆ ಅಂತ ಅನಿಸುತ್ತೆ. ಅಲ್ಲಿ ನಕ್ಷತ್ರ ನಾಮಧೇಯ, ವ್ಯವಹಾರ ನಾಮಧೇಯ, ಗುಪ್ತ ನಾಮಧೇಯ, ಯಜ್ಞ ನಾಮಧೇಯ ಅಂತ 4 ವಿಧವಾದ ನಾಮಧೇಯಗಳು ಅಂತ. ಎಷ್ಟೋ ಬಾರಿ ನಕ್ಷತ್ರ ನಾಮ ನಮ್ಮ ವ್ಯವಹಾರಕ್ಕೆ ಹೊಂದಿಕೆ ಆಗುವುದಿಲ್ಲ. ಆಗ ಬೇರೆಯಾಗಿರ್ತಕ್ಕಂಥದ್ದನ್ನು ಇಟ್ಕೊಳ್ಬೇಕು ಅಂತ ಗೊತ್ತಾಗುತ್ತೆ. ಮತ್ತು ವ್ಯವಹಾರ ನಾಮಧೇಯದಲ್ಲಿ ಯಾವ ರಿಸ್ಟ್ರಿಕ್ಷನ್ಸೂ ಇಲ್ಲ, ಇಷ್ಟವಾದಂಥದ್ದು. ಕೆಲವರು ಇಷ್ಟನಾಮ ಬೇರೆ ಇಟ್ಕೊಳ್ತಾರೆ, ಅಂದರೆ ಪೆಟ್ ನೇಮ್ ಅಂತ, ಅದು ಕೂಡ ಆಗುತ್ತದೆ. ಆಮೇಲೆ ಗುಪ್ತನಾಮ ಯಾಕೆ ಅಂದರೆ ಅಭಿಚಾರವನ್ನು ಮಾಟ ಮದ್ದು ಮಾಡಿದ್ರೆ ಅದು ಫಲಿಸದೇ ಇರಲಿ, ಆ ಒಂದು ಹೆಸರೇ ಗುಪ್ತನಾಮಧೇಯವೇ ನಿಜವಾದದ್ದು. ತಂದೆ ತಾಯಿಗಳಿಗೆ ಮಾತ್ರ ಗೊತ್ತಿರುತ್ತೆ, ಆ ಮಗುವಿಗೂ ಗೊತ್ತಿರೋದಿಲ್ಲ. ಅಂಥದ್ದು ಗುಪ್ತನಾಮಧೇಯ ಅಂತ. ಮತ್ತು ಯಜ್ಞನಾಮಧೇಯ ಅಂದರೆ ಯಜ್ಞ ಮಾಡಿದ ಮೇಲೆ ಅವನಿಗೆ ಕೊಡುವಂಥ ನಾಮ ಅಂತ. ಅದು ಈಗ ಚಯನಯಾಗ ಮಾಡಿದ್ರೆ ಚಯನ ಅಂತ ಅನಿಸ್ಕೊಳ್ತಾನೆ, ಸೋಮಯಾಗ ಮಾಡಿದವನು ಸೋಮಯಾಜಿ ಅನಿಸ್ಕೊಳ್ತಾನೆ. ಹಾಗಲ್ಲದೆ ಅಗ್ನಿಷ್ಠೋಮ ಜ್ಯೋತಿಷ್ಠೋಮ ಮಾಡಿದರೆ ದೀಕ್ಷಿತ ಅಂತ ಅನಿಸ್ಕೊಳ್ತಾನೆ. ಮತ್ತು ಪೌಂಡರೀಕ ಇತ್ಯಾದಿ ಮಾಡಿದರೆ ಪೌಂಡರೀಕ ಅಂತ ಅನಿಸ್ಕೊಳ್ತಾನೆ. ಮತ್ತು ವಾಜಪೇಯಿ ಮಾಡಿದ್ರೆ ವಾಜಪೇಯಿ ಅಂತ ಅನಿಸ್ಕೊಳ್ತಾನೆ ಅಂತ ಹೀಗೆಲ್ಲ ಉಂಟಲ್ವ. ಆ ಥರದ್ದು ಒಂದು. ಇದಲ್ಲದೆ ಇವು ಉಪನಾಮಗಳು ಅಂತ ಯಾವುದೇ ಸರ್ನೇಮ್ಸ್, ಅವು ಬ್ರಾಹ್ಮಣನಿಗೆ ಶರ್ಮ, ಕ್ಷತ್ರಿಯನಿಗೆ ವರ್ಮ, ವೈಶ್ಯನಿಗೆ ಗುಪ್ತ ಅಂತ, ಶೂದ್ರನಿಗೆ ದಾಸ ಅಂತ. ಆದರೆ ಇದು ಬೆರಕೆ ಆಗಿದೆ. ಬ್ರಾಹ್ಮಣರು ದಾಸರಾಗಿರುವುದನ್ನು ನಾವು ಕಾಣ್ತೀವಿ. ಕಾಳಿದಾಸಾದಿಗಳು ದಾಸ ಅನ್ನುವ ಹೆಸರನ್ನು ಇಟ್ಕೊಂಡಿದ್ದಾರೆ. ಕುಮಾರದಾಸ, ಕಾಳಿದಾಸ ಇತ್ಯಾದಿಗಳು ಬ್ರಹ್ಮಕ್ಷತ್ರ ಈ ವಿಭಾಗದಿಂದ ಬಂದಂಥವರು. ಮತ್ತು ವೈಶ್ಯರಿಗೆ ಭೂತಿ, ದತ್ತ ಅಂತ ಕೂಡ ಹೆಸರುಗಳನ್ನು ಕೊಡುವಂಥದ್ದು. ಬ್ರಾಹ್ಮಣನಿಗೆ ದೇವ ಅಂತ ಕೊಡಬಹುದು ಅಂತ, ಕ್ಷತ್ರಿಯನಿಗೆ ಭಟ್ಟ ಅಂತ ಕೊಡಬಹುದು ಅಂತ, ಬ್ರಾಹ್ಮಣನಿಗೂ ಭಟ್ಟ ಅಂತ ಕೊಡಬಹುದು ಅಂತ, ಹೀಗೆ ಬಹುವಿಧವಾಗಿ ಉಂಟು. ಅದಲ್ಲದೆ ಅವರವರ ವಿಭಾಗ ರೀತ್ಯ, ಉದ್ಯೋಗ ರೀತ್ಯ ಈ ತ್ರಿಪಾಠಿ, ದ್ವಿಪಾಠಿ, ಚತುರ್ವೇದಿ, ದ್ವಿವೇದಿ, ತ್ರಿವೇದಿ ಇವೆಲ್ಲ ಕೂಡ ಬರುವುದುಂಟು. ಈ ಭಾರತ ದೇಶದ ಸರ್ನೇಮಗಳ ಅಧ್ಯಯನ ಅತ್ಯಂತ ಆಸಕ್ತಿದಾಯಕವಾದಂಥದ್ದು. ಈಗ ನಮ್ಮ ದಕ್ಷಿಣ ಕನ್ನಡ ಇಲ್ಲೆಲ್ಲ ನೋಡಿದ್ರೆ ಐತಾಳ ಮೊದಲಾದವೆಲ್ಲ ಇದೆ. ಆಹಿತಾನಲ ಅನ್ನುವುದೇ ಐತಾಳ ಆಯಿತು ಅಂತ, ಆಹಿತಾಗ್ನಿ ಆದವನು ಐತಾಳ ಅಂತ ಆಯಿತು ಅಂತ. ಹಾಗೆ ನಮಗೆ ಏನು ಅಂತ ಯಾವ ಮೂಲ ಅಂತ ಗೊತ್ತಾಗದೇ ಇರುವಂಥದ್ದು ಈಗ ಮಯ್ಯ ಇರ್ಬೋದು, ಕಾರಂತ ಇರ್ಬೋದು. ಹೆಬ್ಬಾರ ಅಂದರೆ ಪಿರಿಯ ಪಾರ್ವ, ಹಿರಿಯ ಬ್ರಾಹ್ಮಣ,
ಪಿರಿದು ಪಾರ್ವ ಹೆಬ್ಬಾರ ಅಂತ ಹೀಗಾದದ್ದು ಅಂತೆಲ್ಲ ಮಾಡ್ಬೋದು. ಅಯ್ಯಂಗಾರ್ ಅನ್ನುವುದು ಅಷ್ಟೇ, ಅಯ್ಯಗಾರು ಅನ್ನುವ ತೆಲುಗಿನ ಶಬ್ದವೇ ಅಯ್ಯಂಗಾರ್ ಅಂತ ಆದದ್ದು. ಅಯ್ಯನವರು ಆರ್ಯ ಅನ್ನುವಂಥದ್ದು ಅಯ್ಯರ್ ಅಂತ ತಮಿಳಿನಲ್ಲಿ ಆದದ್ದು. ಹೀಗೆ ರಾಯ ಅನ್ನುವುದು ಸಂಪತ್ತಿರ್ತಕ್ಕಂಥವನು, ಸಭಾಜಿತನಾದವನು, ಅವನು ರಾವ್ ಅಂತೆಲ್ಲ ಆದದ್ದು. ಹೀಗೆ ಬೇಕಾದಷ್ಟು ಉಪನಾಮಗಳೆಲ್ಲ ಉಂಟು. ಇನ್ನು ಉದ್ಯೋಗ ರೀತ್ಯ ಬರುವುದುಂಟು. ವಿಶೇಷತಃ ಉತ್ತರ ಕರ್ನಾಟಕದಲ್ಲೆಲ್ಲ ಉಳ್ಳಾಗಡ್ಡಿ, ಮೆಣಸಿನಕಾಯಿ ಮೊದಲಾದದ್ದೆಲ್ಲ ಕೂಡ ಅವರು ವಿಕ್ರಯ ಮಾಡುವಂಥದ್ದಿಂದ ಬಂದದ್ದು. ಹಾಗಲ್ಲದೆ ಊರಿಗೆ ಸಂಬಂಧಪಟ್ಟಂತೆ ಹಾಳುಬಾವಿಯಿಂದ ಮೊದಲುಗೊಂಡು ಬೇಕಾದಷ್ಟು ಎಲ್ಲ ಉಂಟು. ಕಟ್ಟಿ ಅಂತ ಇಟ್ಕೊಳ್ತಾರೆ, ಕಟ್ಟೆ ಇರುವಂಥವರು, ದೊಡ್ಡ ಕಟ್ಟೆ ಕಟ್ಟಿಕೊಂಡವರು, ಅಶ್ವತ್ಥ ಕಟ್ಟೆ ಕಡೆ ಮನೆ ಇದ್ದಂಥವರು. ತುಳುನಾಡಿನಲ್ಲಿ ಅದೇ ರೀತಿಯಾಗಿ ಬೇಕಾದಷ್ಟು ಉಂಟು. ಪಳ್ಳತ್ತಿಲ್ಲಾಯ ಅಂತಂದರೆ ಹಳ್ಳದ ಪಕ್ಕ ಮನೆ ಇರುವಂಥವರು ಅಂತ, ಅಡ್ಕತ್ತಿಲ್ಲಾಯ ಅಂದರೆ ಅಡ್ಕ ಬಯಲಿನ ಪಕ್ಕ ಇರುವಂಥ ಮನೆಯವರು ಅಂತ. ಹೀಗೆ ಮೂಡಂಬಡಿತ್ತಾಯ ಅಂತಂದರೆ ಮೂಡು ದಿಕ್ಕಿನ ಕಡೆಗೆ ಮನೆ ಇರತಕ್ಕಂಥವ್ರು. ಹೀಗೆ ಬೇಕಾದಷ್ಟು ರೀತಿಯಾಗಿ ಸರ್ನೇಮ್ಸ್ ಬರುವುದು ಉಂಟು. ಇವೆಲ್ಲ ಈ ನಾಮಕರಣ ಪ್ರಪಂಚದಲ್ಲಿ ಸೇರಿ ಹೋಗುತ್ತದೆ. ಅದು ಸಂಸ್ಕಾರದ ಮುಖ್ಯಾಂಗವಲ್ಲ, ಆನುಷಂಗಿಕವಾಗಿ ಬಂದದ್ದು. ಇರಲಿ, ಹೆಸರು ಹೇಗಿರಬೇಕು? ಮನ್ವಾದಿ ಸ್ಮೃತಿಗಳಲ್ಲಿ ಬರುವ ತಾತ್ಪರ್ಯ ನೋಡ್ಬೋದು. ಶತಪಥ ಬ್ರಾಹ್ಮಣದಲ್ಲಿ ಕೂಡ ಬರುತ್ತೆ. ತಸ್ಮಾತ್ ಪುತ್ರಸ್ಯ ಜಾತಸ್ಯ ನಾಮ ಕುರ್ಯಾತ್, ಒಳ್ಳೆಯ ಹೆಸರನ್ನೇ ಇಡಬೇಕು ಅಂತ. ಅದು ಉಚ್ಚಾರಣೆಗೆ ಸುಲಭವಾಗಿರಬೇಕು, ಕೇಳುವುದಕ್ಕೆ ಇಂಪಾಗಿರಬೇಕು, ಗಂಡೋ ಹೆಣ್ಣೋ ಗುರುತಿಸುವ ಹಾಗಿರಬೇಕು. ಅರುಣ ಅಂತ ಇಟ್ಕೊಂಡ್ಬಿಡ್ತಾರೆ, ಏನಂತ ಅಂದುಕೊಳ್ಬೇಕು. ಮಧು ಅಂತ ಇಟ್ಕೊಳ್ತಾರೆ, ಮುರಳಿ ಅಂತ ಗಂಡು ಮಕ್ಕಳು ಇಟ್ಕೊಳ್ತಾರೆ. ಸಂಸ್ಕೃತ ಭಾಷೆಯ ಪ್ರಕಾರ ಮುರಳಿ ಸ್ತ್ರೀಲಿಂಗ, ಅದನ್ನು ಏನಂತ ಅಂದುಕೊಳ್ಳೋದು. ಮಧು ನಪುಂಸಕಲಿಂಗ, ಅರುಣ ಪುಲ್ಲಿಂಗ. ಸಮೀರ ಅಂತ ಇಟ್ಕೊಂಡ್ಬಿಡ್ತಾರೆ, ಅದನ್ನು ಏನಂತ. ಮೇಘ ಅಂತ ಇಟ್ಕೊಳ್ತಾರೆ, ಮೇಘ ಪುಲ್ಲಿಂಗ. ಹೆಂಗಸರೆಲ್ಲ ಮೇಘ ಅಂತ ಇಟ್ಕೊಳ್ಳುವಂಥದ್ದು ನಾವು ನೋಡ್ತೀವಿ. ಇನ್ನು ಯಾವುದು ಅಂತ ಗೊತ್ತಾಗದೆ ನಿಖಿತಾ ಪಕಿತಾ ಅಂತ ಎಂತೆಂಥದ್ದು ಇಟ್ಕೊಳ್ತಾರೆ. ಯಾರು ಇಟ್ಕೊಂಡಿಲ್ಲದೆ ಇರೋ ಹೆಸರು ಅಂತ ಮೊನ್ನೆ ನಾನು ಹೇಳಿದ್ನಲ್ಲ, ಜೋಡು ಸಗಣಿಯ ಕಥೆ, ಆ ಥರದ್ದೆಲ್ಲ ಇಟ್ಕೊಳ್ತಾರೆ. ಹಾಗಲ್ಲದೆ ಗುರುತಿಸುವಂತೆ ಇರಬೇಕು ಅಂತ ಹೇಳಿ, ಮತ್ತು ಅದು ಕೀರ್ತಿ, ಐಶ್ವರ್ಯ, ಅಧಿಕಾರ, ವಿದ್ಯೆ ಇವುಗಳನ್ನೆಲ್ಲ ತೋರಿಸುವ ಹಾಗಿರಬೇಕು, ಮತ್ತು ಅವರ ಬದುಕಿನ ಗುರಿಯನ್ನು ನೆನಪಿಸುವ ಹಾಗಿರಬೇಕು ಅಂತ ಹೇಳ್ಬಿಟ್ಟಿದನುವೆ. ಕೆಲವರು ದುರ್ಯೋಧನ, ಕರ್ಣ ಇತ್ಯಾದಿಗಳ ಹೆಸರನ್ನು ಇಟ್ಕೊಂಡಿದ್ದಾರೆ. ನಮ್ಮ ಕೆ ವಿ ಅಯ್ಯರೇ ಅವರ ಮಗನಿಗೆ ಕರ್ಣ ಅಂತ ಹೆಸರಿಟ್ಟಿದ್ರು. ಅದು ಏನು ಮಹಾಭಾರತ ಓದಿದ್ರು ನಾನು ಕಾಣೆ. ಮತ್ತು ಅದು ಎಷ್ಟು ಅಕ್ಷರಗಳಿರಬೇಕು ಅನ್ನುವುದರ ಬಗ್ಗೆ ಕೂಡ ಹೇಳ್ತಾರೆ. ಒಂದು ಹೆಸರು, ಎರಡು ಹೆಸರು, ಮೂರು ಅಕ್ಷರ, ಒಂದು ಅಕ್ಷರ, ಎರಡು ಅಕ್ಷರ, ಈ ಥರ ಇರುವುದು, ಯಾವುದನ್ನು ಇಟ್ಕೊಳ್ಬಹುದು ಅಂತ. ಆದರೆ ಒಂದಕ್ಷರದ್ದು ಕಷ್ಟ ಆಗುತ್ತೆ. ಒಂದು ಅಕ್ಷರೋಚ್ಚಾರ ಕಾಲದ್ದು ಅಂತ. ಈಗ ಇಂಗ್ಲೀಷ್ನಲ್ಲೆಲ್ಲ ಆ ರೀತಿಯದು ಸ್ಯಾಮ್, ರ್ಯಾಮ್ ಅಂತೆಲ್ಲ ಇಟ್ಕೊಳ್ಳುವಂಥದ್ದು ಒಂದಕ್ಷರ, ಏಕಾಕ್ಷರ ಪ್ರಾಯವೇ ಆದದ್ದಾಗುತ್ತೆ. ಆಮೇಲೆ ಬೆಸ ಸಂಖ್ಯೇದ, ಸಮಸಂಖ್ಯೇದ ಅನ್ನುವ ಕೂಡ ಚರ್ಚೆಯನ್ನು ಮಾಡ್ತಾರೆ. ಮತ್ತು ತದ್ಧಿತದ ಹೆಸರುಗಳನ್ನು ಇಡಬಾರದು ಅಂತ ಮಾಡ್ತಾರೆ. ಉದಾಹರಣೆಗೆ ದಾಶರಥಿ ಅಂತ ಹೆಸರಿಡೋದು ಬೇಡ ಅಂತ. ಕೃದಂತ ರೂಪದ್ದನ್ನು ಇಡಬೇಕು, ಅದು ಹಿತವಾಗಿರುವಂಥದ್ದಾಗಬೇಕು ಅಂತ. ತದ್ಧಿತ ಮಾಡಿದ್ರೆ ಕರ್ಣ ಕಠೋರವಾಗಿರುತ್ತೆ ಹೆಸರು ಅಂತ. ಈಗ ಲವನ ಹೆಸರನ್ನೋ ಕುಶಲ ಹೆಸರನ್ನೋ ಇಡೋಕ್ಕೆ ಬದಲಾಗಿ ಸೈತಿ ಅಂತಿಟ್ರೆ, ಸೀತಾಯಾಹ ಅಪತ್ಯಂ ಪುಮಾನ್ ಅಂತ ಸೈತಿ ಅಂತ ತದ್ಧಿತ ಮಾಡಬಹುದು. ಅದು ನೋಡೋದಕ್ಕೆ ಅಸಹ್ಯವಾಗಿರುತ್ತೆ. ಹಾಗೆಯೇ ಕೃಷ್ಣನ ಮಗ ಪ್ರದ್ಯುಮ್ನ ಹೆಸರಿಡೋಕ್ಕೆ ಬದಲಾಗಿ ಕಾರ್ಷ್ಣಿ ಅಂತ ಇಟ್ಟರೆ ಉಚ್ಚಾರ ಮಾಡೋಕ್ಕಾಗದೇ ಇರುವಂಥ ರೀತಿಯಲ್ಲಿರುತ್ತೆ. ಹೀಗಾಗಿ ತದ್ಧಿತ ರೂಪಗಳು ಬೇಡ ಅಂತಂದರು. ಕೃದಂತ ರೂಪಗಳಲ್ಲಿ ಇಡಿ ಅಂತ ಹೇಳ್ಬಿಟ್ಟಿದ್ವಿ. ಈಗ ಹಿತ ಅಂತ ಇಡಬಹುದು, ಧೃತ ಅಂತ ಇಡಬಹುದು, ಕೃತಿ ಅಂತ ಇಡಬಹುದು, ಮತಿ ಅಂತ ಇಡಬಹುದು. ಇವೆಲ್ಲ ಕೃದಂತ ರೂಪವಾಗಿ ಬಂದಂಥದ್ದು. ಈಗ ಎಷ್ಟೋ ಜನ ಅದೇ, ಈಗ ಕೀರ್ತಿ ಮೊದಲಾದವೆಲ್ಲ ಅದೇ ಅರ್ಥದಲ್ಲಿ ಅದೇ ಕೃದಂತ ರೂಪವಾಗಿಯೇ ಬಂದಿರುವಂಥವಾಗಿವೆ. ಮತ್ತು ಆಕಾರಾಂತವಾಗಿ ಇಡಬೇಕು ಹೆಸರನ್ನು, ಚೆನ್ನಾಗಿರುತ್ತೆ, ಮಾಂಗಲ್ಯವಾಗಿರುತ್ತೆ ಅಂತ ಹೇಳ್ತಾರೆ. ಕರೆಯುವುದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಈಗ ಸೀತಾ ಅಂತ ಇಟ್ಟರೆ ಅದು ಸೀತೆ ಅಂತ ಸಂಬೋಧನೆಯಲ್ಲಾಗುತ್ತೆ, ಕೂಗೋದಕ್ಕೂ ಚೆನ್ನಾಗಿ ಏಕಾರ ಅಂತ್ಯವಾದಾಗ ಚೆನ್ನಾಗಿರುತ್ತೆ ಅನ್ನುವುದೆಲ್ಲ ಭಾವ. ನದಿಯ ಹೆಸರನ್ನು ಇಡಬಾರದು ಅಂತ ಮನುಸ್ಮೃತಿ ಹೇಳುತ್ತೆ. ಅದು ಏನು ಕಾರಣವೋ ಗೊತ್ತಾಗಿಲ್ಲ. ಮತ್ತು ನಕ್ಷತ್ರದ ಹೆಸರನ್ನೇ ಇಡಬಹುದು ಅಂತ. ಹಾಗಿಡುವಾಗ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ ಹುಡುಗ ರೌಹಿಣ ಅಂತ ಆಗ್ತಾನೆ, ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ ಅಶ್ವಿನ ಅಂತ ಅನಿಸ್ಕೊಳ್ತಾನೆ. ಈ ತರಹ. ಮತ್ತು ಅವರಿಗೆ ತಂದೆ ತಾಯಿಗಳ ಹೆಸರನ್ನು ಸೇರಿಸಿಡುವುದುಂಟು. ಈಗ ಈ ಅಮೇರಿಕನ್ ನೇಮ್ಸ್ ಯಾವುದಿವೆ ಅವಕ್ಕೆ ಇದು ಕರೆಕ್ಟಾಗಿದೆ ಅಥವಾ ಇದಕ್ಕೆ ಅವು ಕರೆಕ್ಟಾಗಿದೆ ಅಂತ ಹಾಗೆ ಮಾಡಿಕೊಳ್ಳಬಹುದು, ಚೆನ್ನಾಗಿರುತ್ತೆ. ಈಗ ಕೆಲವರು ಬಹಳ ವಿಕಾರವಾಗಿ ಹೆಂಗಸರೆಲ್ಲ ತಮ್ಮ ತಂದೆಯರ ಹೆಸರನ್ನು ಅಂಟಿಸ್ಕೊಳ್ತಾರೆ, ಗಂಡನ ಹೆಸರನ್ನು ಅಂಟಿಸ್ಕೊಳ್ತಾರೆ. ಈಗ ಅನುಪಮಾ ನಿರಂಜನ ಅಂತಂದುಬಿಟ್ರೆ ಅದು ಯಾವ ಲಿಂಗಕ್ಕೆ ಸೇರಿಸಬೇಕು? ಅನುಪಮಾ ನಿರಂಜನ ಆಗತ ಅಂತ ಕರೀಬೇಕಾ ಸಂಸ್ಕೃತದಲ್ಲಿ? ಅನುಪಮಾ ನಿರಂಜನಂ ಪಶ್ಯಾಮಿನ್ ಬೇಕಾ? ಅನುಪಮಾ ನಿರಂಜನಾಂ ಪಶ್ಯಾಮಿ ಅಂತ ಅನ್ಬೇಕಾ? ಇದಕ್ಕೆ ಇಂಡೋನೇಷಿಯಾದಲ್ಲಿ, ಮಲೇಷಿಯಾದಲ್ಲಿ ಎಲ್ಲ ಈಗಲೂ ಶುದ್ಧ ಸಂಸ್ಕೃತ ಸಂಪ್ರದಾಯ ಇದೆ ನೋಡಿ.
ಇವಳು ಮೇಘಾವತಿ ಸುಕರ್ಣ ಪುತ್ರಿ ಅಂತ ರಾಣಿಯೋ ಯಾರೋ ಇದ್ದಳಲ್ಲ, ಮೇಘಾವತಿ ಅಂತ ಅವಳ ಹೆಸರು, ತಂದೆ ಸುಕರ್ಣ ಅಂತ, ಸುಕರ್ಣ ಪುತ್ರಿ ಅಂತ ಹೀಗೆ ಇದ್ದದ್ದು ನಮ್ಮಲ್ಲಿ. ಅದರಿಂದ ಅನುಪಮಾ ನಿರಂಜನ ಪತ್ನಿ ಅಂತ ಅದು ಕರೆಕ್ಟ್ ಆದಂಥ ಹೆಸರು. ಇನ್ಯಾವಳು ಒಬ್ಬಳ ತಂದೆ ಹೆಸರನ್ನು ಸೇರಿಸಿಟ್ಕೊಂಡಿರ್ತಾಳೆ ಅಂತಂದರೆ, ಈಗ ಒಂದು ಸಾಮಾನ್ಯವಾದ ಹೆಸರು ಕಲ್ಯಾಣಿ ಅಂತ ಇಟ್ಕೊಳ್ಳಿ, ತಂದೆಯ ಹೆಸರು ರಾಮ ಅಂತಿದ್ರೆ ಕಲ್ಯಾಣಿ ರಾಮ್ ಅಂತ ಹೇಳ್ಬಿಟ್ಟಿದನು ಇಟ್ಕೊಂಡ್ಬಿಡ್ತಾಳೆ. ಅದು ಏನು ಪ್ರಯೋಜನ? ಕಲ್ಯಾಣಿ ರಾಮಪುತ್ರಿ ಅಂತ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ರೀತಿಯಾದದ್ದು ವ್ಯವಹಾರದ್ದು. ಹಾಗಲ್ಲದೆ ಇದ್ದರೆ ಅದನ್ನು ತದ್ದಿತ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಅಂತಾರೆ. ಕಲ್ಯಾಣಿ ರಾಮಿ ಅಂತ ಮಾಡಿದ್ರೆ ತದ್ದಿತ ಆಗುತ್ತೆ, ಅಥವಾ ಕಲ್ಯಾಣಿ ರಾಮೇಯ ಅಂತ ಮಾಡಿದ್ರೆ ಆಗುತ್ತೆ. ಅದು ನಮ್ಮ ಗೋತ್ರದಲ್ಲೆಲ್ಲ ಕಂಡು ಬರುವಂಥದ್ದು. ಈಗ ನಾನು ಗಣೇಶ ಕಾಶ್ಯಪ ಅಂತ ಗೋತ್ರ ಮಾಡಿಕೊಳ್ಳಬಹುದು. ತಾಯಿಯ ಕಡೆ ಗೋತ್ರವು ನಂದಾಗುತ್ತೆ ಅಂತ ಗಣೇಶ ಕಾಶ್ಯಪಾತ್ರೇಯ ಅಂತ ಸೇರಿಸಿಕೊಳ್ಬೋದು, ದ್ವಾಮಶ್ಯಾಯಣ ಅಂತ, ಎರಡೂ ಕಡೆಗೂ ಸಲ್ಲುವಂಥವ್ರು ಅಂತ. ನಮ್ಮ ಋಷಿಗಳ ಹೆಸರುಗಳು ಬೇಕಾದಷ್ಟು ಸಾವಿರಾರು ಹೆಸರುಗಳು ಬರ್ತವೆ. ವಂಶಬ್ರಾಹ್ಮಣಗಳು ಅಂತ ಋಷಿ ಪರಂಪರೆಯನ್ನೆಲ್ಲ ಉಲ್ಲೇಖ ಮಾಡುವಂಥದ್ರೊಳಗೆ ಅವರುಗಳ ಹೆಸರುಗಳನ್ನೆಲ್ಲ ಹೇಳುವಂಥದ್ದು ಬರುತ್ತೆ. ಈಗ ವಚಕ್ನವನ ಮಗಳು ವಾಚಕ್ನವಿ ಅಂತ ಅನಿಸ್ಕೊಂಡ್ಳು, ಗರ್ಗಗೋತ್ರದೊಳದ್ರಿಂದ ಗಾರ್ಗಿ. ಅವಳ ವ್ಯವಹಾರ ನಾಮಧೇಯ ಇದೇ ಆಗ್ಬಿಡ್ತು, ನಿಜನಾಮಧೇಯ ಯಾವುದೋ ನಮಗೆ ಗೊತ್ತಿಲ್ಲ. ಹೀಗೆ ದೇವರಾತನ ಮಗ ಯಾಜ್ಞವಲ್ಕ್ಯ, ಆದರೆ ಅವನಿಗೆ ಯಜ್ಞವಲ್ಕ ಅಂತ ಬಿರುದಿದ್ದರಿಂದ ಯಜ್ಞವಲ್ಕನ ಮಗ ಯಾಜ್ಞವಲ್ಕ್ಯ ಅನ್ನುವುದೇ ಬಂತು. ಈ ವಿದೇಶದಲ್ಲೆಲ್ಲ ನಾವು ನೋಡ್ತೀವಿ ಸರ್ನೇಮಿಂದಲೇ ವ್ಯವಹಾರ. ಈ ಉತ್ತರ ಭಾರತದಲ್ಲಿ ಯಾಕೆ, ಉತ್ತರ ಕನ್ನಡದಲ್ಲಿ ಹಾಗೆ ಅದೆಷ್ಟು ಜನ ಹೆಗಡೆಗಳಿರ್ತಾರೋ ನಮಗೆ ಎಲ್ಲ A to Z ಇನಿಷಿಯಲ್ಗಳಿಂದ ಕನ್ಫ್ಯೂಸ್ ಒಂದು ಆಗ್ತಾ ಇರುತ್ತೆ. GM ಹೆಗಡೆ, KA ಹೆಗಡೆ, ME ಹೆಗಡೆ, PI ಹೆಗಡೆ ಅಂದರೆ ಎಲ್ಲ ಹೆಗಡೆ ಒಂದು ಕಾಣಿಸ್ತಿರುತ್ತೆ. ಆ ಹೆಸರುಗಳಿಂದ ಯಾರು ಅಂತ ಗುರುತಿಸೋಕ್ಕಾಗೋದಿಲ್ಲ. ಆ ಒಂದು ಸರ್ನೇಮ್ಸಿಂದ ವ್ಯವಹಾರ ಮಾಡುವಂಥದ್ದು ಉಂಟು. ಹೀಗೆಲ್ಲ ನಾಮಕರಣದಲ್ಲಿ ಬಗೆ ಬಗೆಯಾದ ವಿಷಯಗಳನ್ನು ನಾವು ಕಾಣ್ತೀವಿ. ಸೋಷಿಯಾಲಜಿ ಸ್ಟಡಿ ಮಾಡುವವರಿಗೆ ಇದು ತುಂಬ ಚೆನ್ನಾಗಿರುವಂಥದ್ದು ಇಲ್ಲಿ ಕಾಣುವಂಥದ್ದು ಆ ನಾಮಕರಣದಲ್ಲಿ. ಮತ್ತು ಈ ನಾಮಕರಣವನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ಕೂಡ ತುಂಬ ವಿವರಗಳು ಉಂಟು. ಜನ್ಮ ಆದ ಮೇಲೆ 10 ದಿವಸಗಳ ಕಳೆದ ಮೇಲೆ 11ನೇ ದಿವಸದಲ್ಲಿ ನಾಮಕರಣ ಮಾಡಬೇಕು, ಅಥವಾ 11ನೇ ದಿವಸದಲ್ಲಿ ಮಾಡಬೇಕು ಅನ್ನುವಂಥದ್ದೆಲ್ಲ ಉಲ್ಲೇಖ ಬರುತ್ತೆ. ಆ ರೀತಿಯಾಗಿ ನಾಮಕರಣವನ್ನು ಮಾಡ್ತೀವಿ. ಹಾಗೆ ನಾಮಕರಣ ಮಾಡುವಾಗ ಅವರ ಹೆಸರನ್ನು ಸ್ವರ್ಣ ಪಾತ್ರದಲ್ಲಿ, ಬಂಗಾರದ ತಟ್ಟೆಯಲ್ಲಿ ಬರೆಯಬೇಕು ಅಂತ. ಅದು ಇಲ್ಲವಾದ್ದರಿಂದ ಬಂಗಾರದ ಉಂಗುರದಲ್ಲಿ ಬರೆಯುವುದಾಗುತ್ತೆ. ಧಾನ್ಯದಲ್ಲಿ ಆಗಲಿ ಇನ್ಯಾವುದೇ ಸ್ಥಂಡಿಲದಲ್ಲೇ ಆಗಲಿ ಬರೆಯಬೇಕು ಅಂತ ಹೇಳ್ತಾರೆ. ಆಮೇಲೆ ಆ ನಾಮಧೇಯವನ್ನು ಮಗುವಿನ ಬಲಗಿವಿಯಲ್ಲಿ ತಂದೆ ಹೇಳಬೇಕು ಅಂತ. ಮಗುವೇ, ನಿನ್ನ ಹೆಸರು ಇದು, ನಿನ್ನ ಹೆಸರು ಏನು ಅಂತ ಕೇಳಿ ಪ್ರಶ್ನೆ ಮಾಡಿ, ನಿನ್ನ ಹೆಸರು ಇದು, ನೀನು ಇಂಥ ಭಕ್ತನಾದ್ದರಿಂದ ಇಂಥ ಕುಲದೇವತೆಯ ಮನೆಯಲ್ಲಿ ಹುಟ್ಟಿದ ಕಾರಣ ನಿನಗಿಂಥ ಹೆಸರು, ಇದು ನಿನ್ನ ವ್ಯವಹಾರ ನಾಮ, ಇದು ನಿನ್ನ ಗುಪ್ತನಾಮ, ಇದು ನಿನ್ನ ಇಷ್ಟನಾಮ, ಇದು ನಿನ್ನ ನಾಕ್ಷತ್ರ ನಾಮ ಅಂತೆಲ್ಲ ಹೇಳಬೇಕು ಅನ್ನುವುದಷ್ಟು ಬರ್ತದೆ. ಒಟ್ಟಿನಲ್ಲಿ ನಾಮಕರಣ ವ್ಯಕ್ತಿತ್ವ ಒಂದು ಕೊಡುವಂಥ, ಐಡೆಂಟಿಟಿ ಕೊಡುವಂತಹ ಒಂದು ವಿಶಿಷ್ಟವಾದ ಸಂದರ್ಭ ಅಂತ ಗೊತ್ತಾಗುತ್ತೆ. ಆಮೇಲೆ ನಿಷ್ಕ್ರಮಣ ಅನ್ನುವಂಥ ಒಂದು ಕರ್ಮ ಬರುತ್ತೆ. ಅದಕ್ಕೆ ಮುನ್ನ ನಾಮಕರಣದ ಬಗ್ಗೆ ಇರುವಂಥ ಮತ್ತಷ್ಟು ಸ್ವಾರಸ್ಯಗಳನ್ನು ನೋಡಬಹುದು. ಶತಪಥ ಬ್ರಾಹ್ಮಣದಲ್ಲಿ ಒಂದು ಕಥೆ ಬರುತ್ತೆ. ಪ್ರಜಾಪತಿಗೆ ಅಗ್ನಿ ಕುಮಾರನಾಗಿ ಹುಟ್ಟಿದನಂತೆ. ಆ ಅಗ್ನಿ ಕುಮಾರನಾಗಿ ಬೆಳೆದನಂತೆ. ಬೆಳೆದ ಮೇಲೂ ಯಾರೂ ಅವನಿಗೆ ಹೆಸರಿಡಲಿಲ್ವಂತೆ. ಆಗ ಹೋಗ್ಬಿಟ್ಟು ಪ್ರಜಾಪತಿ ಹತ್ರ ಅವನು ಕೇಳ್ಕೊಂಡಂತೆ, ನನಗೆ ಯಾತಕ್ಕೆ ನಿನ್ನ ಹೆಸರಿಟ್ಟಿಲ್ಲ, ನನ್ನ ಹೆಸರೇನು, ನನ್ನ ಹೆಸರೇನು ಅಂತ ಕೇಳಿದಾಗ ಅಗ್ನಿಗೆ ಪ್ರಜಾಪತಿ 8 ಹೆಸರಿಟ್ಟನಂತೆ. ಶರ್ವ, ರುದ್ರ, ಪಶುಪತಿ, ಉಗ್ರ, ಶನಿ, ಭವ, ಮಹಾದೇವ, ಈಶಾನ ಅಂತ. ಇವು 8 ಶಿವನ ಹೆಸರುಗಳೇ ಆಗಿದೆ. ಅಗ್ನಿ ಶಿವನೇ ಹೌದು ಅಂತ ವೇದದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಅಗ್ನಿಯ ಶಾಂತ ಸ್ವರೂಪ ಶಿವ, ಘೋರ ಸ್ವರೂಪವನ್ನು ರುದ್ರ ಅಂತ ಕರಿತೀವಿ. ಈ 8 ಸ್ವರೂಪಗಳೇ ಅಷ್ಟಮೂರ್ತಿ ಸ್ವರೂಪ ಅಂತ ವೇದಾಂತದಲ್ಲಿ, ಇತಿಹಾಸದಲ್ಲಿ ಎಲ್ಲ ಪ್ರಸಿದ್ಧವಾದಂಥದ್ದು. ಹೀಗಾಗಿ ತಸ್ಮಾತ್ ಪುತ್ರಸ್ಯ ಜಾತಸ್ಯ ನಾಮ ಕುರ್ಯಾತ್ ಪಾಪ್ಮಾನಮೇವಾಸ್ಯ ತದಪಹಂತಿ ಅಪಿ ದ್ವಿತೀಯಂ ತೃತೀಯಂ ಅಭಿಪೂರ್ವಮೇವಾಸ್ಯ ತಸ್ಮಾತ್ ಪಾಪ್ಮಾನಂ ಅಪಹಂತಿ ಅಂತ ಶತಪಥ ಬ್ರಾಹ್ಮಣದಲ್ಲಿ ಮಕ್ಕಳಿಗೆ ಹೆಸರಿಡಬೇಕು, 1 ಅಲ್ಲ 2 ಅಲ್ಲ 3 4 ಹೆಸರಿಡಬೇಕು, ಅವೆಲ್ಲ ಚೆನ್ನಾಗಿರಬೇಕು ಅನ್ನುವಂಥದ್ದು ಬರುತ್ತೆ. ಆಮೇಲೆ ಈ ಹೆಸರುಗಳ ಜೊತೆಯಲ್ಲಿ ಗೋತ್ರವನ್ನು ಕೂಡ ಪರಿಚಯ ಮಾಡಿಸಿಕೊಡುವಂಥದ್ದು ಉಂಟು. ಗೋತ್ರ ವಿಶೇಷವಾಗಿ ಒಂದು ಗುಂಪಿಗೆ, ಬುಡಕಟ್ಟಿಗೆ ಸೇರಿದಂಥದ್ದು. ಸಪ್ತರ್ಷಿ ಗೋತ್ರಗಳು ಬಹಳ ಪ್ರಸಿದ್ಧವಾದವು. ಆಮೇಲೆ ತದ್ಭವವಾಗಿ ಬೇಕಾದಷ್ಟು ಬೇರೆ ಬೇರೆ ಗೋತ್ರಗಳೆಲ್ಲ ಬರುವುದನ್ನು ನಾವು ನೋಡಿದ್ದೀವಿ. ಗೋತ್ರಪ್ರವರ ನಿರ್ಣಯ ಅಂತಲೇ ಉಂಟು.
ಈ ಮತ್ತು ನಕ್ಷತ್ರ ನಾಮಧೇಯ ಮಾಡುವಾಗ ಒಂದೊಂದು ನಕ್ಷತ್ರಕ್ಕೆ 4 ಪಾದ ಉಂಟು. ಒಂದೊಂದು ಪಾದಕ್ಕೆ ಒಂದೊಂದು ಹೆಸರುಗಳ ಅಕ್ಷರಗಳು ಅಂತ ಕೊಟ್ಟಿದ್ದಾರೆ. ಚೂಚೆ ಲೋಲ, ಅಶ್ವಿನಿ, ಲೀಲೆ ಲೋಲ, ಭರಣಿ ಅಂತೆಲ್ಲ ಬರುತ್ತೆ. ಅದಕ್ಕೆ ತಕ್ಕಂತೆ ಇಡಬೇಕು ಅಂತ. ಈಗ ಅಶ್ವಿನಿ ನಕ್ಷತ್ರದ 4ನೇ ಪಾದ ಆಯಿತು ಅಂದರೆ ಲಕ್ಷ್ಮಣ ಅಂತ ಇಡಬಹುದು, ಲಕ್ಷ್ಮೀಪತಿ ಅಂತ ಇಡಬಹುದು, ಈ ರೀತಿಯಾದದ್ದು ಇಡಬಹುದು ಅಂತೆಲ್ಲ ಬರುತ್ತೆ. ಈಗ ಶತಭಿಷ ನಕ್ಷತ್ರ 1ನೇ ಪಾದ ಆದರೆ ಗೋ ಈ ಥರದ್ದೆಲ್ಲ ಅಕ್ಷರಗಳಿಂದ ಬರಬೇಕು ಅಂತ ಹೇಳಿ ಇಡುವಂಥದ್ದಾಗುತ್ತೆ. ಹೀಗೆ ಅವರ ಹೆಸರನ್ನು ಕೇಳ್ತಿದ್ದಂಗೆ ಅವ್ರ ನಕ್ಷತ್ರ ಏನು ಅಂತ ಗೊತ್ತಾಗುತ್ತೆ. ಅದು ಒಂದು ಅನುಕೂಲತೆ. ಮತ್ತು 27 ನಕ್ಷತ್ರಗಳನ್ನು 52 ವರ್ಣಗಳನ್ನು ಹೊಂದಿಕೆ ಮಾಡಿಕೊಂಡ್ರೆ ಅಪ್ರಾಕ್ಸಿಮೇಟ್ಲಿ ಒಂದು ನಕ್ಷತ್ರಕ್ಕೆ 2 ವರ್ಣಗಳು ಅನ್ನುವಂತೆ ಬರುತ್ತೆ. ಹಾಗಾಗಿ ಅವುಗಳನ್ನು 4 ಪಾದಗಳಿಗೆ 2 ಅವುಗಳಲ್ಲಿ ಸ್ವರ ಸೇರಿಸಿಬಿಟ್ಟು ವಿಭಾಗ ಮಾಡಿದ್ದಾರೆ. ಅದು ನಮಗೆ ತಿಳಿಯುವಂಥದ್ದು. ಹೀಗೆ ನಾಮಕರಣದಲ್ಲಿ ಸಾಕಷ್ಟು ಉಂಟು. ಮತ್ತು ಈ ಎಲ್ಲ ಆದಮೇಲಿಂದ ಹುಟ್ಟಿದ ಹಬ್ಬ ಅದನ್ನು ಹೇಗೆ ಮಾಡಿಕೊಳ್ಬೇಕು, ವರ್ಷಕ್ಕೂ ಹುಟ್ಟಿದ ಹಬ್ಬ, ಹೋಮ, ಆಯುಷ್ಯ ಹೋಮಾದಿಗಳನ್ನು ಮಾಡಬೇಕು, ಗೋವಿಪ್ರಾದಿ ಸುವಾಸನೀಯರ ಪೂಜೆ ಮಾಡಬೇಕು ಮತ್ತು ದೇವತಾರಾಧನೆ ಮಾಡಬೇಕು. ಆಮೇಲೆ ಅವನು ದಾನವನ್ನು ಮಾಡಬೇಕು ಅಂತ ಬರುತ್ತೆ. ಒಂದು ಎಣ್ಣೆಯ ಪಾತ್ರೆಯಲ್ಲಿ ತನ್ನ ಮುಖವನ್ನು ನೋಡಿಕೊಳ್ಳಬೇಕು, ಆ ಎಣ್ಣೆಯನ್ನು ದಾನವಾಗಿ ಕೊಡಬೇಕು. ಆಜ್ಯ ವೀಕ್ಷಣ ಅಂತ ಅದನ್ನು ಕರೀತಾರೆ. ಹೀಗೆಲ್ಲ ಮಾಡಿಕೊಂಡು ಅವನು ತನ್ನ ಆಯುಷ್ಯವನ್ನು ವೃದ್ಧಿ ಮಾಡಿಕೊಂಡು ಅಶ್ರೇಯಸ್ಸನ್ನು ನಿವಾರಣೆ ಮಾಡಿಕೊಳ್ಳಬೇಕು ಅಂತ ಬರುತ್ತೆ. ಇದಾದ ಮೇಲೆ ನಿಷ್ಕ್ರಮಣ ಅಂತ ಒಂದು ಕರ್ಮ. ಈ ನಿಷ್ಕ್ರಮಣವನ್ನು ನಾಮಕರಣಾತ್ ಪೂರ್ವ ಕೂಡ ಮಾಡುವುದುಂಟು, ಕೆಲವರು ನಾಮಕರಣ ನಂತರ ಕೂಡ ಮಾಡುವುದುಂಟು. ಒಟ್ಟಿನಲ್ಲಿ ಅದು 2 ಒಂದೇ ದಿವಸ ಕೂಡ ಮಾಡುವುದು ಉಂಟು. ನಿಷ್ಕ್ರಮಣ ಅಂತಂದರೆ ಮಗುವನ್ನು ಪ್ರಸೂತಿಕಾಗೃಹದಿಂದ ಆಚೆಗೆ ಕೊಂಡೊಯ್ಯುವುದು, ಸೂರ್ಯನ ದರ್ಶನ ಮಾಡಿಸುವುದಕ್ಕಾಗಿ ನಿಷ್ಕ್ರಮಣ ಅಂತ ಹೇಳ್ಬಿಟ್ಟಿದನುವೆ. ಇದು ಎಷ್ಟು ಅರ್ಥಪೂರ್ಣವಾದದ್ದು ಅಂದರೆ ಸೂರ್ಯನ ಬಿಸಿಲಿಗೆ ಮಗುವನ್ನು ಒಡ್ಡುವಂಥದ್ದು. ನಮ್ಮ ಈ ಹೊತ್ತಿನ ಕಾರ್ಯಕ್ರಮಗಳ ಪ್ರಾಯೋಜಕರು ಜಗದೀಶ್ ಮಯ್ಯ ಅವರಿಗೆ ಒಂದು 10-15 ದಿವಸಗಳ ಕೆಳಗೆ ಪುತ್ರಿ ಸಂತಾನವಾಯಿತು. ಆ ಮಗುವಿಗೆ ಜಾಂಡೀಸ್ ಆಗಿತ್ತು. ಅವರು ಡಾಕ್ಟರ್ಸ್ ಹೇಳಿದ್ದು ಸೂರ್ಯ ಮೋಡ ಮುಚ್ಚಿಕೊಂಡಿದ್ದಾನೆ, ಮೋಡದಿಂದ ಸೂರ್ಯ ತೆರವಾದ ಮೇಲೆ 2 ದಿವಸ ಸೂರ್ಯನ ಬಿಸಿಲಿನಲ್ಲಿ ಮಗುವನ್ನು ಒಡ್ಡಿ ಅದು ಹೋಗುತ್ತೆ ಅಂತ. ಆಮೇಲೆ ಹಾಗೆ ಮಾಡಿ ಅದು ರೋಗ ನಿರ್ಮುಕ್ತವಾಯಿತು ಅಂತ ಅವರೇ ಹೇಳಿದರು. ಅಂದರೆ ಈ ಸೂರ್ಯನ ಕಿರಣಗಳಲ್ಲಿ ಇಂಥ ಶಕ್ತಿ ಉಂಟು. ಆ ಸೂರ್ಯನ ದರ್ಶನ ಮಾಡಿಸುವುದಕ್ಕೆ ಮುನ್ನ ಭೂಸ್ಥಾನೀಯನಾದ ಆದಿತ್ಯ ಅಗ್ನಿ ಆತನಿಗೆ ಪರಿಕ್ರಮ ಮಾಡಿಸಬೇಕು ಅಂತ. ಮನೆಯಲ್ಲಿ ಆಗ್ನೇಯ ಮೂಲೆಯಲ್ಲಿ ಅಗ್ನಿ ಇರ್ತಾನೆ, ಅಗ್ನಿಗ್ರಹ. ಈಶಾನ್ಯ ಮೂಲೆಯಲ್ಲಿ ದೇವಗ್ರಹ, ಆ ದೇವಗ್ರಹದಲ್ಲಿ ಆಗ್ನೇಯ ಮೂಲೆಗೆ ಅಗ್ನಿ ಇರ್ತಾನೆ. ಆ ಅಗ್ನಿಯನ್ನು ಪ್ರದಕ್ಷಿಣ ಮಾಡಿಸಬೇಕು. ಮಗುವೇ ನೀನು ಈ ಗೃಹಪತಿಯಾದ ಅಗ್ನಿಯನ್ನು ನೋಡು, ಗೃಹಪತಿಯಾದ ಅಗ್ನಿಯೇ ಈ ಮಗುವನ್ನು ಈ ಮನೆಯ ಸದಸ್ಯನನ್ನಾಗಿ ಮಾಡಿಕೊ ಅಂತ ಹೇಳಿ ಅರಿಷ್ಟಗ್ರಹದಿಂದ ಹೊರಕ್ಕೆ ಬಂದು ಪ್ರದಕ್ಷಿಣಾಕಾರವಾಗಿ ಬಂದು ಆಮೇಲೆ ಹೊರಗಡೆ ಸೂರ್ಯನನ್ನು ತೋರಿಸಬೇಕು ಅಂತ ಬರುತ್ತೆ. ತುಂಬ ಸಂಕ್ಷಿಪ್ತವಾದಂಥದ್ದು ಅದು. ಕಾಟಕ ಬ್ರಾಹ್ಮಣದಲ್ಲಿ ಕೂಡ ಇದರ ವಿಷಯ ಬರುತ್ತೆ. ನಿಷ್ಕ್ರಮಣ ಅನ್ನಪಾಶನ ವಿಧಿ ಆಚಾರ್ಯೋ ಆಹ ಶ್ರೋತ್ರಿಯಾಸ್ತು ಪಾರಂಪರ್ಯೇಣ ಪಠಂತಿ ತೃತೀಯೇ ಮಾಸಿ ಕರ್ತವ್ಯಂ ಶಿಶೋ ಸೂರ್ಯಸ್ಯ ದರ್ಶನಂ ಚತುರ್ಥೇ ಮಾಸಿ ವಾ ಕರ್ತವ್ಯಂ ಚಂದ್ರ ದರ್ಶನಂ ಅಂತ 3ನೇ ತಿಂಗಳವರೆಗೆ ಯಾವಾಗ ಬೇಕಾದ್ರೂ ಮಾಡ್ಬೋದು. 4ನೇ ತಿಂಗಳಿನಲ್ಲಿ ಚಂದ್ರ ದರ್ಶನವನ್ನು ಮಾಡಿಸಬೇಕು ಅಂತ ಕೂಡ ಬರುತ್ತೆ. ಚಂದ್ರ ದರ್ಶನ ಕೂಡ ಒಂದು ಪ್ರತ್ಯೇಕವಾಗಿರುವಂಥದ್ದು. ಅದನ್ನು ಅಭಿನಿಷ್ಕ್ರಮಣ ಅಥವಾ ಚಂದ್ರ ದರ್ಶನ ಅಂತ ಕೂಡ ಹೇಳ್ತಾರೆ. ಈ ಸಂದರ್ಭದಲ್ಲಿ ಸೂರ್ಯನ ಹತ್ತಿರಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಉಪನಿಷತ್ ಕ್ರಮಣೆ ಶಾಸ್ತ್ರ ಮಾತುಲ ಉವಾಹ ಏತ್ ಶಿಶುಂ ಅಂತ ಸೋದರ ಮಾವ ಮಗುವನ್ನು ಎತ್ತುಕೊಂಡು ಬರಬೇಕು ಅಂತ. ನಮ್ಮಲ್ಲಿ ಈಗಲೂ ಮದುವೆಯಲ್ಲಿ ವಧುವನ್ನು ಸೋದರ ಮಾವ ಕರ್ಕೊಂಡು ಬರಬೇಕು ಅಂತ ಹೇಳ್ತಾರೆ. ಇದು ಹುಟ್ಟಿದಾಗಲಿಂದ ಆರಂಭವಾಗಿ ಬೆಳ್ಕೊಂಡು ಬರುತ್ತೆ. ಅಂದರೆ ತವರು ಮನೆಯ ಬೆಂಬಲ ಇರಬೇಕು ಅಂತ. ಪ್ರತಿಯೊಬ್ಬ ಬಂಧುವೂ ಮುಖ್ಯ ಅನ್ನುವುದು ಇಲ್ಲಿ ತಾತ್ಪರ್ಯವಾಗುತ್ತೆ. ಮತ್ತು ತತಸ್ತ್ವಲಂಕೃತ ದಾತ್ರಿ ಬಾಲಮಾದಾಯ ಪೂಜಿತಂ ಬಹಿರ್ನಿಷ್ಕಾಸಯದ್ಗೇಹಾತ್ ಶಂಖ ಪುಣ್ಯಾಹ ನಿಸ್ವನೈ. ಮತ್ತು ಶಂಖ ಜಾಗಟೆ ಇವುಗಳ ನಾದದ ಗಾಂಭೀರ್ಯದಲ್ಲಿ ಮಗುವನ್ನು ಮೆರವಣಿಗೆ ಮಾಡಿಕೊಂಡು ತೋರಿಸಬೇಕು ಅಂತ ಬರುತ್ತೆ. ಅಂದರೆ ಅದೊಂದು ಉತ್ಸವದಂತೆ ಮನೆಯಿಂದ ಹೊರಗೆ ಬಂದು ಪರಿಕ್ರಮ ಮಾಡಿಸಬೇಕು ಅಂತ. ಸೂರ್ಯರಶ್ಮಿ ಬೀಳುವಂಥ ಜಾಗದಲ್ಲಿ ಪ್ರಾಂಗಣದಲ್ಲಿ ಮಗುವನ್ನು ತೊಡೆಯ ಮೇಲೆ ಇಟ್ಟುಕೊಂಡು ವಾದ್ಯ ಪುರಸ್ಸರವಾಗಿ ದೇವತೆಗಳಿಗೆ ಹೋಮ ಮಾಡಿ ಅಷ್ಟದಿಕ್ಪಾಲಕರಿಗೆ ಸೂರ್ಯ ಚಂದ್ರ ವಾಸುದೇವಾದಿಗಳಿಗೆ ಆಕಾಶ ಭೂಮಿಗಳಿಗೆ ಆರಾಧನೆಯನ್ನು ಮಾಡಬೇಕು ಅಂತ. ಆಮೇಲೆ ಋಗ್ವೇದದಲ್ಲಿ ಬರುವಂಥ ಶಕುಂತ ಸೂಕ್ತವನ್ನು, ಅಂದರೆ ಪಕ್ಷಿ ಪ್ರಾಣಿ ಇತ್ಯಾದಿಗಳಿಂದ ಮಗುವಿಗೆ ತೊಂದರೆ ಆಗದೇ ಇರಲಿ ಅಂತ ಭೂಮಿಗೆ ಪ್ರಾರ್ಥನೆ. ಮಗು ತೆವಳುವಾಗ ಜಾನುಚರ ಅಂದರೆ
ಮಂಡಿಯ ಮೇಲೆ ಅಂಬೆಗಾಲಿಟ್ಟುಕೊಂಡು ಓಡಾಡುವಾಗ ಯಾವ ತೊಂದರೆಯೂ ಆಗದೇ ಇರಲಿ ಅಂತ ಪ್ರಾರ್ಥನೆ ಮಾಡುವಂಥದ್ದು. ಅಪ್ರಮತ್ತಂ ಪ್ರಮತ್ತಂ ವಾ ದಿವಾರಾತ್ರ ವಥಾಪಿವ ರಕ್ಷಂತು ಸತತಂ ಸರ್ವೇ ದೇವಾ ಶಕ್ರ ಪುರೋಗಮ ಅಂತ ವಿಷ್ಣು ಧರ್ಮೋತ್ತರ ಸೂತ್ರದಲ್ಲಿ ಪುರಾಣದಲ್ಲಿ ಬರುವಂತಹ ಮಾತು. ದೇವತೆಗಳು ಇದನ್ನು ಎಲ್ಲ ಹಂತದಲ್ಲಿಯೂ ಕಾಪಾಡಲಿ ಅಂತ. ಆಮೇಲೆ ಆ ಮಗುವಿಗೆ ಇಷ್ಟವಾಗುವಂತೆ ಬಂಧುಗಳೆಲ್ಲ ಬಂದು ಹರಸಬೇಕು ಮತ್ತು ಸಿಹಿ ತಿಂಡಿಯನ್ನು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹಂಚಬೇಕು ಅಂತ. ನಾಳೆ ಮಕ್ಕಳು ತಾನೇ ಈ ಮಗುವನ್ನು ನೋಡ್ಕೊಳ್ಳೋದು, ಆಟ ಆಡಿಸೋದು, ಅವರುಗಳಿಗೆ ಈ ಮಗುವಿನ ಬಗ್ಗೆ ಪ್ರೀತಿ ಬರಬೇಕು ಅಂತ. ಎಷ್ಟು ಎಲ್ಲ ಸ್ಥಿತಿಯಲ್ಲಿಯೂ ಎಲ್ಲ ಸ್ಥಾನಕ್ಕೂ ಬರುವಂಥದ್ದುಂಟು. ಮತ್ತು ಆ ಸೂರ್ಯ ನೀನು ಈ ಮಗುವನ್ನು ಚೆನ್ನಾಗಿ ಸರ್ವದಾ ನೋಡಿಕೋ ಅಂತ ಹೇಳ್ಬಿಟ್ಟಿದ್ವಿ. ಈ ಪರಿನಿಷ್ಕ್ರಮಣ, ನಿಷ್ಕ್ರಮಣ, ಚಂದ್ರದರ್ಶನ, ಚಂದ್ರೋಪಸ್ಥಾನ ಇವುಗಳನ್ನು ಮಾಡಿಸಿ ರಾತ್ರಿ ಹೊತ್ತು ಬೆಳದಿಂಗಳಲ್ಲಿ ಶುಕ್ಲ ಪಕ್ಷದಲ್ಲಿ ಚಂದ್ರನನ್ನು ಮಗುವನ್ನು ಉತ್ತರ ದಿಕ್ಕಿಗೆ ಇಟ್ಟುಕೊಂಡು ತೋರಿಸಬೇಕು ಅಂತ. ಹಾಗೆ ತೋರಿಸಿ ಚಂದ್ರನನ್ನು ಪೂಜೆ ಮಾಡಿಸಬೇಕು ಅಂತ. ಆಮೇಲೆ ಅಗ್ನಿರ ಆಯುಷ್ಮಾನ್ ಅಂತ ಒಂದು ಮಂತ್ರ ಬರುತ್ತೆ. ಅಗ್ನಿ ಈ ಮಗುವಿಗೆ ಆಯುಷ್ಯವನ್ನು ಚೆನ್ನಾಗಿ ಕೊಡಲಿ ಅಂತ ಹೇಳ್ಬಿಟ್ಟು, ಮತ್ತು ಅಂಗಾದಂಗಾದನ್ನುವಂತಹ ಒಂದು ಮಂತ್ರ ಯಾವುದಿತ್ತು ಅದನ್ನು ಮತ್ತೆ ಹೇಳ್ತಾರೆ. ಹೀಗೆಲ್ಲ ಹೇಳಿ ಮಗುವಿಗೆ ಹರಕೆಯನ್ನು ಸಲ್ಲಿಸ್ತಾರೆ ಅಂತ. ಆಮೇಲೆ ಮಗು ಹೊಸಲದಾಟದಾಗ ಒಂದು ಹಬ್ಬ, ಹೊರಳದಾಗ ಒಂದು ಹಬ್ಬ, ಅಂಬೆಗಾಲಿಟ್ಟಾಗ ಒಂದು ಹಬ್ಬ, ಇವೆಲ್ಲ ಮಾಡುವುದು ಮಗುವನ್ನು ನೋಡಿ ಸಂತೋಷ ಪಡುವ ರೀತಿ. ಈಗ ಅದನ್ನೆಲ್ಲ ಹಬ್ಬ ಮಾಡೋಲ್ಲ, ಸಂತೋಷ ಮಾತ್ರ ಪಡ್ತಾ ಇದ್ದಾರೆ. ಅದು ಒಂದು ಒಳ್ಳೆಯ ರೀತಿ. ಆದರೆ ಇದನ್ನು ಮಾಡಿಕೊಂಡು ಮಾಡುವುದೇನಾಗುತ್ತೆ, ಸೋಷಲೈಸಿಂಗ್ ಆಗುತ್ತೆ. ಮಗುವಿನ ಬೆಳವಣಿಗೆ ಹೇಗಿದೆ ಅಂತ ಗೊತ್ತಾಗುತ್ತೆ. ಮತ್ತು ಅನುಭವಸ್ಥರಾದವರು ಬರ್ತಾರೆ, ಬಂದು ನೋಡಿ ಹೇಳ್ತಾರೆ, ಏನು ಮಗುವಿಗೆ ಏನು ಅನಾರೋಗ್ಯವ, ಈಗೇನೋ ಹಲ್ಲು ಬರ್ತಾ ಇದೆ ಅನಿಸುತ್ತೆ, ಅದಕ್ಕೆ ಬಡವಾಗಿದೆ, ಅದಕ್ಕೆ ಉತ್ತರಾಷಾಢ ಪೂರ್ವಾಷಾಢ ಲೂಸ್ ಮೋಷನ್ಸ್ ಇವೆಲ್ಲ ಆಗ್ತಾ ಇದೆ ಅಂತೆಲ್ಲ ಹೇಳ್ತಾರೆ. ಹೀಗೆ ತಿಳುವಳಿಕೆ ಇದ್ದವರು ಬಂದು 10 ಸಲಹೆ ಕೊಡ್ತಾರೆ, ನೋಡ್ತಾರೆ, ಹೇಳ್ತಾರೆ, ಗಮನಿಸ್ತಾರೆ. ಇವೆಲ್ಲ ಆಗುವಂಥದ್ದನ್ನು ನಾವು ಕಾಣಬಹುದು. ಆಮೇಲೆ ಮಗುವಿಗೆ ರಕ್ಷೆಗಳನ್ನು ಕಟ್ಟುವಂಥದ್ದು, ದೃಷ್ಟಿಯನ್ನು ತೆಗೆಯುವಂಥದ್ದು, ರಕ್ಷಾ ಕರಂಡಕಗಳನ್ನು, ತಾಯತ್ತುಗಳನ್ನೆಲ್ಲ ಕಟ್ಟುವುದು ಬೇಕಾದಷ್ಟು ಬರ್ತವೆ. ಹೀಗೆ ನಿಷ್ಕ್ರಮಣ ಅನ್ನುವಂತಹ, ನಾಮಕರಣ ಅನ್ನುವಂಥ ಈ ಎಲ್ಲ ಸಂಸ್ಕಾರಗಳು ಆದಮೇಲೆ ನಾವು ಅನ್ನಪ್ರಾಶನಕ್ಕೆ ನೇರವಾಗಿ ಹೋಗ್ತೀವಿ. ಅನ್ನಪ್ರಾಶನವನ್ನು ಮಗು ತಾಯಿ ಹಾಲು ಬಿಡುವಾಗ, ಹಲ್ಲು ಮೊಳೆಯುವಾಗ ಮಾಡಬೇಕು ಅಂತ. ಇದು 6ನೇ ತಿಂಗಳಿಂದ 12ನೇ ತಿಂಗಳಿನವರೆಗೂ ಬೇರೆ ಬೇರೆ ರೀತಿಯಾದಂಥ ವಿಕಲ್ಪಗಳಿಟ್ಕೊಂಡು ಶಾಸ್ತ್ರಜ್ಞರು ಮಾಡ್ತಾರೆ. ಆ ಹೊತ್ತಿಗೆ ಅಥವಾ ತತ್ಪೂರ್ವದಲ್ಲಿಯೇ ನಾಮಕರಣದ ಜೊತೆಗೇನೆ ಅಥವಾ ನಿಷ್ಕ್ರಮಣದ ಜೊತೆಗೇನೆ ಕರ್ಣವೇದವನ್ನು ಕೂಡ ಮಾಡುವುದುಂಟು. ಈ ಕರ್ಣವೇದ ಸಂಸ್ಕಾರ ಪ್ರಾಚೀನವಾದದ್ದು ಅಥವಾ ಅಲ್ಲ ಅನ್ನುವುದರ ಬಗ್ಗೆ ಚರ್ಚೆ ಉಂಟು. ಆದರೆ ಎಷ್ಟೋ ಕಡೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಸಾಕಷ್ಟು ಪ್ರಾಚೀನವಾಗಿ ನಡೆದು ಬಂದಂಥ ಪದ್ಧತಿಯೇ ಅಂತ ಹೇಳ್ಬಿಟ್ಟಿದ್ವಿ. ನಿರುಕ್ತದಲ್ಲಿಯೇ, ಯಾಸ್ಕರ ನಿರುಕ್ತದಲ್ಲಿಯೇ ಕರ್ಣವೇದದ ಬಗ್ಗೆ ಬರ್ತದೆ. ಆದ್ದರಿಂದ ಇದು ಪ್ರಾಚೀನವಾಗಿರಬಹುದು ಅಂತ ಅನಿಸುತ್ತೆ. ನಿಜವಾದ ಕರ್ಣವೇದ ಅಂದರೆ ಗುರು ಮಾಡುವ ಉಪದೇಶ ಅಂತ ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಬರುತ್ತೆ. ಕಿವಿ ಚುಚ್ಚೋದು ಅಂತಂದರೆ ಕಿವಿಗೆ ಏನಾದರೂ ಹೇಳುವಂಥದ್ದು ಅಂತ. ನಮ್ಮಲ್ಲಿ ಚಾಡಿ ಚುಚ್ಚೋದು ಕೆಟ್ಟರ್ಥ ಇದೆ. ಕರ್ಣವೇದ ಅಂತಂದರೆ ಕರ್ಣದ ರಂಧ್ರ ಮಾಡುವುದು, ಅದು ಗುರುಪದೇಶ ಅಂತ. ಅದಕ್ಕೆ ಅರ್ಹತೆ ಬರಲಿ ಅಂತ. ಮತ್ತು ಚರಕಾದಿಗಳು ಇದನ್ನು ಮೆಡಿಕಲಿ ಎಷ್ಟು ಹಿತವಾದದ್ದು ಅಂತ ಹೇಳ್ತಾರೆ. ಶಂಖೋಪರಿಚ ಕರ್ಣಾಂತೆ ತ್ಯಕ್ವಾ ಯತ್ನೇನ ಸೇವನೀಂ ವ್ಯತ್ಯಾಸಾತ್ವಾ ಶಿರಾಂ ವಿದ್ಯೇತ್ ಅಂತರವೃದ್ಧಿ ನಿವೃತ್ತಯೇ ಅಂಥೇಳಿ, ಈ ಅಂತರವೃದ್ಧಿ ಅಂದರೆ ಹರ್ನಿಯಾ ಅಂತ. ಹರ್ನಿಯಾ ಆಗದೇ ಇರೋದಕ್ಕೋಸ್ಕರವಾಗಿ ಕಿವಿಯಲ್ಲಿ ಚುಚ್ಚುವುದು ಅಂತ. ಅದು ಹೇಗೆ ಕಿವಿ ಚುಚ್ಚಿದರೆ ಹರ್ನಿಯಾ ತೊಂದರೆ ನಿವಾರಣೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ ನನಗೆ ಗೊತ್ತಿಲ್ಲದ್ದು. ಆದರೆ ಯಾರಾದರೂ ವೈದ್ಯವನ್ನು, ಆಯುರ್ವೇದವನ್ನು ಇತ್ಯಾದಿಯನ್ನು ಬಲ್ಲವರು ಹೇಳಬೇಕು. ಕಿವಿಯಲ್ಲಿ ನಾಡಿಮಂಡಲ ಜಾಗರಣೆ ಆಗುವುದಕ್ಕಿಂತ ಯೋಗಶಾಸ್ತ್ರದಲ್ಲಿ ಹೇಳ್ತಾರೆ. ಸುಶ್ರುತ ಹೇಳ್ತಾನೆ, ರಕ್ಷಾಭೂಷಣ ನಿಮಿತ್ತಂ ಬಾಲಸ್ಯ ಕರ್ಣವು ವಿದ್ಯೇತ್. ರಕ್ಷೆ ಭೂಷಣೆ ಎರಡೂ ಆಗಬೇಕು ಅಂತ ಹೇಳ್ಬಿಟ್ಟು ಮಗುವಿನ ಕಿವಿಗೆ ರಂಧ್ರವನ್ನು ಮಾಡುವಂಥದ್ದು ಅಂತ ಹೇಳ್ಬಿಟ್ಟಿದ್ವಿ. ಹೆಚ್ಚಿನ ಸೂತ್ರ ಗ್ರಂಥಗಳಲ್ಲಿ ಇದರ ಉಲ್ಲೇಖ ಇಲ್ಲದೇ ಇದ್ದರೂ ಜನ್ಮತೋ ದಶಮೇ ವಾನ್ಹಿ ದ್ವಾದಶೇವ ಅಥವಾ ಷೋಡಶೆ ಅಂತ 10ನೇ ದಿವಸ ಅಥವಾ 12ನೇ ದಿವಸ ಅಥವಾ 16ನೇ ದಿವಸದಲ್ಲಿ ಕರ್ಣ ಚುಚ್ಚಬೇಕು. ಎಳೆಯ ಮಕ್ಕಳ ಕಿವಿ ಚುಚ್ಚೋದು ಸುಲಭ. ಕಿವಿಯ ಹಾಲೆ ತೆಳ್ಳಗಿರುತ್ತೆ, ಅವುಗಳಿಗೆ ಜಾಸ್ತಿ ನೋವು ಗೊತ್ತಾಗೋದಿಲ್ಲ. ದೊಡ್ಡವರಾದಷ್ಟು ಅವೆಲ್ಲ ಗೊತ್ತಾಗುತ್ತದೆ ಅಂತ ಹೇಳ್ಬಿಟ್ಟಿದ್ವಿ. ಶಿಶೋ ರಜಾತ ದಂತಸ್ಯ ಮಾತುರುತ್ಸಂಗ ಸರ್ಪಿಣ ಶೌಚಿಕೋ ವೇದಯೇತ್ ಕರ್ಣೋ ಸೂಚ್ಯ ದ್ವಿಗುಣ ಸೂತ್ರಯ. ಅಕ್ಕಸಾಲಿಗನ್ನು ಕರೆಸಬೇಕು, ಅವನಿಗೆ ಪೂಜೆ ಮಾಡಬೇಕು, ಅವನಿಗೆ ಸೃಕ್ಚಂದನ ತಾಂಬೂಲಾದಿಗಳನ್ನು ಕೊಡಬೇಕು, ಕೊಟ್ಟು ಅವನ ಕೈಯಲ್ಲಿ ಚುಚ್ಚಿಸಬೇಕು ಅಂತ ಬರುತ್ತೆ. ಅದು ಸ್ವರ್ಣದಿಂದಲೇ ಮಾಡುವಂಥದ್ದು.
ಮಾಸಿ ವತ್ಸರೆ ಕರ್ಣವೇದಂ ಪ್ರಶಂಸಂತಿ ಮಾಸೇ ಷಷ್ಠೇ ಸಪ್ತಮೇ ವಾಷ್ಟಮೇ ವಾ ಮಾಸಿ ಪುಣ್ಯಾಯುಶ್ರೀ ವಿವೃದ್ಧಯೇ ಅನ್ನುವಂಥದ್ದು ಗರ್ಗಾಚಾರ್ಯರು ಹೇಳ್ತಾರೆ. 6ನೇ ತಿಂಗಳಲ್ಲಿ 8ನೇ ತಿಂಗಳಲ್ಲಿ ಯಾವಾಗಲಾದರೂ ಮಾಡುವುದು. ಅದು ನಕ್ಷತ್ರ ಮೃಗಶಿರ, ಆರ್ದ್ರ, ಹಸ್ತ, ಚಿತ್ರ, ಪುನರ್ವಸು, ಪುಷ್ಯಮಿ, ಶ್ರವಣ, ಧನಿಷ್ಠ, ರೇವತಿ ಇತ್ಯಾದಿಗಳು ಶ್ರೇಷ್ಠವಾದ ನಕ್ಷತ್ರಗಳು ಅಂಥೇಳಿ ತಂದೆ ಇದನ್ನು ಮಾಡಿಸಬೇಕು. ಆದರೆ ವೈದ್ಯ ಮಾಡಿಸುವುದು ತುಂಬ ಒಳ್ಳೆಯದು, ಮಾಡುವುದು ಒಳ್ಳೆಯದು ಅಂತ ಸುಶ್ರುತಾಚರಕರು ಹೇಳ್ತಾರೆ. ಆಮೇಲೆ ಶಾತಕುಂಭಮಯೀ ಸೂಚಿ ವೇದನೆ ಶೋಭನಪ್ರದ ರಾಜತೀವಾ ಯಸೇ ವಾಪಿ ಯಥಾ ವಿಭವತ ಶುಭ. ಬಂಗಾರದ್ದು ಹಾಕ್ಬೋದು ಅಥವಾ ಬೆಳ್ಳಿಯದು, ಅದಾಗಲಿಲ್ಲ ಅಂದರೆ ತಾಮ್ರ, ಕಬ್ಬಿಣದ್ದು, ಒಟ್ಟಿನಲ್ಲಿ ಯಥಾಶಕ್ತಿ ಮಾಡಬೇಕು. ಯಥಾ ವಿಭವತಃ ಅಂದರೆ ಅವರವರ ಸಂಪಾದನೆಗೆ ಅನುಗುಣವಾಗಿ ಅನ್ನುವಂಥದ್ದು ಇಲ್ಲಿ ಬರುವಂಥದ್ದು. ಹೀಗೆ ಎಲ್ಲೆಲ್ಲಿಯೂ ಯೋಗ್ಯವಾದ ಸಾಮಾಜಿಕವಾಗಿ ಆರ್ಥಿಕವಾಗಿ ಏನು ಹಿತವಾಗಿ ಬರುತ್ತೆ ಅದನ್ನು ಇಟ್ಟುಕೊಂಡು ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆಮೇಲೆ ಆ ಕರ್ಣವೇಧ ಮಾಡಿದ ಮೇಲೆ ಕರ್ಣರಂಧ್ರೇ ರವೇಶ್ಛಾಯ ನವಿಷೇದಗ್ರಜನ್ಮನಃ ತಂ ದೃಷ್ಟ್ವಾ ವಿಲಯನ್ ಯಾಂತಿ ಪುಣ್ಯೌಘಶ್ಚ ಪುರಾತನ ತಸ್ಮೈ ಶ್ರಾದ್ದಂ ನ ದಾತವ್ಯಂ ಇತಿ ಚೇದಾಸುರಂ ಭವೇತ್ ಅಂಥೇಳಿ ಕಿವಿ ತೂತು ತುಂಬ ದೊಡ್ಡದಾಗಿ ಸೂರ್ಯಕಿರಣ ಹಾದು ಹೋಗುವಷ್ಟು ಆಗಬಾರ್ದು ಅಂತ ಹೇಳ್ಬಿಟ್ಟು ಅಂತಾರೆ. ಅಂದರೆ ತುಂಬ ಉಗ್ರವಾಗಿ ಭಯಾನಕವಾದ ರೀತಿಯಲ್ಲಿ ಮಾಡಬಾರದು ಅನ್ನುವಂಥದ್ದಲ್ಲಿ ತಾತ್ಪರ್ಯ ಆಗಿರಬೇಕು. ಮತ್ತು ಆಪಸ್ತಂಭ ಇದು ಇವರು ನಮ್ಮ ಆಯುರ್ವೇದದ ಸೂತ್ರಕಾರರೆಲ್ಲ ಇದನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ಯಾವ ತರಹ ಇದನ್ನು ಚುಚ್ಚಬೇಕು ಅಂತಂದರೆ ಮಗುವನ್ನು ಆಟ ಆಡಿಸ್ತಾ ಇರಬೇಕು, ಅದಕ್ಕೆ ನೋವೇ ಗೊತ್ತಾಗದೇ ಇರುವಂಥ ರೀತಿಯಲ್ಲಿ ಕರ್ಣವೇಧವನ್ನು ಮಾಡಬೇಕು, ಆಟ ಆಡಿಸ್ತಾ ಇರಬೇಕು, ಯಾರಿಗೂ ಗೊತ್ತಾಗಬಾರ್ದು, ಅದೆಷ್ಟು ಹಿಂಸೆ ಕೊಡುತ್ತೆ ಅನ್ನೋದು ಮಗುಗೂ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಮಾತುಗಳು ಬಹಳ ಸ್ವಾರಸ್ಯವಾಗಿವೆ. ರಕ್ಷಾಭೂಷಣ ನಿಮಿತ್ತಂ ಬಾಲಸ್ಯ ಕರ್ಣೌ ವಿದ್ಯೇತೆ ತೌ ಷಷ್ಠೇ ಮಾಸಿ ಸಪ್ತಮೇವ ಶುಕ್ಲಪಕ್ಷೆ ಪ್ರಶಸ್ತೇಷು ಅಂತ ಹೇಳಿ ಧಾತ್ರ್ಯಂಕೆ ವಾ ಮಾತುರಂಕೆ ಕುಮಾರಂ ಉಪವೇಶ್ಯ ಬಾಲಕ್ರೀಡನಕೈ ಪ್ರಲೋಭ್ಯಾಭಿ ಸಾಂತ್ವಯೇತ್ ಭಿಷಗ್ವಾಮಹಸ್ತೇನ ಆಕೃಷ್ಯ ಕರ್ಣಂ ದೈವಕೃತೆ ಛಿದ್ರೆ ಆದಿತ್ಯಕರಾವ ಭಾಸಿತೆ ಶನೈ ದಕ್ಷಿಣಹಸ್ತೇನ ರುಜುವಿದ್ಯೇತ ಪ್ರತನುಕಂ ಸೂಚ್ಯ ಬಹುಲವಾರಯ ಪೂರ್ವಂ ದಕ್ಷಿಣಂ ಕುಮಾರಸ್ಯ ವಾಮಂ ಕುಮಾರ್ಯಾಸ್ತತಃ ಪಿಚುವರ್ತಿಂ ಪ್ರವೇಶಯೇತ್ ಅಂತ ಸುಶ್ರುತ ಸೂತ್ರಸ್ಥಾನದಲ್ಲಿ ಹೇಳ್ತಾನೆ. ತೊಡೆ ಮೇಲೆ ಮಲಗಿಸ್ಕೊಂಡು ಆಟ ಆಡಿಸಿಕೊಂಡು ವೈದ್ಯ ತೆಳ್ಳಗಿರುವ ಸೂಜಿಯಿಂದ ಕಿವಿ ಹತ್ತಿರ ಯಾವುದು ತುಂಬ ಮಧ್ಯದಲ್ಲಿ ತೆಳ್ಳಗಾದ ಭಾಗ ಇರುತ್ತೆ ಅಲ್ಲಿ ಚುಚ್ಚಬೇಕು. ತುಂಬ ದೊಡ್ಡ ರಂಧ್ರ ಮಾಡಬಾರ್ದು, ಸೂರ್ಯ ಕಿರಣದಂತೆ ತೆಳ್ಳಗಿರಬೇಕು, ತೀಕ್ಷ್ಣವಾಗಿರಬೇಕು, ರುಜುವಾಗಿರಬೇಕು ಅಂತ ಹಾಗೆ ಮಾಡಿ ಸ್ವಸ್ತಿವಾಚನ ಮಾಡಬೇಕು. ಗಂಡು ಮಗುವಿಗೆ ಮೊದಲು ಬಲಗಿವಿ ಚುಚ್ಚಬೇಕು, ಹೆಣ್ಣು ಮಗುವಿಗೆ ಮೊದಲು ಎಡಗಿವಿ ಚುಚ್ಚಬೇಕು ಅಂತೆಲ್ಲ ಹೀಗೆ ಹೇಳ್ತಾರೆ. ಒಟ್ಟಿನಲ್ಲಿ ಈ ಕರ್ಣವೇಧ ಅನ್ನುವಂಥದ್ದು ವಿಶಿಷ್ಟವಾದ ಸಂಸ್ಕಾರವಾಗಿ ಬಂದಿರುವುದು. ಆಮೇಲೆ ಅನ್ನಪ್ರಾಶನ. ಅನ್ನಪ್ರಾಶನದಲ್ಲಿ ಮಗುವಿಗೆ ಹಾಲು ಬಿಟ್ಟ ತಕ್ಷಣ ಮೊದಲೇ ಹೇಳಿದಂತೆ ಆಹಾರವನ್ನು ಕೊಡುವಂಥದ್ದು ಆರಂಭ ಮಾಡ್ತಾರೆ. ಷಣ್ಮಾಸಶ್ಚೈ ಅನ್ನಂ ಪ್ರಾಶಯೇತ್ ಲಘು ಹಿತಶ್ಚ ಅಂತ ಸುಶ್ರುತ ಹೇಳ್ತಾರೆ. ಮಗುವಿಗೆ 6 ತಿಂಗಳಾಗ್ತಿದ್ದಂತೆ ಅನ್ನಪ್ರಾಶನ ಆರಂಭಿಸಬೇಕು. ಆಮೇಲೆ ಅದಕ್ಕೆ ಹಾಲು ಸಾಕಾಗೋದಿಲ್ಲ, ತಾಯಿ ಹಾಲು ಕಡಿಮೆ ಆಗುತ್ತೆ, ಪೋಷಣೆಗೆ ಬೇಕು ಅಂತ. ಹಾಗೆ ಬೇಕಾದಾಗಲೇ ಆರೋಗ್ಯದ ಜೊತೆಗೆ ಅದು ಒಂದು ಧಾರ್ಮಿಕವಾದ ಕಲಾಪವೂ ಆಗಬೇಕು ಅಂತ. ನಮ್ಮಲ್ಲೆಲ್ಲ ಹೇಳೋದುಂಟು, ನಮ್ಮ ತಂದೆ ತಾಯಿಗಳೆಲ್ಲ ನಮ್ಮದು ಡೈರಿ ಇಡೋದಿಲ್ಲ, ನಾವು ಯಾವಾಗ ನಕ್ವಿ, ಯಾವಾಗ ಯಾವ ಮಾತು ಹೇಳಿದ್ವಿ, ಯಾವತ್ತು ನಮಗೆ ಊಟ ತಿನ್ನಿಸಿದ್ರು, ಯಾವತ್ತು ನಮಗೆ ಸ್ಕೂಲಿಗೆ ಸೇರಿಸಿದ್ರು, ಯಾವುದೂ ರಿಜಿಸ್ಟ್ರಲ್ಲಿ ಮಾಡಿರೋದಿಲ್ಲ ಅಂತ. ಇದೆಲ್ಲ ಅದೇ ರೀತಿಯಾದದ್ದಲ್ಲ. ಮಗುವಿಗೆ ಯಾವಾಗ ಮಾಡಬೇಕು, ಏನು ಮಾಡಬೇಕು ಅಂತ ಎಲ್ಲರಿಗೂ ಒಂದು ಸಾಮಾನ್ಯ ಜನರಲ್ ದೋ ನಾಟ್ ಯೂನಿವರ್ಸಲ್ ಆಗಿ ಮಾಡಿದ್ರೆ ಯಾರೂ ಮರೆಯೋದಿಲ್ಲ. ಯಾವಾಗ ನಮ್ಮ ಕಿವಿ ಚುಚ್ಚಿದ್ರು, ಯಾವಾಗ ನಾವು ಹೊರಳಿದ್ವಿ, ಅದಕ್ಕೆಲ್ಲ ಒಂದು ಹಬ್ಬ ಮಾಡಿರ್ತಾರೆ. ಆ ಡೇಟ್ಸನ್ನೆಲ್ಲ ಸಂಕಲ್ಪಪೂರ್ವಕವಾಗಿ ಹೇಳೋದ್ರಿಂದ ಬರೆಯೋದಿಲ್ಲ, ಇದ್ದೇ ಇರುತ್ತೆ. ಹೀಗೆ ಅತ್ಯಾಧುನಿಕರು ಹೇಳುವಂಥ ಮಗುವಿನ ಬಯೋಡೇಟಾ ಯಾವುದಿದೆ, ಬಯೋಡೇಟಾ ಪ್ರೊಫೈಲ್ನ ಮೇಂಟೈನ್ ಮಾಡಬೇಕು, ಒಂದು ಫೈಲ್ ಹಾಕಿ ಅಂತ ಅದೂ ಇಲ್ಲಿ ಕಾಣಿಸುವಂಥದ್ದು ಅಂತ ಗೊತ್ತಾಗುತ್ತೆ. ಷಷ್ಠೇ ಅನ್ನಪ್ರಾಶನಂ ಜಾತೇಶು ದಂತೇಶು ವಾ ಅಂತ ಮದನ ಪಾರಿಜಾತದಲ್ಲಿ ಬರುತ್ತೆ. ಹಲ್ಲು ಮೊಳಿತಾ ಇದ್ದಂತೆಯೇ ಮಗುವಿಗೆ ಆರಂಭ ಮಾಡಬೇಕು ಅನ್ನಪ್ರಾಶನಕ್ಕೆ ಅಂತೆಲ್ಲ ಹೇಳಿಬಿಟ್ಟು. ಕಾರಣ ಆಗ ಅದು ಕಚ್ಚುವುದಕ್ಕೆ ಆರಂಭ ಮಾಡುತ್ತೆ, ಹಾಲು ಕುಡಿಸುವುದು ತುಂಬ ಕಷ್ಟವಾಗುತ್ತೆ, ಅದು ಒಂದು ಕಾರಣ ಅಂತ ವ್ಯಾಖ್ಯಾತೃಗಳು ಹೇಳ್ತಾರೆ. ಅನ್ನಪ್ರಾಶನ ಮಾಡೋದಕ್ಕೆ ಸಸ್ಯಾಹಾರ ಮಾಂಸಾಹಾರ ಎರಡನ್ನೂ ಹೇಳಿದ್ದಾರೆ. ನಮ್ಮ ಧರ್ಮಶಾಸ್ತ್ರಕಾರರ ಔದಾರ್ಯ ಮತ್ತು ವೈವಿಧ್ಯದ ಬಗ್ಗೆ ಇರುವ ಗಮನ ನೋಡಿ.
ಇದನ್ನೆಲ್ಲ ತಿನ್ನಿಸಲೇಬೇಕು ಅಂತ ಏನೂ ಅಲ್ಲ. ಯಾವ್ಯಾವ ರೀತಿಯಾದಂಥ ಆಹಾರ ಪದ್ಧತಿ ಇದ್ದಾರೋ ಆ ಪ್ರಾಂತಕ್ಕೆಲ್ಲ ಮಾಡಿದ್ದಾರೆ. ಸಾಮಾನ್ಯವಾಗಿ ಪಂಚದ್ರಾವಿಡ ಬ್ರಾಹ್ಮಣರಲ್ಲಿ ಮಾಂಸಾಹಾರ ಇಲ್ಲ, ಗೌಡಾದಿ ಪಂಚಕರಲ್ಲಿ ಉಂಟು. ದ್ರವಿಡ ಮೊದಲು ಆಂಧ್ರ, ದ್ರವಿಡ, ಕರ್ನಾಟ, ಮಹಾರಾಷ್ಟ್ರ, ಗುರ್ಜರ ಹೀಗೆ ಬರುವಂಥದ್ದು ಭಾರತ ದೇಶದಲ್ಲಿ. ಆಂಧ್ರ ಪ್ರದೇಶದಿಂದ ಗುಜರಾತಿನವರೆಗೆ ಅಲ್ಲಿ ಸಸ್ಯಾಹಾರ. ಅದಾದ ಮೇಲಿಂದ ಸಾರಸ್ವತ, ಕಾನ್ಯಕುಬ್ಜ, ಮೈಥಿಲ ಮತ್ತು ಉತ್ಕಲ, ಗೌಡ ಉತ್ಕಲ, ಇಷ್ಟು ಹೀಗೆ ಬರುವಂಥ ಇನ್ನೊಂದು ಲೂಪು. ಅವರಿಗೆಲ್ಲಿ ಮಾಂಸಾಹಾರ ಪದ್ಧತಿಯಾಗಿ ಇರುವಂಥದ್ದು ಅಂತ. ಅದರಿಂದ ಸೂತ್ರಕಾರರು ಎಲ್ಲವನ್ನೇ ಹೇಳ್ತಾರೆ. ಶಿಶುವಿಗೆ ಭರದ್ವಾಜ ಪಕ್ಷಿ ಮಾಂಸವನ್ನಾಗಲಿ, ಕಪಿಂಜಲ ಪಕ್ಷಿದಾಗಲಿ, ಮೀನುಗಳದಾಗಲಿ, ಕೃಷಕ ಪಕ್ಷಿಯದಾಗಲಿ ಕೊಡಬೇಕಾಗುತ್ತೆ. ತಿತ್ತರಿಯ ಮಾಂಸವಾದರೂ ಕೊಡಬಹುದಾಗುತ್ತೆ, ಇಲ್ಲ ದಧ್ಯನ್ನವನ್ನು ಇದರ ಜೊತೆಗೆ ಸೇರಿಸಿ ಕೊಡಬಹುದಾದದ್ದು ಅಂತೆಲ್ಲ ಬರುತ್ತೆ. ಆದರೆ ಮಾನವ ಸೂತ್ರ, ಮಾನವ ಗೃಹಿಸೂತ್ರ, ಕಾಟಕ ಗೃಹಿಸೂತ್ರ, ವೈಖಾನಸ ಗೃಹಿಸೂತ್ರದಲ್ಲಿ ಮಾಂಸಾಹಾರ ಪ್ರಸ್ತಾವನೆಯೇ ಬರೋದಿಲ್ಲ. ಹಾಲು ಅನ್ನ, ಮೊಸರು ಅನ್ನ, ಹಿಟ್ಟು ಅನ್ನ, ಈ ರೀತಿಯಾದದ್ದು ಬೇರೆ ಬೇರೆ ದ್ವಿದಳ ಧಾನ್ಯಗಳನ್ನೆಲ್ಲ ಬಳಸಿದಂಥದ್ದನ್ನು, ಜೇನು, ತುಪ್ಪ ಇವನ್ನು ಸೇರಿಸಿದಂಥದ್ದು ಹೀಗೆಲ್ಲ ಮಾಡ್ತಾರೆ. ಇದನ್ನು ಯಾವ ಥರ ಮಾಡಬೇಕು? ಬಂಗಾರದ ಪಾತ್ರೆಯಲ್ಲಿ ಕಲಸಿ ಕೊಡಬೇಕು ಅಂತಾರೆ. ಅದು ಇಲ್ಲ ಅನ್ನೋರಿಗೆ ಕಂಚು ಮಣ್ಣಿನವರಿಗೆ ಬೇಕಾದಷ್ಟು ಆಲ್ಟರ್ನೇಟಿವ್ಸನ್ನು ಹೇಳಿದ್ದಾರೆ. ಮುಖ್ಯವಾಗಿ ನಮ್ಮಲ್ಲಿ ಬಂಗಾರವನ್ನು ಪ್ರಸ್ತಾವ ಮಾಡೋದಕ್ಕೆ ಅದು ರಾಯಲ್ ಮೆಟಲ್, ನೋಬಲ್ ಮೆಟಲ್, ಅದು ರಿಯಾಕ್ಟ್ ಆಗೋದಿಲ್ಲ ಅಂತನ್ನುವಂಥದ್ದು. ಕಂಚು, ತಾಮ್ರ ಇತ್ಯಾದಿಗಳು ಮೊಸರು, ಹುಳಿ ಮೊದಲಾದವು ಸೋಂಕಿದಾಗ ಕಿಲುಬುತ್ತವೆ ಎನ್ನುವಂಥದ್ದು. ಅದಕ್ಕಾಗಿ ಮೃತ್ಪಾತ್ರೆಯನ್ನು, ಪರ್ಣಪಾತ್ರೆಯನ್ನು ವಿಶೇಷ ಅಂತ ಕೂಡ ಹೇಳಿದ್ದಾನೆ. ಅದನ್ನು ನೋಡಬಹುದು. ಹೀಗೆ ಅದನ್ನು ಅನ್ನಪ್ರಾಶನವನ್ನು ಮಾಡಿಸ್ತಾರೆ. ಅನ್ನಪ್ರಾಶನವನ್ನು ಮಾಡಿಸುವಾಗ ಮತ್ತೆ ಪುಷ್ಟಿಕಾರಕವಾಗಿ ಹೋಮಾದಿಗಳನ್ನು ಮಾಡುವುದುಂಟು. ಆಮೇಲೆ ಅವರನ್ನು ದೇವ ಸನ್ನಿಧಿಯಲ್ಲಿ, ಗುರು ಸನ್ನಿಧಿಯಲ್ಲಿ ಅದನ್ನು ಮಾಡಿಸಬೇಕು ಅಂತ. ಕೆಲವರು ಹೋಮ ಇದಕ್ಕೆ ಇಲ್ಲ, ಕೇವಲ ದೇವತಾರಾಧನೆ ಉಂಟು ಅಷ್ಟೇ, ಹುತ ಪ್ರಹುತ ಎರಡು ರೂಪದಲ್ಲಿ ಪ್ರಹುತ ಮಾತ್ರ ಉಂಟು ಅಂತ ಕೂಡ ಹೇಳುವುದು ಇದೆ. ಒಟ್ಟಿನಲ್ಲಿ 1 ವರ್ಷದ ಒಳಗೆ ಇದನ್ನು ಮಾಡಬೇಕು ಅಂತ ಅಭಿಪ್ರಾಯ ಪಡ್ತಾರೆ. ಹೀಗೆ ಅನ್ನಪ್ರಾಶನ ಮಾಡಿಸುವಾಗ ಅನ್ನ ಸೂಕ್ತದ ಪಾರಾಯಣ ಮಾಡಬೇಕು ಅಂತ ಕೂಡ ಸೂತ್ರಕಾರರು ಹೇಳ್ತಾರೆ. ಋಗ್ವೇದದಲ್ಲಿ ಅನ್ನ ಸೂಕ್ತ ಬಹಳ ಪ್ರಶಸ್ತವಾದದ್ದು. ಅಲ್ಲಿ ಬರುತ್ತೆ ಅನ್ನದ ಮಹಾತ್ಮ್ಯ ಏನು ಅಂತ. ಅನ್ನ ಅಂದರೆ ಬರೀ ರೈಸ್ ಕುಕ್ಡ್ ಅಂತಲ್ಲ, ಇಡೀ ನಮ್ಮ ಆಹಾರ ಪದ್ಧತಿಯೇ ಅನ್ನ ಅಂತ. ಅದನಾತನ್ನಂ ಅಂತ. ಆ ಅನ್ನ ಎಂಥ ದೊಡ್ಡದು, ಅದನ್ನು ಹೇಗೆ ಸ್ವೀಕರಿಸಬೇಕು ಅಂತೆಲ್ಲ ಬರುತ್ತೆ. ಹೀಗೆ ಅನ್ನಪ್ರಾಶನ ಆಗುತ್ತೆ. ಇನ್ನು ಮುಂದಿನ ಚೂಡಾಕರಣ ಮತ್ತು ಅಕ್ಷರಾಭ್ಯಾಸವನ್ನು ನಾವು ನಾಳೆ ನೋಡೋಣ. ಅದರ ಬಳಿಕ ಉಪನಯನದ ಕಡೆಗೆ ನಾವು ಗಮನ ಹರಿಸಬಹುದು. ಓಂ ತತ್ಸತ್.